ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಳೆದ ತರಗತಿಯಲ್ಲಿ ರಕ್ತಗಳಿಗೆ ಸಂಬಂಧಪಟ್ಟಂತೆ ರಕ್ತದ ಗುಂಪುಗಳು ಮತ್ತೆ ಆ ರಕ್ತದ ಗುಂಪುಗಳ ಜೊತೆಗೆ ಆಂಟಿಜೆನ್ಸ್ ಅಂದ್ರೇನು, ಆಂಟಿಬಾಡೀಸ್ ಅಂತಂದ್ರೇನು, ಅದಾದಮೇಲೆ ತಂದೆ ತಾಯಿಗಳಿಂದ ರಕ್ತ ಹೆಂಗೆ ವರ್ಗಾವಣೆ ಆಗುತ್ತಾ, ಮೀನ್ಸ್ ಯಾವ ಬ್ಲಡ್ ಗ್ರೂಪ್ ಮಕ್ಕಳಿಗೆ ಬರ್ತೈತಿ, ಅದಾದಮೇಲೆ ಡೋನರ್ಸ್ ಯಾವ ರಕ್ತವನ್ನು ಯಾವ ರಕ್ತದ ಗುಂಪಿಗೆ ಕೊಡಬಹುದು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ಜೊತೆಗೆ ಹ್ಯುಮಿನಿಟಿ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಹೋಗಿದ್ವಿ, ರೋಗ ನಿರೋಧಕ ಶಕ್ತಿಯ ಬಗ್ಗೆ ಮಾತಾಡಿದ್ವಿ. ಅದರ ಮುಂದುವರೆದ ಭಾಗವನ್ನ ಈಗ ಮಾತಾಡ್ತಾ ಹೋಗುವ. ಇದು ಬೇಸಿಕ್ ಅಂಶ, ರಕ್ತಕ್ಕೆ ಸಂಬಂಧಪಟ್ಟಂತ ಬೇಸಿಕ್ ಅಂಶಗಳ ಬಗ್ಗೆ ಮಾತಾಡ್ತಾ ಹೋಗುವ. ಓಕೆ, ಹಾಗಾದ್ರೆ ಕಳೆದ ತರಗತಿಯಲ್ಲಿ ರಕ್ತದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೆಮಟಾಲಜಿ ಅಂಡ್ ಸಿರಾಲಜಿಯ ಬಗ್ಗೆ ನಾವು ಮಾತಾಡಿದ್ವಿ. ಸಿರಮ್ ಅಂದ್ರೇನು, ರಕ್ತ ಅಂದ್ರೇನು, ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ರಕ್ತದೊಳಗಡೆ ಘನ ಪಾರ್ಟಿಕಲ್ಸ್ ಏನಿದಾವಲ್ವಾ, RBC ಆಗಿರ್ಬೋದು, WBC ಆಗಿರ್ಬೋದು, ಅಂಡ್ ಅಗೇನ್ ನೆಕ್ಸ್ಟ್ ಪ್ಲೇಟ್ಲೆಟ್ಸ್ಗಳಾಗಿರ್ಬೋದು, ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗುವ. ಇಂದಿನ ವಿಡಿಯೋವನ್ನ ಯಾರು ನೋಡಿಲ್ವೋ ಅವರು ಆ ವಿಡಿಯೋವನ್ನ ನೋಡಿ ಆನಂತರ ನೀವೇನ್ ಮಾಡಪ್ಪ ಅಂದ್ರೆ ಈ ವಿಡಿಯೋವನ್ನ ನೋಡ್ತಾ ಹೋಗಿ. ಆ ವಿಡಿಯೋದ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನೀವೇನ್ ಮಾಡಿ ಆ ವಿಡಿಯೋವನ್ನ ನೋಡಿ ಆನಂತರ ಈ ವಿಡಿಯೋವನ್ನ ನೋಡ್ತಾ ಹೋಗಿ, ಇಲ್ಲ ಅಂದ್ರೆ ಇದು ಇನ್ಕಂಪ್ಲೀಟ್ ಆಗ್ತಾ ಹೋಗುತ್ತಾ. ಓಕೆ, ಸ್ವಲ್ಪ ಗಮನಿಸ್ತಾ ಬರುವ. ರಕ್ತದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಿ. ರಕ್ತದ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ತಾ ಹೋಗಿದ್ದೆ. ಒಂದು ಟೆಸ್ಟ್ ಟ್ಯೂಬ್ ತಗೊಂಡ್ಬಿಡುವ. ಈ ಟೆಸ್ಟ್ ಟ್ಯೂಬ್ ಒಳಗಡೆ ಬ್ಲಡ್ ಅನ್ನ ತಗೊಳ್ಳುವ. ಈ ಟೆಸ್ಟ್ ಟ್ಯೂಬ್ ಇದೆ ಅಲ್ವಾ, ಈ ಟೆಸ್ಟ್ ಟ್ಯೂಬ್ ಒಳಗಡೆ ಒಂದಿಷ್ಟು ಬ್ಲಡ್ ಅನ್ನ ತಗೊಳ್ಳುವ. ಈ ಟೆಸ್ಟ್ ಟ್ಯೂಬ್ ಒಳಗಡೆ ರಕ್ತವನ್ನ ತಗೊಂಡ್ರೆ, ಈ ಟೆಸ್ಟ್ ಟ್ಯೂಬ್ ಒಳಗಡೆ ರಕ್ತವನ್ನ ತಗೊಳ್ತೀನಿ. ಈ ರಕ್ತವನ್ನ ತಗೊಂಡ್ರೆ ನಮ್ಗೆ ಅನ್ಸುತ್ತೆ ಇದು ಪೂರ್ತಿ ದ್ರವ ರೂಪದಲ್ಲಿ ಐತಿ ಅಂತೇಳಿ, ಬಟ್ ಪೂರ್ತಿ ದ್ರವ ರೂಪದಲ್ಲಿ ಇಲ್ಲ ಅದು. ಹಾಗಾದ್ರೆ ಇದು ಒಂಥರ ಸೆಮಿ ಲಿಕ್ವಿಡ್ ಕಂಡ್ರೆ, ಪೂರ್ತಿ ದ್ರವ ರೂಪದಲ್ಲಿ ಇಲ್ಲ ಅದು. ಹಾಗಾದ್ರೆ ಇದು ಒಳಗಡೆ ಈ ರಕ್ತವನ್ನ ಎರಡು ಭಾಗ ಮಾಡ್ತಾ ಹೋದ್ವಿ. ಇದರಲ್ಲಿ 55% ದ್ರವ ರೂಪದಲ್ಲಿದೆ, 45% ಘನ ಪಾರ್ಟಿಕಲ್ಸ್ ಗಳಿದಾವ. ಅವು ನಮ್ಮ ಕಣ್ಣಿಗೆ ದ್ರವ ಕಣ್ಣ ಕಾಣಿಸ್ತಿದಾವ ಅಷ್ಟೇ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಗಳಿದಾವ. ಆ 55% ಏನೈತಲ್ವಾ, ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ, ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಬಹಳ ಜನ ಸಿರಮ್ ಅನ್ಕೊಂಡ್ಬಿಡ್ತಾರೆ, ಸಿರಮ್ ಅಲ್ಲ. ಪ್ರೀವಿಯಸ್ ಕ್ಲಾಸ್ ನಾನು ಹೇಳಿದೀನಿ, ಸಿರಮ್ಗೂ ಪ್ಲಾಸ್ಮಾಗೂ ವ್ಯತ್ಯಾಸ ಇದೆ ಅಂತ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಫೈಬ್ರಿನೋಜನ್ ಅನ್ನ ರಿಮೂವ್ ಮಾಡಿದ್ರೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನ ತೆಗೆದ್ರೆ ಅದನ್ನ ನಾವು ಸಿರಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆ ಸಿರಮ್ ಬಗ್ಗೆ ಅಧ್ಯಯನ ಮಾಡೋದನ್ನ ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡೋದು ಹೆಮಟಾಲಜಿ. ಇದನ್ನ ನಾನು ಆಲ್ರೆಡಿ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೆಮಟಾಲಜಿ ಅಂಡ್ ಹೆಮಟೋಪ್ಯಾಥಾಲಜಿ ಅಂಡ್ ಸಿರಾಲಜಿ ಅಂದ್ರೆ ಏನು ಅನ್ನೋದನ್ನ. ಅದಕ್ಕಾಗಿ ನಾನು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಹೋದೆ. ಈ ಪ್ಲಾಸ್ಮಾ ಇದೆ ಅಲ್ವಾ, ಈ ಪ್ಲಾಸ್ಮಾ ಒಳಗಡೆ ಏನು ದ್ರವ ರೂಪದ ವಸ್ತು ಇದೆ ಅಲ್ವಾ, ದ್ರವ ರೂಪದ ವಸ್ತು ಇದೆ ಅಲ್ವಾ, ಅದನ್ನ ನಾನು ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀನಿ. ಕೆಲವೊಂದಿಷ್ಟು ಘನ ಪಾರ್ಟಿಕಲ್ಸ್ಗಳಿದಾವ, ಘನ ವಸ್ತುಗಳಿದಾವ. ರಕ್ತದ ಒಳಗಡೆ ಸಾಲಿಡ್ ಪಾರ್ಟಿಕಲ್ಸ್ ಇದಾವ, ಘನ ವಸ್ತುಗಳಿದಾವ. ಈ ಘನ ವಸ್ತುಗಳಿದಾವ. ಯಾವ್ಯಾವ ಘನ ವಸ್ತುಗಳಿದಾವ ಸರ? ಘನ ವಸ್ತುಗಳು ಯಾವಿದಾವ? ಘನ ವಸ್ತುಗಳು 3 ಘನ ವಸ್ತುಗಳು ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ಯಾವ್ಯಾವ ಕಂಡು ಬರ್ತಾ ಹೋಗ್ತವೆ? ಒಂದೇದು ರೆಡ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಂತ ಕರಿತಾ ಹೋಗ್ತೀವಿ, RBC. ದೆನ್ ಅಗೇನ್ WBC, ವೈಟ್ ಬ್ಲಡ್ ಕಾರ್ಪಸೆಲ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ 55% ಏನೋ ದ್ರವ ರೂಪ ಐತಲ್ವ, ಪ್ಲಾಸ್ಮಾ ಇದಲ್ವಾ, ಈ ಪ್ಲಾಸ್ಮಾ ಇದಲ್ವೇ. ಹಾಗಾದ್ರೆ ಪ್ಲಾಸ್ಮಾ ಇದಲ್ವಾ, ಈ ಪ್ಲಾಸ್ಮಾದ ಒಳಗಡೆ 90% ಏನಿದೆಪ್ಪ ಅಂದ್ರೆ 90% ನೀರಿದ. ಈ ಪ್ಲಾಸ್ಮಾ ಒಳಗಡೆ 90% ಏನಿದೆಪ್ಪ ಅಂದ್ರೆ ನೀರಿದ, 90% ನೀರಿದ. ಅಂಡ್ ಅಗೇನು ಈ ಪ್ಲಾಸ್ಮಾದ ಒಳಗಡೆ 7% ಏನಿದೆ ಅಂತಂದ್ರೆ 7% ಪ್ರೋಟೀನ್ ಇದೆ. 7% ಏನಿದೆ, ಹಾಗಾದ್ರೆ ಪ್ರೋಟೀನ್ ಇದೆ. 7% ಪ್ರೋಟೀನ್ ಇದೆ. ಹಾಗಾದ್ರೆ 0.3%, 0.7% ಏನಿದೆ ಅಂದ್ರೆ ಉಪ್ಪು ಇದೆ, ಉಪ್ಪಿನಾಂಶ ಇದೆ. 0.7% ಉಪ್ಪಿನಾಂಶ ಇದೆ. ದೆನ್ ಅಗೇನು 0.3% ಇತರ ಲವಣಾಂಶ ಇದೆ. ಅಂಡ್ ಅಗೇನು ಇನ್ನು ಉಳಿದಿರ್ತಕ್ಕಂಥ 2% ಏನಿದೆಪ್ಪ ಅಂತಂದ್ರೆ ಇತರೆ ಅಂಶಗಳು ಕಂಡು ಬರ್ತಾ ಹೋಗ್ತವೆ, ಅದರ್ಸ್ ಥಿಂಗ್ಸ್ ಕಂಡು ಬರ್ತಾ ಹೋಗ್ತವೆ. ಇತರ ಅಂಶಗಳು ಏನಾಗ್ತವೆ, ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ರಕ್ತದ ಒಳಗಡೆ ಪ್ರೋಟೀನ್ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಹಾಗಾದ್ರೆ 7% ಇದೆ. ಈ ಪ್ರೋಟೀನ್ ಅನ್ನ ಈ ಪ್ರೋಟೀನ್ ಇದೆಯಲ್ಲ, 7% ಪ್ರೋಟೀನ್ ಏನಿದೆ ಅಲ್ವಾ, ಈ ಪ್ರೋಟೀನ್ ಒಳಗಡೆ ನಾವು 3 ರೀತಿಯ ಪ್ರೋಟೀನ್ ಗಳನ್ನ ಗಮನಿಸ್ತಾ ಹೋಗಿದ್ವಿ. ಈ ಪ್ರೋಟೀನ್ ಒಳಗಡೆ ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ 3 ರೀತಿಯ ಪ್ರೋಟೀನ್ ಗಳನ್ನ ಗಮನಿಸ್ತಾ ಹೋಗಿದ್ವಿ. ಯಾವ್ಯಾವ ಸರ್ ಆ 3 ರೀತಿಯ ಪ್ರೋಟೀನ್ಗಳು ಅಂತಂದ್ರೆ, ಒಂದೇದು ಅಲ್ಬುಮಿನ್ ಅಂತೇಳಿ. ಇದ್ರ ಬಗ್ಗೆ ನಾವು ಮಾತಾಡಿರ್ಲಿಲ್ಲ, ಅಲ್ಬುಮಿನ್ ಬಗ್ಗೆ ನಾವು ಮಾತಾಡಿರಲಿಲ್ಲ, ಯಾಕಂದ್ರೆ ನಾವು ಕೇವಲ ರೋಗ ನಿರೋಧಕ ವ್ಯವಸ್ಥೆ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಅದ್ರ ಪೂರ್ತಿ ಮಾತಾಡಿ ಆಮೇಲೆ ನಾವು ಘನ ವಸ್ತುಗಳ ಕಡೆಗೆ ಬರ್ತಾ ಹೋಗೋಣ. ಹಾಗೆ ಒಂದೇದು ಬರ್ತಾ ಹೋಗ್ತೀನಿ, ಅಲ್ಬುಮಿನ್ ಅಂತೇಳಿ. ಅಲ್ಬುಮಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. ಹಾಗಾದ್ರೆ ಅಲ್ಬುಮಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. ಹಾಗಾದ್ರೆ ಇದು ಎಲ್ಲಿ ಕ್ರಿಯೇಟ್ ಆಗುತ್ತಾ? ಹಾಗಾದ್ರೆ ಇದನ್ನ ಪ್ರಶ್ನೆ ಕೇಳ್ಬಿಡ್ತಾನೆ, ಅಲ್ಬುಮಿನ್ ಪ್ರೋಟೀನ್ ಎಲ್ಲಿ ಉತ್ಪಾದನೆ ಆಗುತ್ತದೆ ಅಂತೇಳಿ. ಹಾಗಾದ್ರೆ ಆಪ್ಷನ್ ಒಳಗಡೆ ರೆಡ್ ಬ್ಲಡ್ ಸೆಲ್ಸ್, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಡಿ ಏನದು ಲಿವರ್, ಇನ್ನೊಂದು ನೆಕ್ಸ್ಟ್ ಬಂದಾಗ ಸಣ್ಣ ಕರಳು ಅಂತ ಕೊಟ್ಟು ಬಿಡ್ತಾನೆ. ಎಲ್ಲಿ ಉತ್ಪಾದನೆ ಆಗುತ್ತಾ?
ಸೊ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರೆ ಬಹುತೇಕ ನಿಮ್ಮ ಮೈಂಡಿಗೆ ಬಂದಿರುತ್ತೆ ಆಲ್ರೆಡಿ ಪ್ಲಾಸ್ಮಾ ಅಂತೇಳಿ. ದಿಸ್ ಇಸ್ ರಾಂಗ್. ಲಿವರ್ ಅಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಲಿವರ್ ಅಲ್ಲಿ ಉತ್ಪಾದನೆ ಆಗಿ ಪ್ಲಾಸ್ಮಾಗೆ ಬರ್ತಾ ಇದೆ. ಸೊ ಲಿವರ್ ಅಲ್ಲಿ ಉತ್ಪಾದನೆ ಆಗಿ ಪ್ಲಾಸ್ಮಾಗೆ ಬರ್ತಾ ಇದೆ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳ್ತಾ ಹೋಗಿದ್ದೆ, ಆಂಟಿಬಾಡೀಸ್ ಉತ್ಪಾದನೆ ಆಗೋದು WBC ಅಲ್ಲಿ. ಬಟ್ ಆಂಟಿಬಾಡೀಸ್ ಎಲ್ಲಿ ಪ್ರೆಸೆನ್ಸ್ ಆಗಿರ್ತಾವ ಅಂದ್ರೆ ನೀವು ಪ್ಲಾಸ್ಮಾ ಅಂತ ಬರಬೇಕು. ಆಂಟಿಬಾಡೀಸ್ ಎಲ್ಲಿ ಪ್ರೆಸೆನ್ಸ್ ಆಗಿರ್ತಾವ ಅವು ಇರುವುದು ಒಂದು ಜಾಗ, ಉತ್ಪಾದನೆ ಆಗೋದು ಅಲ್ಲಿ. ಉತ್ಪಾದನೆ ಆಗೈತೆ ಅಂದ್ರೆ ಅಲ್ಲೇ ಇರ್ಬೇಕಂತ ಏನಿಲ್ಲ ಕಣ್ರಿ, ಅಲ್ಲಿ ಉತ್ಪಾದನೆ ಆಗ್ತಾವ. ಇನ್ನೊಂದು ಎಲ್ಲೋ ಕಡೆ ಏನಾಗಿರ್ತಾವ ಹಾಗಾದ್ರೆ ಸ್ಟೋರ್ ಆಗಿರ್ತೈತೆ. ಆದ್ರೆ ಗ್ಲೂಕೋಸ್ ಉತ್ಪಾದನೆ ಆಗೋದು ಎಲ್ಲಾಗಾದ್ರೆ ಸಣ್ಣ ಕರಳಲ್ಲಿ. ಆದ್ರೆ ಗ್ಲೂಕೋಸ್ ಸ್ಟೋರ್ ಆಗೋದು ಎಲ್ಲಾಗಾದ್ರೆ ಸೊ ಲಿವರ್ ಭಾಗ ಆಗಿರ್ಬೋದು, ಅಲ್ಲಿ ಗ್ಲೈಕೋಜನ್ ಆಗಿ ಏನಾಗುತ್ತೆ ಸ್ಟೋರ್ ಆಗ್ತಾ ಹೋಗುತ್ತೆ. ಹಿಂಗ ಸೊ ಅಲ್ಬುಮಿನ್ ಉತ್ಪಾದನೆ ಆಗೋದಿಲ್ಲ ಅಂತಂದ್ರೆ ಸೊ ಲಿವರ್ ಉತ್ಪಾದನೆ ಆಗ್ತಕ್ಕಂಥ ಒಂದು ಪ್ರೋಟೀನ್ ಅದು. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗೋಣ ಅಂತ. ಹಾಗಾದ್ರೆ ಅಲ್ಬುಮಿನ್ ಅಂಡ್ ಅಗೇನ್ ಫೈಬ್ರನೋಜಿನ್ ಅಂದ್ರೆ ಫೈಬ್ರನೋಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. 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 ಈ ಪ್ರೋಟೀನ್ ನಾವು ಏನು ಪ್ಲೇಟ್ಲೆಟ್ಸ್ ಹತ್ರ ಬಂದ ಮಾತಾಡೋದಂತ. ಇನ್ನೊಂದು ಪ್ರೋಟೀನ್ ಯಾವ್ದು ಸರ್ ಅಂದ್ರೆ ಹಾಗಾದ್ರೆ ಗ್ಲೋಬುಲಿನ್ ಅಂತೇಳಿ ಗ್ಲೋಬುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. ಗ್ಲೋಬುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಕಂಡು ಬರ್ತಾ ಹೋಗುತ್ತೆ. ಗ್ಲೋಬುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಕಂಡು ಬರ್ತಾ ಹೋಗುತ್ತಾ. ಹಾಗಾದ್ರೆ ಇದ್ರ ಒಳಗಡೆ ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ಎಲ್ಲಿರುತ್ತಾ, ಆಂಟಿಬಾಡೀಸ್ ಎಲ್ಲಿರ್ತಾವ ಅಂದ್ರೆ ಗ್ಲೋಬುಲಿನ್ ಒಳಗಡೆ ಇರ್ತಾವ. ಸೊ ನಾವೀಗ ಇದರಲ್ಲಿ ಅಲ್ಬುಮಿನ್, ಫೈಬ್ರನೋಜಿನ್ ಅಂಡ್ ಗ್ಲೋಬುಲಿನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನಾನು ಪ್ರೀವಿಯಸ್ ಕ್ಲಾಸ್ ನಾವು ನೆನ್ಪಿಟ್ಕೊಳ್ಳೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ABCD ಬರ್ದಿರ್ತಿರಲ್ವಾ, ಸೊ ಈ ರೀತಿ ಬರ್ದಿರ್ತೀವಿ ABCD, ಆಮೇಲೆ ಮುಂದೆ ಈ ಬರೆಯಲ್ಲ ಹಿಂಗ್ ಬರ್ದಿರ್ತೀವಿ ನೋಡ್ರಿ, EFGH ಅಂತ ಬರ್ದಿರ್ತೀವಲ್ವಾ. ಇದ್ರ ಒಳಗಡೆ ಹಿಂಗೊಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಷ್ಟೇ. ಹಾಗಾದ್ರೆ ಒಂದಿದು ಅಲ್ಬುಮಿನ್ ಅಂತ ಇದೆ, ಎರಡನೇದು ಫೈಬ್ರನೋಜಿನ್ ಅಂತ ಇದೆ, ಮೂರನೇದು ಆಗರೆ ಏನಿದಾಗರೆ ಗ್ಲೋಬುಲಿನ್ ಅಂತ ಕಂಡು ಬರ್ತಾ ಹೋಗುತ್ತಾ. ಈಗ ಇದರಲ್ಲಿ ಒಂದೊಂದು ಪ್ರೋಟೀನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಆಮೇಲೆ ನಾವೇನ್ ಮಾಡುವ, ಸೊ RBC ಕಡೆ ಬರೋಣಂತೆ. ಇನ್ನು ಉಪ್ಪಿನ ಬಗ್ಗೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಲವಣಾಂಶದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನೀರು ಅಂತಂದ್ರೆ ದೇರ್ ಇಸ್ ವಾಟರ್ ಅಷ್ಟೇ ಕಂಡ್ರೆ ಅದ್ರದ್ದೇನಿಲ್ಲ. ಅದು ಮತ್ತೆ ನಾವು ಕೆಮಿಸ್ಟ್ರಿ ಮಾತಾಡೋದಂತ. ಇಲ್ಲಿ ನಾವು ಮಾತಾಡಬೇಕಾದ್ರೆ ಈ ಮೂರು ಅಂಶಗಳ ಬಗ್ಗೆ ಮಾತಾಡಿ ನೇರವಾಗಿ ನಾವು RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ. ಸೊ ಓಕೆ, ಹಾಗಾದ್ರೆ ಫಸ್ಟ್ ಬರ್ತಾ ಹೋಗೋಣ. ಫಸ್ಟ್ ವಿ ಗೋ ಟು ಡಿಸ್ಕಸ್ ಅಬೌಟ್ ದ ಅಲ್ಬುಮಿನ್ ಬಗ್ಗೆ ಮಾತಾಡ್ತಾ ಹೋಗುವ. ಹಾಗಾದ್ರೆ ರಕ್ತದ ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ ಪ್ರೋಟೀನ್ಗಳಲ್ಲಿ ಹಾಗಾದ್ರೆ ಫಸ್ಟ್ ಯಾವ ಪ್ರೋಟೀನ್ ಬಗ್ಗೆ ಮಾತಾಡೋದಪ್ಪ ಅಂದ್ರೆ ಹಾಗಾದ್ರೆ ಅಲ್ಬುಮಿನ್ ಬಗ್ಗೆ ಮಾತಾಡ್ತಾ ಹೋಗುವ. ಅಲ್ಬುಮಿನ್ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಹೋಗುವ. ಹಾಗಾದ್ರೆ ಅಲ್ಬುಮಿನ್ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಹೋಗುವ. ಸೊ ಈ ಪದಗಳನ್ನು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕಾ. ಅಲ್ಬುಮಿನ್ ಪ್ರೋಟೀನ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗುವ. ಹಾಗಾದ್ರೆ ಈ ಅಲ್ಬುಮಿನ್ ಪ್ರೋಟೀನ್ ಎಲ್ಲಿ ಉತ್ಪಾದನೆ ಆಗುತ್ತಾ ಸರ? ಹಾಗಾದ್ರೆ ಅಲ್ಬುಮಿನ್ ಪ್ರೋಟೀನ್ ಇದು ರಕ್ತದ ಒಳಗಡೆ ಇದೆ ಸರ್. ಪ್ಲಾಸ್ಮಾ ಅಂತ ಹೇಳಿದ್ರಲ್ವಾ, ಸೊ ದಿಸ್ ಇಸ್ ದ ಬ್ಲಡ್. ಇದೆಲ್ಲ ರಕ್ತ ಕಣ್ರಿ. ಈ ರಕ್ತದ ಒಳಗಡೆ ಸ್ವಲ್ಪ ಪ್ಲಾಸ್ಮಾ ಇದೆ, ಆ ಪ್ಲಾಸ್ಮಾದ ಒಳಗಡೆ ಪ್ರೋಟೀನ್ ಇದೆ. ರಕ್ತದ ಒಳಗಡೆ ರಕ್ತ ಅಂದ ತಕ್ಷಣ ಬರೀ ಇದೇ ರಕ್ತ ಅಷ್ಟಲ್ಲ, ಇವೆರಡೂ ಸೇರಿದ್ರೆ ರಕ್ತ ಆಗ್ತೈತಿ. ಇವೆರಡೂ ಸೇರಿದ್ರೆ ಏನಾಗ್ತದೆ, ಬ್ಲಡ್ ಆಗ್ತದ. ಹಾಗಾದ್ರೆ ಈ ಅಲ್ಬುಮಿನ್ ಎಲ್ಲಿ ಉತ್ಪತ್ತಿ ಆಯಿತು ಅಂತ ಪ್ರಶ್ನೆ ಕೇಳ್ತಾನ. ಆಗ ಫಸ್ಟ್ ಆಫ್ ಏನ್ ಕೊಟ್ಟಿರ್ತಾನ ಗೊತ್ತಾ, ಹಾಗಾದ್ರೆ ಬೋನ್ ಮ್ಯಾರೋಸ್ ಅಂತ ಕೊಟ್ಟಿರ್ತಾನ. ಹಾಗಾದ್ರೆ ನೀವೇನ್ ಅನ್ಕೊಂಡಿರ್ತಾರ ನೋಡ್ರಿ, ರಕ್ತ ಉಗಮ ಆಗೋದು ಬೋನ್ ಮ್ಯಾರೋಸ್ ಅಲ್ಲೇ. ಆದ್ರೆ ಆ ಪ್ರೋಟೀನ್ ಉಗಮ ಆಗಿದ್ದು ಬೋನ್ ಮ್ಯಾರೋಸ್ ಅಲ್ಲ. ಆ ಪ್ರೋಟೀನ್ ಉಗಮ ಆಗಿದ್ದು ಎಲ್ಲಿ ಸರ? ಅಲ್ಬುಮಿನ್ ಅನ್ನುವ ಪ್ರೋಟೀನ್ ಉಗಮ ಆಗಿದ್ದು ಎಲ್ಲಿ ಅಂತಂದ್ರೆ ಆದ್ರೆ ಇದು ಲಿವರ್ ಅಲ್ಲಿ ಉಗಮ ಆಗುತ್ತಾ, ಫೈಬ್ರನೋಜಿನ್ ಎಲ್ಲಿ ಉತ್ಪಾದನೆ ಆಗುತ್ತಾ, ಗ್ಲೂಬಿಮಿನ್ ಎಲ್ಲಿ ಉತ್ಪಾದನೆ ಆಗುತ್ತಾ ಅಂತ ಮುಂದೆ ನೋಡ್ತಾ ಹೋಗೋಣ ಅಂತ. ಹಾಗಾದ್ರೆ ಫಸ್ಟ್ ಅಲ್ಬುಮಿನ್ ಬಗ್ಗೆ ಮಾತಾಡ್ತಾ ಹೋಗುವ. ಇದು ಯಕೃತ್ನಲ್ಲಿ ಉಗಮ ಆಗುತ್ತಾ ಅಥವಾ ಲಿವರ್ ಅಲ್ಲಿ ಉಗಮ ಆಗ್ತಾ ಹೋಗುತ್ತಾ? ಲಿವರ್ ನಲ್ಲಿ ಉತ್ಪಾದನೆ ಆಗುತ್ತಾ? ಹಾಗಾದ್ರೆ ಎಲ್ಲಿ ಪ್ರೊಡಕ್ಷನ್ ಆಗುತ್ತಾ ಸರ? ಈ ಅಲ್ಬುಮಿನ್ ಅಂತಕ್ಕಂಥ ಪ್ರೋಟೀನ್ ಎಲ್ಲಿ ಉತ್ಪಾದನೆ ಆಗುತ್ತಂದ್ರೆ ಲಿವರ್ ಅಲ್ಲಿ ಉತ್ಪಾದನೆ ಆಗುತ್ತಾ. ನಮ್ಮ ಮಾನವನ ದೇಹದಲ್ಲಿ ಅತ್ಯಂತ ಹೆಚ್ಚು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಂಶ, ಒಂದು ಆರ್ಗನ್ ಯಾವ್ದಾರ ಐತಿ ಅಂತಂದ್ರೆ ದಟ್ ಇಸ್ ಅ ಲಿವರ್. ಅನೇಕ ಕೆಲಸ ಮಾಡ್ತಾ ಇಟ್ಕೊಂಡ್ರು, ತುಂಬಾ ಕೆಲಸ ಮಾಡ್ತದೆ ಲಿವರ್. ಕತ್ತರಿಸಿದ್ರೆ ಬೆಳೀತಕ್ಕಂಥ ಒಂದು ಅಂಗ ಯಾವ್ದಪ್ಪ ಅಂದ್ರೆ ಲಿವರ್, ಯಕೃತ್ ಅಂತ ಕರಿತಾ ಹೋಗ್ತೀವಿ. ಮಾನವನ ದೇಹದ ಒಳಗಡೆ ಇರತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವ್ದಂದ್ರೆ ಲಿವರ್. ಯಾವ್ದಪ್ಪ ಅಂದ್ರೆ ಲಿವರ್. ಸುಮಾರು 1.5 kg ತೂಕ ಇರತಕ್ಕಂಥದ್ದು ಲಿವರ್. ಅದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋದಂತ ಎಂಡೋಕ್ರೈನಾಲಜಿ ಬಂದಾಗ. ಹಾಗಾದ್ರೆ ಆ ಲಿವರ್ ನಲ್ಲಿ ಅಲ್ಬುಮಿನ್ ಉತ್ಪಾದನೆ ಆಗ್ತೈತಲ್ವಾ, ಇದ್ರ ಕೆಲಸ ಏನು ಸರ? ವಾಟ್ ಇಸ್ ದ ಮೇಜರ್ ಫಂಕ್ಷನ್? ಈ ಅಲ್ಬುಮಿನ್ ನ ಮುಖ್ಯವಾದ ಕೆಲಸ ಏನು ಸರ? ಹಾಗಾದ್ರೆ ಇದು ಏನ್ ಕೆಲಸ ಮಾಡ್ತೈತಿ ಸರ? ಹಾಗಾದ್ರೆ ಇದು ಜೀವಸತ್ವಗಳನ್ನ ಔಷಧಿಗಳನ್ನ ಏನ್ ಮಾಡುತ್ತಾ, ಸರಬರಾಜು ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತಾ. ಸೊ ಇದು ಎರಡು ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಒಂದೇದು ಏನ್ ಮಾಡ್ತೈತಪ್ಪ ಅಂದ್ರೆ ಇದರ ಫಂಕ್ಷನ್ ಏನಿದೆ ಸರ, ಇದರ ಕಾರ್ಯ ಏನಿದೆ ಅಂತಂದ್ರೆ ಇದರ ಕಾರ್ಯ ಏನಿದೆಪ್ಪ ಅಂದ್ರೆ ಒಂದೇದು ಹಾಗಾದ್ರೆ ಜೀವಸತ್ವಗಳು, ವಿಟಮಿನ್ಸ್ಗಳು, ಹಾಗಾದ್ರೆ ಜೀವಸತ್ವ ಮತ್ತು ಮೆಡಿಸನ್, ಔಷಧಿಗಳನ್ನ ಸರಬರಾಜು ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತಾ. ಔಷಧಿಗಳ ಸರಬರಾಜು ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತಾ. ಒಂದು. ಎರಡನೇದೇನಪ್ಪಾ ಅಂತಂದ್ರೆ ಇದ್ರದ್ದು ಮೋಸ್ಟ್ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು, ಇದು
ರಕ್ತವು ದ್ರವ ರೂಪದಲ್ಲಿ ಐತೆ ಅಂತ ನಮಗೆ ಗೊತ್ತಿದ್ದ. ಆ ರಕ್ತವು ರಕ್ತನಾಳದ ಒಳಗಡೆನೆ ಇರುವಂತೆ ಹಿಡಿದಿಟ್ಕೊಳ್ತೈತಿ. ಅಂದ್ರೆ ಎಲ್ಲೂ ಲೀಕ್ ಆಗದೆ ಇರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರಪ್ಪ ಅಂದ್ರ ಅದು ಅಲ್ಬುಮಿನ್ ಪ್ರೋಟೀನ್. ಸೊ ಅಲ್ಬುಮಿನ್ ಪ್ರೋಟೀನ್ ಮೇಜರ್ ಫಂಕ್ಷನ್ ಏನಪ್ಪಾ ಅಂತಂದ್ರ ರಕ್ತವು ರಕ್ತನಾಳದ ಒಳಗಡೆ ಇರುವಂತೆ ಆ ದ್ರವ ವಸ್ತುವನ್ನ ಹಿಡಿದಿಟ್ಕೊಳ್ಳುವ ಕೆಲಸ ಯಾರದಪ್ಪ ಅಂದ್ರ ಈ ಅಲ್ಬುಮಿನ್. ಆದ್ರೆ ರಕ್ತವು ರಕ್ತನಾಳದಲ್ಲಿಯೇ ಉಳಿಯುವಂತೆ ರಕ್ತನಾಳದಲ್ಲಿಯೇ ಇರುವಂತೆ ಏನ್ ಮಾಡ್ತದಪ್ಪ ಅಂದ್ರ ಹಿಡಿದಿಟ್ಟುಕೊಳ್ತಾ ಹೋಗುತ್ತೆ. ಆಗ ರಕ್ತನಾಳದಲ್ಲಿ ಇರುವಂತೆ ಹಿಡಿದಿಟ್ಟುಕೊಳ್ಳುತ್ತೆ. ಯಾರು ಸರ್ ಹಿಡಿದಿಟ್ಟುಕೊಳ್ಳೋದು ಅಂತಂದ್ರ ಹಿಡಿದಿಟ್ಟುಕೊಳ್ಳುತ್ತೆ. ಯಾವ್ದು ಹಿಡಿದಿಟ್ಟುಕೊಳ್ಳೋದು ಅಂತಂದ್ರ ಅದು ನಮ್ಮ ಅಲ್ಬುಮಿನ್ನು. ಇದು ನಡೀತಾ ಇರೋದು ಯಾವುದೋ ಸ್ವಿಟ್ಜರ್ಲ್ಯಾಂಡ್ ದೇಶದ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಅಲ್ಲ ಕಂಡ್ರಿ. ಇದು ನಡೀತಿರೋದು ನಮ್ಮ ದೇಹದ ಒಳಗಡೆನೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮ ದೇಹದ ಒಳಗಡೆ ಎಷ್ಟೋ ನೀವು ನಂಬಲಾಗದಂತಹ ಸತ್ಯಗಳು ಇದಾವ. ನೀವು ನಂಬಕ್ಕಾಗಲ್ಲ ಕೆಲವೊಂದು ಟೈಮ್. ಅದಕ್ಕೆ ನಾನೇನು ಹೇಳಕ್ ಹೋಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಗೊತ್ತಿಲ್ಲ ಅನ್ನಕ್ ಹೋಗ್ಬಿಡ್ರ. ಹಾಗಾದ್ರೆ ಸುಮ್ಮನೆ ಒಂದು ಸಣ್ಣ ಸಿಂಪಲ್ ಕೊಡ್ತೀವಿ ನೋಡ್ರಿ. ನಿಮ್ಮ ದೇಹ ಎಷ್ಟು ಫಂಕ್ಷನ್ ಮಾಡ್ತೈತಿ ಅಂತಂದ್ರ ಜಸ್ಟ್ ಹಂಗೆ ನೋಡ್ರಿ. ಒಂದು ಸರಿ ನಮ್ಮ ಬ್ಲಡ್, ನಮ್ಮ ಹಾರ್ಟ್ ಏನಾದ್ರು ಲಬ್ ಅಂತಂದ್ರೆ, ಒಂದು ಸರಿ ಲಬ್ ಅಂತಂದ್ರೆ 70 ml ಬ್ಲಡ್ ಪಂಪ್ ಆಗ್ತೈತಿ ಕಣ್ರಿ. ಒಂದು ಸರಿ ಲಬ್ ಅಂದ್ರ 70 ml ಬ್ಲಡ್ ಪಂಪ್ ಆಗುತ್ತಾ. ಒಂದು ನಿಮಿಷಕ್ಕೆ 72 ಸರಿ ಏನಾಗುತ್ತಾ ಆಗರ ಪಂಪ್ ಆಗುತ್ತೆ. 72 ಸರಿ ಲಬ್ 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 ಡಬ್ ಲಬ್ ಡಬ್ ಅನ್ಬೇಕಂದ್ರೆ ಒಂದು ಸರಿ 70 ml ಅಂದ್ರೆ ಯೋಚನೆ ಮಾಡು, ಒಂದು ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ಲಿ 5 ಲೀಟರ್ನಷ್ಟು ಬ್ಲಡ್ ಪಂಪ್ ಆಗ್ತೈತಿ. ಎಕ್ಸಾಕ್ಟ್ ಬೇಕು ಸರ್ ನನಗಂದ್ರ 5040 ಲೀಟರ್, 5040 ಮಿಲಿಲೀಟರ್. 5040 ಮಿಲಿಲೀಟರ್ ಅಂದ್ರೆ ಒಂದೇ. ಹಾಗಾದ್ರೆ 749 5040 ಮಿಲಿಲೀಟರ್ ಅಂದ್ರೆ ನಥಿಂಗ್ ಬಟ್ 5 ಲೀಟರ್. ಒಂದು ಗಂಟೆಗೆ 5 ಲೀಟರ್ ಬ್ಲಡ್ ಅನ್ನ ಪಂಪ್ ಮಾಡ್ತಾ ಇಟ್ಕೊಂಡ್ರೆ ನಿಮ್ಮ ಹೃದಯ. ಒಂದು ಗಂಟೆಗೆ 5 ಲೀಟರ್ ಅಂತಂದ್ರೆ ಜಸ್ಟ್ ಇಮ್ಯಾಜಿನೇಷನ್ 24 ಗಂಟೆಗೆ ಹತ್ತತ್ರ ಒಂದು 300 ಲೀಟರ್. ಹಾಗಾದ್ರೆ 300-400 ಲೀಟರ್ ಏನ್ ಮಾಡುತ್ತಪ್ಪ ಅಂದ್ರೆ ಪಂಪ್ ಮಾಡುತ್ತೆ. ಇಂಥವು ಅನೇಕ ನಂಬಲಾಗದ ಘಟನೆಗಳಿದ್ರೂ ಕೂಡ ತುಂಬಾ ಅವ್ನು ನಂಬಲೇಬೇಕು. ಸತ್ಯ ಕೂಡ ಇಲ್ಲಿ ಕೂಡ ಅಷ್ಟೇ. ಸೊ ಇದು ನಮ್ಮ ದೇಹದ ಒಳಗಡೆ ನಡೀತೈತಿ ಅಂತ ಅನ್ಕೊಂಡು ನೀವು ಓದ್ಕೊಂಡ್ರೆ ಇದು 100% ನೆನಪಿರ್ತೈತಿ. ಅಯ್ಯೋ ಎಕ್ಸಾಮಿಗೆ ಬರ್ತೈತಿ ಕಂಠಪಾಠ ಮಾಡಂತಡಿ ಅಂತ ಕಂಠಪಾಠ ಮಾಡಿದ್ರೆ ನೆನಪಿರಲ್ಲ. ಸೊ ಇದು ನಿನ್ನ ದೇಹದ ಒಳಗಡೆ ನಡೀತೈತಿ ಅನ್ನೋದನ್ನ ವಾಸ್ತವ ಅರ್ಥ ಮಾಡ್ಕೊಂಡು ನೀವು ಓದ್ಕೊಳ್ತಾ ಹೋದ್ರೆ ಗೊತ್ತಾಗ್ತಾ ಹೋಗ್ತೈತಿ. ಆದ್ರೆ ಅಲ್ಬುಮಿನ್ನ ಕೆಲಸ ಏನು? ರಕ್ತ ದಾರಿ ತಪ್ಪದಾಗ ನೋಡ್ಕೊಳ್ತೈತಿ. ರಕ್ತ ದಾರಿ ತಪ್ಪದಂಗೆ ನೋಡ್ಕೊಳ್ತೈತಿ. ನಿಮ್ಮ ಆಡು ಭಾಷೆ ನೆನ್ಪಿಟ್ಕೊಂಡ್ರೆ ಅಷ್ಟೇ. ಮತ್ತೆ ಆಡು ಭಾಷೆ ಅಲ್ಬುಮಿನ್ ಪದ ಆಡು ಭಾಷೆ ತರಬಾರದು, ಅದ್ರ ಕೆಲಸ ಆಡು ಭಾಷೆ ತರಬೇಕಷ್ಟೇ. ಅಲ್ಬುಮಿನ್ ದಾರಿ ತಪ್ಪದಂಗೆ ಏನ್ ಮಾಡ್ತಿದಪ್ಪ ಅಂದ್ರ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಪ್ಪ ಅಂದ್ರ ರಕ್ತ ದಾರಿ ತಪ್ಪದಂಗೆ ಅಂದ್ರೆ ಮೀನ್ಸ್ ಏನು ವೆಸಲ್ಸ್ ಏನಿರ್ತೈತಲ್ವಾ, ಬ್ಲಡ್ ವೆಸಲ್ಸ್ಗಳು, ರಕ್ತನಾಳಗಳು ಇರ್ತಾವಲ್ವಾ, ಅದನ್ನ ತಪ್ಸ್ಕೊಂಡು ಹೋಗ್ದಂಗೆ ಅದ್ರ ಒಳಗಡೆ ಇರಂಗೆ ಅದ್ರ ಒಳಗಡೆ ಸಂಚಾರ ಆಗಕ್ಕೆ ಯಾರು ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅಂದ್ರ ಅಲ್ಬುಮಿನ್ ಹೆಲ್ಪ್ ಮಾಡ್ತಾ ಹೋಗುತ್ತಾ. ಅಂಡ್ ಜೊತೆಗೆ ಆಗರ ವಿಟಮಿನ್ಸ್ ಗಳನ್ನ, ಮೆಡಿಸಿನ್ ಗಳನ್ನ ಏನ್ ಮಾಡ್ತಾ ಹೋಗುತ್ತಪ್ಪ ಅಂದ್ರ ಟ್ರಾನ್ಸ್ಫರ್ ಮಾಡೋ ಕೆಲಸವನ್ನ ಯಾರು ಮಾಡ್ತಾ ಹೋಗ್ತಾರೆ ಅಂದ್ರ ಈ ಅಲ್ಬುಮಿನ್ ಮಾಡ್ತಾ ಹೋಗುತ್ತಾ. ಓಕೆ, ಹಾಗಾದ್ರೆ ಲಿವರ್ ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾ ಹೋದೆ. ಸೊ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡ್ತೈತಪ್ಪ ಅಂದ್ರ ಈ ಅಲ್ಬುಮಿನ್ನ ಪ್ರಮಾಣ ಜಾಸ್ತಿ ಆಗಿಬಿಡ್ತೈತಿ. ಸೊ ಅಲ್ಬುಮಿನ್ನ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ನೋಡ್ರಿ, ಒಳಗಡೆ ಸ್ಟ್ರಿಕ್ಟ್ ಆಗಿರ್ಬೇಕಂದ್ರೆ ಆ ಕಡೆ ಹೋಗ್ಬೇಡ ಅಂತ ಹೇಳ್ಬೇಕು. ಹಂಗಂತೇಳಿ ಫುಲ್ಲು ಸ್ಟ್ರಿಕ್ಟ್ ಮಾಡ್ಬಿಟ್ರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಾಳಾಗುವ ಚಾನ್ಸಸ್ ಏನಾಗಿರುತ್ತಪ್ಪ ಅಂದ್ರ ಜಾಸ್ತಿ ಇರ್ತೈತಿ. ಅದಕ್ಕೆ ಇನ್ ಕೇಸ್ ಏನಾರ ಈ ಅಲ್ಬುಮಿನ್ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಅಲ್ಬುಮಿನ್ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ ಸರ, ಹೈಪರ್ ಅಲ್ಬುಮಿನಿಯಾ ಅಂತಕ್ಕಂಥ ರೋಗ ಬರ್ತೈತಿ. ಅಲ್ಲೇ ಹೆಸರು ಹೈಪರ್ ಅಂದ್ರೆ ಜಾಸ್ತಿ ಆಗೋದು ಅಂತ ಅರ್ಥ. ಹೈಪರ್ ಅಲ್ಬುಮಿನಿಯಾ ರೋಗ ಬರ್ತೈತಿ. ಹಾಗಾದ್ರೆ ಇದು ಯಾವ ಟೈಮಲ್ಲಿ ಬರ್ಬೋದು? ಇಸ್ ಎ ವೆರಿ ಸಿಂಪಲ್. ನೋಡ್ರಿ, ಹೈಪರ್ ಅಲ್ಬುಮಿನಿಯಾ ರೋಗ ಅಂದ್ರೆ ಏನು ಸರ್? ಹೈಪರ್ ಅಲ್ಬುಮಿನಿಯಾ ರೋಗ ಅಂತಂದ್ರೆ ಹೈಪರ್ ಅಲ್ಬುಮಿನಿಯಾ ರೋಗ ಅಂದ್ರೆ ಏನು ಸರ? ಇದು ಒಂದು ಹೈಪರ್ ಅಲ್ಬುಮಿನಿಯಾ ರೋಗ ಅಂದ್ರೆ ಏನಾಗೋದು ಸರ? ಏನಾಗದಂದ್ರ ಅಲ್ಬುಮಿನ್ ಪ್ರಮಾಣ ಏನಾಗುತ್ತಾ? ಜಾಸ್ತಿ ಆಗತ್ತ. ಅಲ್ಬುಮಿನ್ ಪ್ರಮಾಣ ಏನಾಗುತ್ತಾ? ರಕ್ತದಲ್ಲಿ ಅಧಿಕ ಆಗೋದು. ಅಲ್ಬುಮಿನ್ ಪ್ರಮಾಣ ರಕ್ತದಲ್ಲಿ ಏನಾಗತ್ತ? ಅಧಿಕ ಆಗೋದು. ಈಗ ನಿಮ್ಮೊಂದು ಪ್ರಶ್ನೆ ಬಂತಿವಾಗ, ಸರ್ ಅಧಿಕ ಅಂತ ಹೇಳಕತ್ತಿರಲ್ವಾ, ಎಷ್ಟು ಇರ್ಬೇಕು ಸರ ಅಲ್ಬುಮಿನ್ನು? ನೀವು ಅಧಿಕ ಅಂತ ಹೇಳಕತ್ತೀರ. ಅಧಿಕ ಅಂದ್ರೆ ಎಷ್ಟಿರ್ಬೇಕಾದ್ರೆ ಹಾಗಾದ್ರೆ ರಕ್ತದಲ್ಲಿ ಎಷ್ಟಿರ್ಬೇಕಾದ್ರೆ ಅಲ್ಬುಮಿನ್ ಎಷ್ಟಿರ್ಬೇಕಪ್ಪ ಅಂದ್ರ ಬ್ಲಡ್ ಒಳಗಡೆ ಎಷ್ಟಿರ್ಬೇಕಂತಂದ್ರ ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರೆ 3.4 ಇಂದ 5.4 ಆದ್ರೆ 5.4 ಗ್ರಾಮ್ ಪರ್ ಡೆಸಿಲೀಟರ್ ಹಿಂಗ್ ಕೊಟ್ಟಿರ್ತಾರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ.
ರಕ್ತದಲ್ಲಿ ಅಲ್ಬುಮಿನ್ ಪ್ರಮಾಣ ಎಷ್ಟಿರಬೇಕು ಅಂತೇಳಿ. ನಿಮಗೆ ಅದೇನು ಡೆಸಿಲೀಟರ್ ಅಂತ ಅರ್ಥ ಆಗದಂಗೆ ನೀವು ಸುಮ್ಮನೆ ಡಿ ಎಲ್ ಅಂತ ಓದ್ಕೊಂಡು ಹೋಗ್ಬಿಟ್ರೆ ಅದು ನೆನಪಿರಲ್ಲ ಕಣ್ರಿ. ವಾಟ್ ಯು ಮೀನ್ ಬೈ ಡೆಸಿಲೀಟರ್? ಗ್ರಾಮ್ ಪರ್ ಡೆಸಿಲೀಟರ್ ಅಂತ ಹೇಳಕತ್ತವನೇ. ಗ್ರಾಮ್ ಪರ್ ಲೀಟರ್ ಅಲ್ಲದು, ಗ್ರಾಮ್ ಪರ್ ಡೆಸಿಲೀಟರ್. ಹಾಗಾದ್ರೆ ನೀವು ಬಯಾಲಜಿಯಲ್ಲಿ ಈ ರಕ್ತ ಪಾಠ ಮುಗಿಯುವವರೆಗೂ ಕೂಡ ಇನ್ ಮುಂದೆ ಗ್ರಾಮ್ ಪರ್ ಡೆಸಿಲೀಟರ್ ಅಂತ ಬರ್ತಾ ಹೋಗ್ತೈತಿ. ಡೆಸಿಲೀಟರ್ ಅಂದ್ರೆ ಏನು ಸರ? ಲಿಸನ್. ಸೊ ನೋಡ್ಕೊಳ್ರಿ, ಇವಾಗ ನಾನಿಲ್ಲಿ 1 ಲೀಟರ್ ನೀರನ್ನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳುವ. ಎಷ್ಟಾಗಿರೋದು? 1 ಲೀಟರ್ ನೀರ್ ಐತಿ. ಆದ್ರೆ 1 ಲೀಟರ್ ನೀರ್ ಐತಲ್ವಾ, ನಾನೇನ್ ಹೇಳಕತ್ತೀನಿ? ಡೆಸಿಲೀಟರ್ ಅಂತ ಹೇಳಕತ್ತೀನಿ. ಡೆಸಿ ಅಂದ್ರೆ ದಶಕ ಅಂತ ಅರ್ಥ, 1/10 ಲೀಟರ್ ಅಂತ ಅರ್ಥ. ಅರೆ 1/10 ಲೀಟರ್ ಅಂತ ಬರೆಯುವ ಬದಲಾಗಿ ನಾನು ಹಿಂಗ್ ಬರೀಬೋದಲ್ವಾ, 1 ಲೀಟರ್ ಅಂತಂದ್ರೆ 1000 ml. ಹಾಗಾದ್ರೆ 1 ಡೆಸಿಲೀಟರ್ ಅಂದ್ರೆ 1/10, 0 ಕ್ಯಾನ್ಸಲ್, ಮತ್ತೆ ಇದು ಒಂದು ಕ್ಯಾನ್ಸಲ್ ಮಾಡಿಬಿಟ್ಟಿದೆಯಾ? ಹಾಗಾದ್ರೆ 100 ml ಬ್ಲಡ್ ಅಂದ್ರೂ ಒಂದೇ, 1 ಡೆಸಿಲೀಟರ್ ಬ್ಲಡ್ ಅಂದ್ರೂ ಒಂದೇ. ಹಾಗಾದ್ರೆ 100 ml ಅಂತ ಅಂದ್ರೂ ಒಂದೇ, ಹಾಗಾದ್ರೆ 1 ಡೆಸಿಲೀಟರ್ ಅಂದ್ರೂ ಕೂಡ ಒಂದೇ. ಆಯಾ ಸಬ್ಜೆಕ್ಟ್ಸ್ ಗಳಲ್ಲಿ ಆಯಾ ಪದಗಳನ್ನೇ ಬಳಕೆ ಮಾಡಬೇಕು. ಹಿಂಗಾಗಿ ನಾವಿಲ್ಲಿ 100 ml ಗೆ ಇಷ್ಟು ಗ್ರಾಮ್ ಅಂತ ಅನ್ನಬಾರದು. ಏನಂತ ಕರೆಯನಪ್ಪ ಅಂದ್ರೆ 3.4 ಗ್ರಾಮ್ನಿಂದ 5.4 ಗ್ರಾಮ್ ಪರ್ ಡೆಸಿಲೀಟರ್ ನಷ್ಟು ಏನಿರ್ಬೇಕಪ್ಪ ಅಂದ್ರ ಅಲ್ಬುಮಿನ್ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರ ಅದ್ ನಾವೇನಂತ ಕರಿತಾ ಹೋಗ್ತೀವಿ? ಹೈಪರ್ ಅಲ್ಬುಮಿನಿಯಾ ರೋಗ ಅಂತ ಕರಿತಾ ಹೋಗ್ತೀವಿ. ಹೈಪರ್ ಅಂದ್ರೆ ಜಾಸ್ತಿ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಈ ಒಂದು ಪ್ರಶ್ನೆ ಬರೋಣ, ಯಾವಾಗ ಹಿಂಗಾಗುತ್ತೆ ಸರ ರಕ್ತ? ಹಾಗಾದ್ರ ಯಾವಾಗ ಇದು ಜಾಸ್ತಿ ಆಗೋ ಚಾನ್ಸಸ್ ಇದ? ಯಾವಾಗ ಜಾಸ್ತಿ ಆಗೋ ಚಾನ್ಸಸ್ ಇದ? ಸ್ವಲ್ಪ ಗಮನಿಸ್ತಾ ಹೋಗಿ, ಅದ್ರ ಕೆಲಸವನ್ನ ನೋಡ್ತಾ ಹೋಗಿ. ರಕ್ತವು ರಕ್ತನಾಳದಲ್ಲಿಯೇ ಇರುವಂತೆ ನೋಡ್ಕೊಳ್ಳೋದು. ಮತ್ತೆ ಇನ್ನೊಂದು, ರಕ್ತ ಹರಿತಾ ಇರ್ಬೇಕನ್ರಿ. ರಕ್ತ ಕರೆಕ್ಟಾಗಿ ಹರಿತಾ ಇರಬೇಕು. ಯಾವಾಗ ರಕ್ತ ಸರಿಯಾಗಿ ಹರಿಯಲ್ಲ ಅಂದ್ರೆ ರಕ್ತ ಇನ್ ಕೇಸ್ ಏನಾದ್ರೂ ಗಟ್ಟಿ ಆಗ್ತಾ ಇದೆ, ಅಥವಾ ರಕ್ತ ಇನ್ ಕೇಸ್ ಏನಾದ್ರೂ ಆದ್ರೆ ರಕ್ತಕ್ಕೆ ದ್ರವ ವಸ್ತು ಸೇರ್ಪಡೆ ಆಗ್ತಾ ಇಲ್ಲ. 90% ನೀರು ಇರಬೇಕು ಅಂತ ಹೇಳಿದೀನಿ. ಈ ನೀರ್ ಒಳಗಡೆ ಪ್ರೋಟೀನ್ ಇರ್ತೈತಿ. ಇನ್ ಕೇಸ್ ನೀರಿನಾಂಶ ಕಡಿಮೆ ಆಯ್ತು ಅಂದ್ರೆ ಈ ಅಲ್ಬುಮಿನ್ ಏನ್ ಮಾಡ್ತೈತೆ ಗೊತ್ತಾ? ಅಲ್ಬುಮಿನ್ ಕೆಲಸ ಏನ ಗೊತ್ತಾ? ಕರೆಕ್ಟಾಗಿ ಹರಿಸೋದು ಕಣ್ರಿ. ಕರೆಕ್ಟಾಗಿ ಹರಿಸಬೇಕು. ನೀನ್ ಚೆನ್ನಾಗಿ ನೀರು ಕುಡಿಬೇಕು. ಒಂದ್ ವೇಳೆ ನೀರು ಕುಡಿಲಿಲ್ಲ ಅಂತಂದ್ರೆ ಅಲ್ಬುಮಿನ್ ಏನ್ ಮಾಡ್ತದೆ ಗೊತ್ತಾ? ಜಾಸ್ತಿ ಕೆಲಸ ಮಾಡ್ಬೇಕಲ್ವೇ? ರಕ್ತ ಈಗ ಫಾರ್ ಎಕ್ಸಾಂಪಲ್ ಗಟ್ಟಿ ಆಯ್ತಂದ್ರೆ ಬೇಗ ಮುಂದಕ್ಕೆ ತಳ್ಬೇಕಲ್ವೇ? ಬೇಗ ಮುಂದಕ್ಕೆ ತಳ್ಬೇಕಂತಂದ್ರೆ ಅಲ್ಬುಮಿನ್ ಜಾಸ್ತಿ ಉತ್ಪಾದನೆ ಆಗ್ತದೆ. ತನ್ನ ಪಡಿ ತಾನು ಹೋಗ್ತೈತಿ ಸರ್ ರಕ್ತ ಅಂದ್ರೆ ಅಲ್ಬುಮಿನ್ ಸುಮ್ಮನೆ ನಿಂತಿರ್ತೈತಿ. ಕರೆಕ್ಟಾಗಿ ಹೋಗ್ತಿದೆ, ಹೋಗು ಅಂತೇಳಿ. ಇನ್ ಕೇಸ್ ಏನಾದ್ರು ಸರಿಯಾಗಿ ಹೋಗ್ತಿಲ್ಲ ಅಂತಂದ್ರೆ ಯಾಕಂದ್ರೆ ನೀವು ಯಾವ್ದೋ ಒಂದು ರೋಡ್ ಅಲ್ಲಿ ಯಾವ್ದೊಂದು ಗಣಪತಿ ಸರಿಯಾಗಿ ಕಳಿಸ್ತಾ ಇಲ್ಲ ಅಂತಂದ್ರೆ ಪೊಲೀಸರ ಸಂಖ್ಯೆ ಏನಾಗ್ತೈತೆ? ಹಾಗಾದ್ರೆ ಜಾಸ್ತಿ ಆಗ್ತೈತಿ. ಸೇಮು ರಕ್ತ ಸರಿಯಾಗಿ ಸಂಚಾರ ಮಾಡ್ಲಿಲ್ಲ ಅಂದ್ರ ರಕ್ತದಲ್ಲಿ ದ್ರವದ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಅಲ್ಬುಮಿನ್ ಎಂಟ್ರಿ ಆಗ್ತೈತಿ. ಎಂಟ್ರಿ ಆದ್ರೆ ಸಮಸ್ಯೆ ಇಲ್ಲ, ಜಾಸ್ತಿ ಆಗ್ತೈತಿ. ಹಾಗಾದ್ರೆ ಒಂದು ಪದದಲ್ಲಿ ಬರೆದ್ಬಿಡ್ತೀನಿ, ನಿರ್ಜಲೀಕರಣದ ಪರಿಸ್ಥಿತಿ ಉಂಟಾಯಿತು ಅಂದ್ರೆ ನಿರ್ಜಲೀಕರಣದ ಸಂದರ್ಭದಲ್ಲಿ ಈ ಅಲ್ಬುಮಿನ್ ಪ್ರಮಾಣ ಏನಾಗ್ತೈತೆ ಗೊತ್ತಾ? ಜಾಸ್ತಿ ಆಗ್ತೈತಿ. ಅಂದ್ರೆ ನೀವು ಸರಿಯಾಗಿ ನೀರು ಕುಡಿಲಿಲ್ಲ ಅಂತಂದ್ರೆ ಅಲ್ಬುಮಿನ್ ಪ್ರಮಾಣ ಜಾಸ್ತಿ ಆಗ್ತೈತಿ. ಸಾರ್ ಅದೇನೋ ಪ್ರೋಟೀನ್ ಅಂತೆ, ಜಾಸ್ತಿ ಆದ್ರಾಗ್ಲಿ ಬಿಡು ಅಂತ ಅನ್ಬೇಡ. ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಜಾಸ್ತಿ ಆದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ. ಕಡಿಮೆ ಆದ್ರೂ ಸಮಸ್ಯೆ. ಹೈಪರ್ ಅಲ್ಬುಮಿನಿಯಾ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ಇದು ನಿಮ್ಗೆ ಏನ್ ಕೊಡ್ತೇನೆ ಗೊತ್ತಾ? ಹೈಪರ್ ಅಲ್ಬುಮಿನಿಯಾ ರೋಗ ಅಂತ ಕೊಡೋದಕ್ಕಿಂತ ಹೈಪರ್ ಅಲ್ಬುಮಿನಿಯಾ ಪರಿಸ್ಥಿತಿ ಅಂತ ಕೊಟ್ಟು ಬಿಡ್ತಾರೆ. ಇದೇನು ಪರ್ಮನೆಂಟ್ ರೋಗ ಅಲ್ಲ ಕಣ್ರಿ. ಇದು ಸುಮ್ಮನೆ ತಾತ್ಕಾಲಿಕವಾಗಿ ಬರ್ತಿರ್ತೈತಿ, ಹೋಗ್ತಾ ಇರ್ತೈತಿ. ಹಾಗಾದ್ರೆ ನಿಮ್ಗೆ ಸರಿಯಾಗಿ ನೀರು ಕುಡಿಲಿಲ್ಲ ಅಂತಂದಾಗ ಏನಾಗ್ತೈತಿ? ಇದು ಜಾಸ್ತಿ ಆಗ್ತೈತಿ. ಆಮೇಲೆ ಏನಾಗ್ತದೆ? ನೀವು ಚೆನ್ನಾಗಿ ಸಫಿಸಿಯೆಂಟ್ ನೀರು ಕುಡಿದ್ರೆ ಅದು ಸರಿ ಹೋಗ್ತಾ ಹೋಗ್ತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತಾ ಹೋಗ್ತೀನಿ. ಹೈಪೋ ಅಲ್ಬುಮಿನಿಯಾ ಅಂತ. ಹೈಪೋ ಅಂದ್ರೆ ಕಡಿಮೆ ಆಗೋದು ಅಂತ ಅರ್ಥ. ಹೈಪೋ ಅಲ್ಬುಮಿನಿಯಾ ಅಂತ. ಹೈಪೋ ಅಲ್ಬುಮಿನಿಯಾ ರೋಗ ಅಂತೇಳಿ. ಹಾಗಾದ್ರೆ ಹೈಪೋ ಅಲ್ಬುಮಿನಿಯಾ ರೋಗದ ವ್ಯವಸ್ಥೆ ಅಥವಾ ರೋಗ ಅಂತ ಕರಿತಾ ಹೋಗೋದು. ಏನ್ ಸರ್ ಹೈಪೋ ಅಲ್ಬುಮಿನಿಯಾ ಅಂದ್ರೆ ಹೆಸರೇ ಹೇಳುವ ಹಾಗೆ ಅಲ್ಬುಮಿನ್ ಏನಾಗುತ್ತೆ ಗೊತ್ತಾ? ಕಡಿಮೆ ಆಗ್ತಾ ಹೋಗುತ್ತಾ? ಅಲ್ಬುಮಿನ್ ಅಂತಕ್ಕಂಥ ಒಂದು ಹಾರ್ಮೋನ್, ಅಲ್ಬುಮಿನ್ ಅಂತಕ್ಕಂಥ ಒಂದು ಪ್ರೋಟೀನ್. ಹಾಗೆ ಹಿಂಗೂ ಕೇಳ್ಬೋದಲ್ವಾ? ಅಲ್ಬುಮಿನ್ ಎಂಬುದು ಏನದು? ಅದೊಂದು ಏನು ಅಂತ ಕೇಳಿದ್ರೆ ಇಟ್ಸ್ ಒಂದು ಪ್ರೋಟೀನ್. ಅಲ್ಬುಮಿನ್ ಅಂದ್ರೆ ಏನಂತ ಕೇಳಿದ್ರೆ ಮತ್ತೆ ಇದು ಜೈನ ತೀರ್ಥಂಕರ ಅಂತ ಬರೆದಿದ್ದೀರಾ. ಇದೊಂದು ಪ್ರೋಟೀನ್ ಕಂಡ್ರೆ ಅಷ್ಟೇ. ಆದ್ರೂ ಯಾರು ಉತ್ಪಾದನೆ ಮಾಡ್ತಾ ಇದಾರ? ಲಿವರ್ ಉತ್ಪಾದನೆ ಮಾಡ್ತದೆ. ಎಲ್ಲಿ ಇರ್ತೈತಿ? ಪ್ಲಾಸ್ಮಾ ಒಳಗಡೆ ಇರ್ತೈತಿ. ಪ್ಲಾಸ್ಮಾ ಎಲ್ಲಿ ಐತಿ? ರಕ್ತದೊಳಗಡೆ. ಹಾಗಾದ್ರೆ ಈ ಅಲ್ಬುಮಿನ್ ಅಧಿಕ ಆದ್ರೆ ಹಾಗಾದ್ರೆ ಹೈಪರ್ ಅಂತ ಕರೆದಿ ಅಲ್ವೇ? ಈ ಅಲ್ಬುಮಿನ್ ಕಡಿಮೆ ಆಯ್ತಂದ್ರೆ ಅದನ್ನ ನಾವು ಹೈಪೋ ಅಲ್ಬುಮಿನಿಯಾ ರೋಗ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈಗ ಬರೋಣ ಸರ್. ಓಕೆ ಸರ್, ಯಾವಾಗ ಕಡಿಮೆ ಆಗ್ಬೋದಾಗಿರೋದು? ಯಾವ ಟೈಮಲ್ಲಿ ಕಡಿಮೆ ಆಗ್ತೈತಿ ಅಂದ್ರೆ ಒಂದು ಕೂಪರ್ ಸೆಲ್ಸ್ಗೆ ತೊಂದರೆ ಆದ್ರೆ. ಹಾಗಾದ್ರೆ ಈಗ ನಿಮ್ಮೊಂದು ಪ್ರಶ್ನೆ ಬಂತು, ಇವಾಗ ಕೂಪರ್ ಸೆಲ್ಸ್ ಅಂದ್ರೆ ಏನು ಸರ? ಹಾಗಾದ್ರೆ ಇವು ನಮ್ಮ ಯಾವ್ದ್ರಲ್ಲಿ ಅಂದ್ರೆ ಲಿವರ್ ಒಳಗಡೆ ಕಂಡು ಬರ್ತಾ ಹೋಗ್ತಾವ ಕಣ್ರಿ. ಲಿವರ್ ಅಂದ್ರೆ ಯಕೃತ್ ಒಳಗಡೆ ಕಂಡು ಬರ್ತಾ ಹೋಗ್ತಾವ. ಯಕೃತ್ ಏನಾದ್ರು ತೊಂದರೆ ಆಯ್ತು ಅಂದ್ರೆ, ಯಕೃತ್ ಒಳಗಡೆ ಇರ್ತಕ್ಕಂಥ ಕೂಪರ್ ಕೋಶಗಳಿಗೆ ಏನಾದ್ರು ಹಾನಿ ಆಯ್ತು ಅಂದ್ರೆ ಅದು ಏನ್ ಮಾಡಲ್ಲ? ಹಾಗಾದ್ರೆ ಅಲ್ಬುಮಿನ್ ಉತ್ಪಾದನೆ ಮಾಡಲ್ಲ. ಯಕೃತ್ ಆದ್ರೆ ಅಲ್ಬುಮಿನ್ ಉತ್ಪಾದನೆ ಮಾಡ್ಬೇಕಾಗಿರೋ ಯಾರಾದ್ರೆ ಪ್ರೊಡ್ಯೂಸರ್ ಯಾರು?
ಯಕೃತಿ ಡ್ಯಾಮೇಜ್ ಆಯ್ತಂದ್ರೆ ಅಲ್ಬುಮಿನ್ ಪ್ರಮಾಣ ಏನಾಗುತ್ತೆ? ಹಾಗಾದ್ರೆ ನೀವು ಯೋಚನೆ ಮಾಡ್ಬೇಕಿನ್ನ ಕಂಠಪಾಠ ಮಾಡಬಾರ್ದು. ಹಾಗಾದ್ರೆ ಯಕೃತಿಗೆ ಹಾನಿ ಆದ್ರೆ ಯಕೃತಿಗೆ ಅದರಲ್ಲಿ ಎಸ್ಪೆಷಲಿ ಯಾರು ಅಂತಂದ್ರೆ ಕೂಪರ್ ಸೆಲ್ಸ್, ಆದ್ರೆ ಕೂಪರ್ ಕೋಶಗಳು ಯಕೃತಿಗೆ ಹಾನಿ ಉಂಟಾಯಿತು ಅಂದ್ರೆ ಹಾನಿ ಆದ್ರೆ ಏನ ಕಂಡು ಬರ್ತೈತೆ ಅಂದ್ರೆ ಅಲ್ಬುಮಿನ್ ಪ್ರಮಾಣ ಕಡಿಮೆ ಆಗುತ್ತಾ? ಇನ್ನೊಂದು ಕೆಲಸ ಇದೆ. ಇನ್ನೊಂದು ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಯಾಕೆ ಸರ ಕಿಡ್ನಿ ಏನು ಮಾಡ್ಬೇಕಾಗದ್ರ? ರಕ್ತವನ್ನು ಶುದ್ಧೀಕರಣ ಮಾಡಬೇಕು, ರಕ್ತವನ್ನ ಪ್ಯೂರಿಫಿಕೇಶನ್ ಮಾಡಬೇಕು. ಇವತ್ತು ರಕ್ತದ ಪಾಠ ಮುಗಿತಂದ್ರೆ ನಾಳೆ ನಾನು ಬ್ಲಡ್ ಹೆಂಗ್ ಪಂಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ನಾಡ್ದ ಶುದ್ಧೀಕರಣ ಹೆಂಗ್ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ. ಅಲ್ಲಿಗೆ ಎಲ್ಲ ರಕ್ತ ಕ್ಲಿಯರ್ ಆಗ್ಬಿಡ್ತೈತಿ. ಹಾಗಾದ್ರೆ ಕಿಡ್ನಿ ಸರಿಯಾಗಿ ಏನ್ ಮಾಡ್ಬೇಕು ಗೊತ್ತಾ? ಹಾಗಾದ್ರೆ ವೇಸ್ಟ್ ತ್ಯಾಜ್ಯವನ್ನ ಮಾತ್ರ ಶುದ್ಧೀಕರಣ ಮಾಡ್ಬೇಕನ್ರಿ. ತ್ಯಾಜ್ಯವನ್ನ ಮಾತ್ರ ಏನ್ ಮಾಡ್ಬೇಕಾದ್ರೆ ಶುದ್ಧೀಕರಣ ಮಾಡ್ಬೇಕು. ಅಲ್ಲಿ ನೆಫ್ರಾನ್ಸ್ ಇರ್ತಾ ಹೋಗ್ತಾವಲ್ವಾ, ಆ ನೆಫ್ರಾನ್ಸ್ಗಳು ಸುಮ್ನೆ ಏನ್ ಬೇಕಂಗ್ ಮಾಡಂಗಿಲ್ಲ, ತ್ಯಾಜ್ಯವನ್ನ ಮಾತ್ರ ಶುದ್ಧೀಕರಣ ಮಾಡ್ಬೇಕು. ಸರಿಯಾಗಿ ಕೆಲಸ ಮಾಡ್ಲಿಲ್ಲಂಗೆ ಅಲ್ಬುಮಿನ್ ತಗೊಂಡ್ ಆಚೆ ಬಿಸಾಕಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಬ್ಲಡ್ ಅಲ್ಲಿ ಅಲ್ಬುಮಿನ್ ಏನಾಗತ್ತಾಗ ಕಡಿಮೆ ಆಗುತ್ತಾ? ಹಾಗಾದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಯಕೃತು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅಲ್ಬುಮಿನ್ ಪ್ರಮಾಣ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತೈತಿ. ಇದು ನಿಮ್ಗೆ ಏನಾಗಿರಲಿ, ಯಾಕಂದ್ರೆ ಅಲ್ಬುಮಿನ್ ಬಗ್ಗೆ ಗೊತ್ತಿರಲಿ. ಅಲ್ಬುಮಿನ್ ಬಗ್ಗೆ ಅವ್ನು ಏನೇ ಕೇಳಿದ್ರು ಕೂಡ ನಾವೇನು ನೀಟ್ ಎಕ್ಸಾಮ್ ಬರೆಯಕ್ಕೆ ಹೋಗಲ್ಲ. ಹಾಗಾದ್ರೆ ಕೆಎದವರು ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಪ್ರಶ್ನೆ ಕೇಳಕತ್ತಾರಲ್ವಾ, ಸ್ವಲ್ಪ ಇದನ್ನ ಓದ್ಕೊಳ್ಳುವ. ಸೊ ನೀವು KSP ಓದಬೇಕಾದ್ರೆ ಇಷ್ಟು ಗೊತ್ತಿದ್ರೆ ಸಾಕಾಗಿತ್ತು. ಅಲ್ಬುಮಿನ್ ಎಂಬುದು ಒಂದು ರಕ್ತದಲ್ಲಿನ ಪ್ರೋಟೀನ್, ಇದನ್ನ ಲಿವರ್ ಉತ್ಪಾದನೆ ಮಾಡ್ತೈತಿ ಅಂತೇಳಿ. ಬಟ್ ಕೆಎದ್ರು ಕೇಳ್ತಾ ಇರೋದ್ರಿಂದ ಪೂರ್ತಿ ಗೊತ್ತಿರಬೇಕು. ಯಾರ್ಯಾರು ಸಿವಿಲ್ PSI ಆಗಬೇಕು ಅಂತ ಓದಕತ್ತಿದ್ರು, ನಿಮ್ಗೆ ಗೊತ್ತಿರಲಿ. ಸಿವಿಲ್ PC ಎಕ್ಸಾಮಿಗೆ ಆ ರೀತಿ ಪೇಪರ್ ಸೆಟ್ ಮಾಡಿದಾರೆ ಅಂತಂದ್ರೆ ಸಿವಿಲ್ PSI ಪೇಪರ್ಗೆ ಯಾವ ರೀತಿ ಸೆಟ್ ಮಾಡ್ಬೋದು ಯೋಚನೆ ಮಾಡಿ. ಸೊ ಇಲ್ಲಿ ಪೇಪರ್ ಡಿಫಿಕಲ್ಟು ಈಸಿ ಅನ್ನೋ ಪ್ರಶ್ನೆ ಅಲ್ಲ ಕಣ್ರಿ, ಪೇಪರ್ ಅಷ್ಟೇ, ಅದು ಕ್ವಶನ್ ಪೇಪರ್ ಅಷ್ಟೇ, ಅದು ಅಥೆಂಟಿಕೇಟ್ ಕ್ವಶನ್ ಪೇಪರ್. ಅದು ಅಥೆಂಟಿಕೇಟ್ ಅಂತಂದ್ರೆ ನೀವೆಲ್ಲೂ ಈಸಿ ತೆಗಿಬೇಕು ಡಿಫಿಕಲ್ಟ್ ತೆಗಿಬೇಕಂತ ಏನೂ ಇಲ್ಲ. ಹಿಂಗಾಗಿನೇ ಸ್ವಲ್ಪ ನೀವು ಬರೀ ಅಲ್ಬುಮಿನ್ ಎಂಬುದು ಒಂದು ರಕ್ತದ ಪ್ರೋಟೀನ್ ಅಂತ ಓದ್ಕೊಂಡ್ರೆ ಆಗಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಓದ್ಕೋಬೇಕು. ಇಷ್ಟು ನಿಮಗೆ ಅಲ್ಬುಮಿನ್ ಬಗ್ಗೆ ಗೊತ್ತಿರಲಿ. ಅದ್ರ ಕೆಲಸ ಏನಂತ ಗೊತ್ತಾಯ್ತು, ಎಲ್ಲಿ ಉತ್ಪಾದನೆ ಆಗ್ತದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ದು ಟಾಪಿಕ್ ಕ್ಲಿಯರ್ ಆಯ್ತು. ಈ ಫೈಬರ್ನ ಜನನ ನಾನು ಇಲ್ಲಿ ಬಂದಾಗ ಹೇಳ್ತಾ ಹೋಗ್ತೀನಿ ಅಂತ, ಪ್ಲೇಟ್ಲೆಟ್ಸ್ ಬಂದಾಗ ಏನ್ ಮಾಡ್ತಾವ ಅಂತ ಹೇಳದಂತ, ಯಾಕಂದ್ರೆ ಅದಕ್ಕೂ ಸಂಬಂಧ ಇದೆ. ಹಿಂಗಾಗಿನೇ ಸೊ ಅಲ್ಲೇನು ಡಿಸ್ಕಸ್ ಮಾಡೋದು ಬೇಡ. ಪ್ಲೇಟ್ಲೆಟ್ಸ್ ಬಂದಾಗ ಏನ್ ಮಾಡ್ತಾ ಹೋಗ್ತೀನಿ ಅಂತ ಫೈಬರ್ನೈಸಿನ್ ಎಳಲೇಬೇಕು. ನಿಮ್ಗೆ ನೆನಪಾಗಲ್ಲ ಅಂದ್ರೆ ನಾನು ಎಳಲೇಬೇಕು, ಯಾಕಂದ್ರೆ ಪ್ಲೇಟ್ಲೆಟ್ಸ್ ಅಲ್ಲೂ ಕೂಡ ಫೈಬರ್ನೈಸಿನ್ ಬರ್ತೈತಿ. ಅದನ್ನ ಅಲ್ಲಿ ಮುಂದೆ ಡೀಟೇಲ್ ಮಾತಾಡ್ತಾ ಹೋಗ್ತೀನಿ ಅಂತ. ಹಾಗಾದ್ರೆ ಗ್ಲೋಬುಲಿನ್ ಅಂತಕ್ಕಂಥ ಒಂದು ವಿಶೇಷವಾದ ಪ್ರೋಟೀನ್ ಇದೆ ಕಣ್ರಿ. ಹಾಗಾದ್ರೆ ಗ್ಲೋಬುಲಿನ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಗ್ಲೋಬುಲಿನ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗುವ. ಹಾಗಾದ್ರೆ ಗ್ಲೋಬುಲಿನ್ ಪ್ರೋಟೀನ್, ಹಾಗಾದ್ರೆ ಮೂರನೇ ಪ್ರೋಟೀನ್ ಇದು. ಹಾಗಾದ್ರೆ ಗ್ಲೋಬುಲಿನ್ ಹಾಗಾದ್ರೆ ಗ್ಲೋಬುಲಿನ್ ಪ್ರೋಟೀನ್ ಏನ್ ಸರ್ ಇದು? ಗ್ಲೋಬುಲಿನ್ ಅನ್ನೋದು ಇದು ಒಂದು ಪ್ರೋಟೀನ್ ಕಂಡ್ರಿ. ಇದು ಹಾಗಾದ್ರೆ ಎಲ್ಲಿ ಉತ್ಪಾದನೆ ಆಗ್ತೈತಿ? ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರೋಣ. ಹಾಗಾದ್ರೆ ಎಲ್ಲಿ ಉತ್ಪಾದನೆ ಆಗ್ತೈತಿ, ಅದ್ರ ಕೆಲಸ ಏನು ಅನ್ನೋದನ್ನ ನಾನು ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇದ್ರ ಮೇನ್ ಫಂಕ್ಷನ್ ನೋಡ್ಕೊಳ್ಳೋಣ. ಎಲ್ಲಿ ಉತ್ಪಾದನೆ ಆಗ್ತೈತೆ ಅಂತ ನೀವು ನನ್ನ ಪ್ರಶ್ನೆ ಕೇಳಿದ್ರೆ ನನಗೆ ಹೇಳಕ್ ಸ್ವಲ್ಪ ಕಷ್ಟ ಆಗ್ತೈತಿ. ಯಾಕೆ ಕಷ್ಟ ಆಗ್ತೈತೆ ಅಂದ್ರೆ ಈ ಗ್ಲೋಬುಲಿನ್ ಅನ್ನೋದು ಒಂದು ಪ್ರೋಟೀನ್ ಅಲ್ಲ ಕಣ್ರಿ. ಈ ಗ್ಲೋಬುಲಿನ್ ಒಳಗಡೆ 3 ಪ್ರೋಟೀನ್ಗಳು ಇದಾವೆ, ಆಲ್ಫಾ ಗ್ಲೋಬುಲಿನ್, ಬೀಟಾ ಗ್ಲೋಬುಲಿನ್ ಅಂಡ್ ಅಗೇನ್ ಗಾಮಾ ಗ್ಲೋಬುಲಿನ್ ಅಂತೇಳಿ. ಅವು 3 ಒಂದೇ ಹತ್ರ ಉತ್ಪಾದನೆ ಆಗಲ್ಲ, ಬೇರೆ ಬೇರೆ ಹತ್ರ ಉತ್ಪಾದನೆ ಆಗ್ತಾವ. ಹಿಂಗಾಗಿ ನಾನು ಹೇಳ್ತಾ ಹೋಗ್ತೀನಿ ಅಂತ. ಆಲ್ಫಾ ಗ್ಲೋಬುಲಿನ್ ಮತ್ತೆ ಬೀಟಾ ಗ್ಲೋಬುಲಿನ್ ಲಿವರ್ ಅಲ್ಲಿ ಪ್ರೊಡಕ್ಷನ್ ಆದ್ರೆ ಗಾಮಾ ಗ್ಲೋಬುಲಿನ್ ಅನ್ನೋದು ಗಾಮಾ ಗ್ಲೋಬುಲಿನ್ ಅನ್ನೋದು ಅದು ನಮ್ಮ ಯಾವುದು ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಏನಾಗುತ್ತಾ ಪ್ರೊಡಕ್ಷನ್ ಆಗ್ತಾ ಹೋಗುತ್ತಾ. ನಾನು ಅದನ್ನ ಡೀಟೇಲ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ. ಆದ್ರೆ ಗ್ಲೋಬುಲಿನ್ ನ ಮುಖ್ಯ ಕೆಲಸ ಏನು ಸರ? ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರ ಹಾಗಾದ್ರೆ ರೋಗಾಣು ವಿರುದ್ಧ ಹೋರಾಟ ಮಾಡೋದು. ರೋಗಾಣುಗಳ ವಿರುದ್ಧ ಏನ್ ಮಾಡೋದಾದ್ರೆ ಹೋರಾಟ ಮಾಡೋದು. ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋದು. ಹೆಂಗ್ ಹೋರಾಟ ಮಾಡ್ತಾವ, ಹೆಂಗ್ ನ್ಯೂಟ್ರಲ್ ಮಾಡ್ತಾವ, ಹೆಂಗ್ ಆಕ್ಷನ್ ಮಾಡ್ತಾವ, ಹೆಂಗ್ ಕಾಂಪ್ಲಿಮೆಂಟ್ ಆಕ್ಷನ್ ಆಗ್ತೈತಿ, ಅದೆಲ್ಲ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸರ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೆಂಗ್ ಲಾಕ್ ಆಗುತ್ತಾ, IgA ಅಂದ್ರೇನು, IgG ಅಂದ್ರೇನು, ಸರ್ ತಾಯಿಯಿಂದ ಮಗುವಿನ ಗರ್ಭದ ಒಳಕ್ಕೆ ಹೋಗಿ ರೋಗಗಳನ್ನು ವಾಸಿ ಮಾಡ್ತಕ್ಕಂಥದ್ದು ಆ ಇಮ್ಯುನಿಟಿ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದೀವಿ. ಹಾಗಾದ್ರೆ IgG ಅದು ಸರ್ ಇಮ್ಯುನೋಗ್ಲೋಬುಮಿನ್ G ಅಂತಕ್ಕಂಥದ್ದು ಜರಾಯುಯನ್ನ ಏನ್ ಮಾಡತ್ತಾಗ್ರ ಪಾಸ್ ಮಾಡ್ಕೊಂಡೋಗಿ ಏನ್ ಮಾಡುತ್ತಾ ಮಗುವನ್ನ ಆರೈಕೆ ಮಾಡಿ ಬರ್ತೈತಿ. ಇರ್ಲಿ, ಹಾಗಾದ್ರೆ ಈ ಗ್ಲೋಬುಮಿನ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ರೋಗಾಣುಗಳ ವಿರುದ್ಧ ಏನ್ ಮಾಡಿದಾಗ ಹೋರಾಟವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ 3 ವಿಧಗಳಿದಾವ. ಆದ್ರೆ ಈ ಗ್ಲೋಬುಮಿನ್ ಒಳಗಡೆ 3 ವಿಧಗಳಿದಾವ. ಹಾಗಾದ್ರೆ 3 ಟೈಪ್ಸ್ ಇದಾವ, 3 ವಿಧಗಳಿದಾವ. ಯಾವ್ಯಾವ ಸರ? ಹಾಗಾದ್ರೆ ಒಂದೇದು ಬರ್ತಾ ಹೋಗ್ತೀನಿ, ಆಲ್ಫಾ ಅಂತೇಳಿ, ಆಲ್ಫಾ ಗ್ಲೋಬುಲಿನ್ ಅಂತೇಳಿ.
ಸೊ ಆಲ್ಫಾ ಗ್ಲೋಬುಲಿನ್ ಅಂತಕ್ಕಂಥ ಒಂದು ಬರ್ತೈತಿ, ಬೀಟಾ ಅಂತ ಬರ್ತೈತಿ, ಹಾಗಾದ್ರೆ ಇನ್ನೊಂದು ಹಾಗಾದ್ರೆ ಯಾವುದು ಗಾಮಾ ಅಂತ ಬರ್ತಾ ಹೋಗ್ತೈತಿ. ಎಸ್ ಹಾಗಾದ್ರೆ ಈಗ ಸ್ವಲ್ಪ ಗಮನಿಸ್ತಾ ಬರೋಣ, ಏನ್ ಸರ್ ಆಲ್ಫಾ? ಹಾಗಾದ್ರೆ ಆಲ್ಫಾ ಗ್ಲೋಬುಲಿನ್ ನ ಕೆಲಸ ಏನಾಗರ? ಈ ಆಲ್ಫಾ ಗ್ಲೋಬುಲಿನ್ ನ ಕೆಲಸ ಏನಪ್ಪಾ ಅಂದ್ರ ಈ ಆಲ್ಫಾ ಗ್ಲೋಬುಲಿನ್ ಅನ್ನೋದು ಹಾಗಾದ್ರೆ ಇದು ಏನು ಜೀವಸತ್ವಗಳನ್ನ ಖನಿಜಗಳನ್ನ ಬೈಲ್ರುಬಿನ್ ಅಂತಂದ್ರೆ ಲಿವರ್ ಅಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಒಂದು ವಸ್ತು ಕಂಡಿರೋದು, ಆ ಕೊಬ್ಬನ್ನ ಕರಗಿಸಕ್ಕಿರ್ತಕ್ಕಂಥ ಬೈಲ್ ರಸ ಅಂತ ಕರಿತಾ ಹೋಗ್ತಿರಲ್ವಾ, ಆ ಬೈಲ್ ರಸವನ್ನ ಫ್ಯಾಟ್ ಅನ್ನ ಏನ್ ಮಾಡ್ತೈತಪ್ಪ ಅಂದ್ರೆ ಸಾಗಾಣಿಕೆ ಮಾಡ್ತಾ ಹೋಗ್ತೈತಿ. ಹಾಗಾದ್ರೆ ಈ ಆಲ್ಫಾ ಗ್ಲೋಬುಲಿನ್ ಅನ್ನೋದು ಇದು ಎಲ್ಲಿ ಉತ್ಪಾದನೆ ಆಗ್ತೈತೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡ್ಬಿಡೋಣ. ಲಿವರ್ ನಲ್ಲಿ ಉತ್ಪಾದನೆ ಆಗ್ತಾ ಇದೆ. ಏನ್ ಸರ ಎಲ್ಲ ಬಹಳ ಲಿವರ್ ಅಲ್ಲೇ ಆಗ್ತಾ ಇದಾವಲ್ವಾ? ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಹೈಯೆಸ್ಟ್ ಫಂಕ್ಷನ್ ಮಾಡೋದು ಕಂಡ್ರೆ ಲಿವರ್ ಬೆಳಗಿಂದ ಸಂಜೆ ತನಕ ಫುಲ್ ಆಕ್ಟಿವ್ ಆಗಿರುತ್ತೆ. ಎಸ್ ಹಾಗಾದ್ರೆ ಲಿವರ್ ಅಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹಾಗಾದ್ರೆ ಇದ್ರ ಕೆಲಸ ಏನು ಸರ್ ಅಂದ್ರ ಇದ್ರ ಕೆಲಸ ಕೊಬ್ಬು ಖನಿಜ ಮನುಜ ಅಂತ ಬರಂಗಿದ್ರ ಖನಿಜ ಅಂಡ್ ಅಗೇನು ನೆಕ್ಸ್ಟ್ ಬೈಲ್ರುಬಿನ್ ಮೀನ್ಸ್ ಬೈಲ್ ರಸ, ಬೈಲ್ರುಬಿನ್ ಗಳ ಸಾಗಾಣಿಕೆ ಮಾಡೋದು. ಹಾಗಾದ್ರೆ ಸಾಗಾಣಿಕೆ ಮಾಡೋದು ಬೈಲ್ರುಬಿನ್ಗಳ ಸಾಗಾಣಿಕೆ ಮಾಡೋದು. ಎಸ್ ಹಾಗಾದ್ರೆ ಬೈಲ್ರುಬಿನ್ಗಳ ಸಾಗಾಣಿಕೆ ಮಾಡೋದು ಕೊಬ್ಬಾಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಈ ಪ್ರೋಟೀನ್ ಆಗಿರ್ಬೋದು, ಕೊಬ್ಬಾಗಿರ್ಬೋದು ಅಥವಾ ಲಿಪಿಡ್ಸ್ ಅಂತ ಕೊಟ್ಬಿಡ್ತಾನೆ. ಬೋತ್ ಆರ್ ಸೇಮ್. ಲಿಪಿಡ್ಸ್ಗಳನ್ನ ಅಥವಾ ಫ್ಯಾಟ್ಗಳನ್ನ, ಎಸ್ ಹಾಗಾದ್ರೆ ಪ್ರೋಟೀನ್ಸು, ಲಿಪಿಡ್ಸು ಅಂಡ್ ಅಗೇನ್ ಮಿನರಲ್ಸ್, ಹಾಗಾದ್ರೆ ಬೈಲ್ರುಬಿನ್ಸ್ ಗಳನ್ನ ಸಾಗಾಣಿಕೆ ಮಾಡೋ ಕೆಲಸ ಯಾರ್ದಪ್ಪ ಅಂದ್ರ ಈ ಆಲ್ಫಾ ಗ್ಲೋಬುಲಿನ್. ಹಾಗಾದ್ರೆ ಅದು ಉಗಮ ಆಗೋದು ಎಲ್ಲಿ ಸರ್ ಅಂತಂದ್ರ ಬಸ್ ಸ್ಟ್ಯಾಂಡ್ ಅಂತ ಬರಿಬೇಡ್ರಿ, ಲಿವರ್ ನಲ್ಲಿ ಏನಾಗುತ್ತೆ ಉಗಮ ಆಗ್ತೈತಿ. ಅದು ಉಗಮ ಆಗೋದು ಎಲ್ಲಿ ಸರ್ ಅಂದ್ರೆ ಲಿವರ್ ಒಳಗಡೆ ಉಗಮ ಆಗ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಬೀಟಾ ಅಲ್ಲ, ಬೀಟಾ ಗ್ಲೋಬುಲಿನ್. ಹಾಗಾದ್ರೆ ಬೀಟಾ ಗ್ಲೋಬುಲಿನ್ ಎಲ್ಲಿ ಉಗಮ ಆಗ್ತೈತಿ? ಈ ಪದ ಪದೇ ನಿಮ್ ಕಿವಿ ಮೇಲೆ ಬೀಳಿದೆ ಅಂತ ನಾನು ತಿರ್ಗಾ ಹೇಳಕತ್ತೀನಿ ಕಣ್ರಿ. ಸರ್ ಬೀಟಾ ಗ್ಲೋಬುಲಿನ್ ಇದು ಎಲ್ಲಿ ಉಗಮ ಆಗುತ್ತೆ ಸರ? ಇದು ಕೂಡ ಲಿವರ್ ನಲ್ಲಿ ಉಗಮ ಆಗ್ತೈತಿ. ಲಿವರ್ ಅಂದ್ರೂ ಒಂದೇ, ಯಕೃತ್ ಅಂದ್ರೂ ಒಂದೇ, ಈಲಿ ಅಂದ್ರೂ ಒಂದೇ, ಪಿತ್ತ ಜನಕಾಂಗ ಅಂದ್ರೂ ಒಂದೇ. ಲಿವರ್ ಅಂದ್ರೂ ಒಂದೇ, ಯಕೃತ್ ಅಂದ್ರೂ ಒಂದೇ, ಈಲಿ ಅಂದ್ರೂ ಒಂದೇ, ಈಲಿ ಈಶ್ವರ ಈಲಿ ಅಂದ್ರೂ ಒಂದೇ, ಪಿತ್ತ ಜನಕಾಂಗ ಅಂತಂದ್ರೂ ಒಂದೇ. ಎಸ್ ಹಾಗಾದ್ರೆ ಈ ಒಂದು ಬೀಟಾ ಗ್ಲೋಬುಲಿನ್ ಆಯ್ತಲ್ವಾ, ಇದು ಕೂಡ ಲಿವರ್ ನಲ್ಲಿ ಏನಾಗುತ್ತಾ ಲಿವರ್ ನಲ್ಲಿ ಉತ್ಪಾದನೆ ಆಗ್ತೈತಿ. ಹಾಗಾದ್ರೆ ಅಲ್ಬುಮಿನ್ ಉತ್ಪಾದನೆ ಆಗೋದಲ್ಲಿ ಲಿವರ್. ಹಾಗಾದ್ರೆ ಆಲ್ಫಾ ಗ್ಲೋಬುಲಿನ್ ಉತ್ಪಾದನೆ ಆಗೋದಲ್ಲಿ ಲಿವರ್, ಬೀಟಾ ಗ್ಲೋಬುಲಿನ್ ಉತ್ಪಾದನೆ ಆಗೋದಿಲ್ಲ, ಹಾಗಾದ್ರೆ ಲಿವರಲ್ಲೇ ಪ್ರೊಡಕ್ಷನ್ ಆಗ್ತಾ ಹೋಗ್ತಾವ. ಹಾಗಾದ್ರೆ ಇದ್ರ ಕೆಲಸ ಏನು ಸರ? ಇದ್ರ ಕೆಲಸ ಇದು ಟ್ರಾನ್ಸ್ಫೆರಿನ್ ಆಗಿ ವರ್ಕ್ ಮಾಡ್ತಾ ಇದ್ದ. ಟ್ರಾನ್ಸ್ಫೆರಿನ್ ಏನ್ ಸರ್ ಇದು? ಟ್ರಾನ್ಸ್ಫೆರಿನ್ ಅಂತಂದ್ರ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಗೊತ್ತು. ಇದು ಟ್ರಾನ್ಸ್ಫೆರಿನ್ ಅಂತಂದ್ರ ಟ್ರಾನ್ಸ್ಫೆರಿನ್ ಅನ್ನೋದು ಒಂದು ಕೆಮಿಕಲ್ ಕಂಡ್ರೆ ಒಂದು ರಾಸಾಯನಿಕ. ಸೊ ಅದೊಂದು ರಾಸಾಯನಿಕ ಆಗಿ ವರ್ಗಾವಣೆ ಒಂದು ಕೆಲಸ ಮಾಡ್ತಾ ಇದ್ದ. ಹಾಗಾದ್ರೆ ಹಂಗಂದ್ರೆ ಏನಂತ ಹೇಳ್ತಾ ಹೋಗ್ತೀನಿ ಅಂತ ನಾನು ನಿಮ್ಗೆ, ಟ್ರಾನ್ಸ್ಫೆರಿನ್ ಆಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಟ್ರಾನ್ಸ್ಫೆರಿನ್ ಆಗಿ ಕಾರ್ಯನಿರ್ವಹಿಸುತ್ತಾ. ಈಗ ನಾನು ಈ ಪದದ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು. ಈ ಪದದ ಬಗ್ಗೆ ಮಾತಾಡಿದಾಗ ನಾನು ಮುಂದಕ್ಕೆ ಹೋದ್ರೆ ನಿಮಗೆ ಅದು ಯಾರು ಟ್ರಾನ್ಸ್ಫರಿನೋ ಏನೋ ಅನ್ನೋದು ಅಪಾಯಿಂಟ್ ಆಗಿ ಟ್ರಾನ್ಸ್ಫರ್ ಆದ್ರೂ ಅರ್ಥ ಆಗಲ್ಲ. ಸರ್ ಟ್ರಾನ್ಸ್ಫರಿನ್ ಅಂತಂದ್ರೆ ಏನು ಸರ? ಈಗ ಟ್ರಾನ್ಸ್ಫರ್ ಅನ್ನೋದನ್ನ ಅರ್ಥ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕ್ವಶನ್ ಹಾಕುವ. ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ದ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ RBC ಒಳಗಡೆ ಏನಿದೆ? ಹಿಮೋಗ್ಲೋಬಿನ್ ಅಂತ ಇದೆ. ಹಿಮೋಗ್ಲೋಬಿನ್ ಒಳಗಡೆ ಏನಿದೆ? ಕಬ್ಬಿಣದ ಅಂಶ ಐತೆ ಅಂತ ನಿಮ್ಗೆಲ್ಲ ಬಹಳ ಚಂದ ಗೊತ್ತಿದೆ. ಓಕೆ, ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ರಕ್ತದಲ್ಲಿ ಕಬ್ಬಿಣವನ್ನು ಸರಬರಾಜು ಮಾಡುವ ವಸ್ತು ಯಾವುದು? ಅಂತ ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ರಕ್ತದಲ್ಲಿ ಈ ಕೆಳಗಿನ ಯಾವುದು ರಕ್ತದಲ್ಲಿ ಕಬ್ಬಿಣವನ್ನು ಸರಬರಾಜು ಮಾಡುತ್ತದೆ? ಆಪ್ಷನ್ ಎ ವೈಟ್ ಬ್ಲಡ್ ಸೆಲ್ಸ್, ಆಪ್ಷನ್ ಬಿ ರೆಡ್ ಬ್ಲಡ್ ಸೆಲ್ಸ್, ಆಪ್ಷನ್ ಸಿ ಹಿಮೋಗ್ಲೋಬಿನ್, ಆಪ್ಷನ್ ಡಿ ಮೇಲೆ ಯಾವುದು ಅಲ್ಲ ಅಂತ ಇರ್ತೈತಿ. ಎಸ್ ಹಾಗಾದ್ರೆ ಈಗ ನಿಮ್ಗೊಂದು ಪ್ರಶ್ನೆ ಕಾಡಕತ್ತೈತಿ ಇವಾಗ, ಸರ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಹಿಮೋಗ್ಲೋಬಿನ್ ಅವೆರಡು ಯಾವಂತ ಪ್ರಶ್ನೆ ಕಾಡಕತ್ತೈತಿ. ನಿಜ ಹೇಳ್ಬೇಕಂದ್ರೆ ಅವು ಎರಡೂ ಅಲ್ಲ, ಮೇಲಿನ ಯಾವುದೂ ಅಲ್ಲ. ಸೊ ರಕ್ತದಲ್ಲಿ ಕಬ್ಬಿಣವನ್ನು ಟ್ರಾನ್ಸ್ಫರ್ ಮಾಡೋದು ಯಾವುದು ಗೊತ್ತಾ? ದಟ್ ಇಸ್ ಅ ಟ್ರಾನ್ಸ್ಫರಿನ್ ಅಂತ ಕರೀತಾ ಹೋಗ್ತದೆ. ರಕ್ತದಲ್ಲಿ ಕಬ್ಬಿಣವನ್ನು ಟ್ರಾನ್ಸ್ಫರ್ ಮಾಡೋದು, ಕಬ್ಬಿಣವನ್ನು ವರ್ಗಾವಣೆ ಮಾಡೋದು ಟ್ರಾನ್ಸ್ಫರಿನ್. ಅದು ಎಲ್ಲಿಗೆ ತಗೊಂಡು ಹೋಗ್ತೈತೆ ಸರ? ಎಲ್ಲಿಗೆ ತಗೊಂಡು ಹೋಗ್ತೈತಿ ಅಂದ್ರೆ ಬೋನ್ ಮೇರೋಗೆ ತಗೊಂಡು ಹೋಗ್ತೈತಿ. ಬೋನ್ ಮೇರೋಗೆ ಯಾಕೆ ತಗೊಂಡು ಹೋಗ್ಬೇಕು ಸರ? ಕೇಳಿಸ್ಕೊಳ್ಳಿ, ರಕ್ತದ ಒಳಗಡೆ ಹಿಮೋಗ್ಲೋಬಿನ್ ಐತಲ್ವಾ, ಮೀನ್ಸ್ ಕಬ್ಬಿಣವನ್ನು ಒಂದೈತಲ್ಲ ಹಿಮೋಗ್ಲೋಬಿನ್ ಒಂದು ಕಬ್ಬಿಣದ ಒಂದು ಸಂಯುಕ್ತ ಕಂಡ್ರದು. ಎಸ್ ಹಾಗಾದ್ರೆ ಎಮಾಟಿನ್ ಅಂತಕ್ಕಂಥ ಒಂದು ಸಂಯುಕ್ತ ಇರ್ತೈತಿ. ಅದನ್ನ RBC ಬಂದ ಮಾತಾಡ್ತಾ ಹೋಗ್ತೀನಿ ಅಂತ. ಆ ಹಿಮೋಗ್ಲೋಬಿನ್ ಕಬ್ಬಿಣವನ್ನ ಟ್ರಾನ್ಸ್ಫರ್ ಮಾಡಲ್ಲ, ಫೆರಸ್ ಅನ್ನ ಟ್ರಾನ್ಸ್ಫರ್ ಮಾಡಲ್ಲ, ಆಮ್ಲಜನಕವನ್ನ ಟ್ರಾನ್ಸ್ಫರ್ ಮಾಡ್ತೈತಿ. ಹಿಮೋಗ್ಲೋಬಿನ್ ಕಬ್ಬಿಣದಿಂದ ಆಗಿದೆ, ಆದ್ರೆ ಕಬ್ಬಿಣ ಟ್ರಾನ್ಸ್ಫರ್ ಮಾಡಲ್ಲ, ಅದು ಆಮ್ಲಜನಕವನ್ನ ಟ್ರಾನ್ಸ್ಫರ್ ಮಾಡ್ತೈತಿ. ಹಿಮೋಗ್ಲೋಬಿನ್ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಆಮ್ಲಜನಕ ತಗೊಂಡು ಹೋಗ್ತೈತಿ, ಹಿಮೋಗ್ಲೋಬಿನ್ ಕಡಿಮೆ ಆಯ್ತಂದ್ರೆ ಕಡಿಮೆ ಆಮ್ಲಜನಕ ತಗೊಂಡು ಹೋಗ್ತೈತಿ. ಸರ್ ಹಿಮೋಗ್ಲೋಬಿನ್ ಇಲ್ವೇ ಇಲ್ಲ ಸರ, ಹಂಗಾರೆ ಆಮ್ಲಜನಕ ತಗೊಂಡು ಹೋಗಲ್ಲ, ಸತ್ತ ಹೋಗ್ಬಿಡ್ತಾರ.
ಸರ್ ಹಿಮೋಗ್ಲೋಬಿನ್ ಕೆಲಸ ಏನಪ್ಪಾ ಅಂದ್ರೆ ಆಮ್ಲಜನಕವನ್ನು ತಗೊಂಡೋಗುವ ಕೆಲಸ. ಆದ್ರೆ ಆ ಹಿಮೋಗ್ಲೋಬಿನ್ ಎದರಿಂದ ಆಗೈತಿ? ಕಬ್ಬಿಣದಿಂದ ಆಗೈತಿ. ಅರೆ ಆ ಹಿಮೋಗ್ಲೋಬಿನ್ ಆಗ್ಬೇಕಂದ್ರೆ ಕಬ್ಬಿಣ ಬೇಕಲ್ವೇ? ಹಾಗಾದ್ರೆ ಬೋನ್ ಮ್ಯಾರೋಗೆ ಕಬ್ಬಿಣವನ್ನು ಸಪ್ಲೈ ಮಾಡೋರು ಯಾರಾಗಾದ್ರೆ ಅದು ಟ್ರಾನ್ಸ್ಫರಿನ್. ಸೊ ಟ್ರಾನ್ಸ್ಫರಿನ್ ಹಾಗಾದ್ರೆ ರಕ್ತಗಳ ಮೂಲಕ ಬೋನ್ ಮ್ಯಾರೋ ಹಾಗಾದ್ರೆ ಸ್ವಲ್ಪ ತೋರಿಸ್ಬಿಡ್ತೀನಿ. ಹಾಗಾದ್ರೆ ಒಂದು ಯಾವುದೋ ಒಂದು ಬೋನ್ಸ್ ಇದಾವ ಅಂತ ಅನ್ಕೊಳ್ಳುವ. ಇದ್ರೊಳಗೆ ಒಂದು ಮೃದುವಾದ ವಸ್ತು ಇದೆ. ದಿಸ್ ಇಸ್ ದ ಬೋನ್ ಮ್ಯಾರೋ ಅಂತೇಳಿ, ಬೋನ್ ಮ್ಯಾರೋ ಅಂತೇಳಿ, ಎಸ್ ಬೋನ್ ಮ್ಯಾರೋ ಅಂತೇಳಿ. ಸೊ ಇದೇನಾಗರೆ ಬೋನ್ ಮ್ಯಾರೋ ಆಗರೆ ಬೋನ್ ಮ್ಯಾರೋ ಅಂತಂದು ಬರೆದಿರ್ತೀನಿ. ಕನ್ನಡದಾಗ ಏನಂತ ಕರಿತಾ ಹೋಗ್ತೀವಿ? ಅಸ್ಥಿ ಮಜ್ಜೆ, ಅಸ್ಥಿ ಮಜ್ಜೆ ಅಥವಾ ಅಸ್ಥಿ ಮಜ್ಜೆ ಅಂತ ಕರಿತಾ ಹೋಗ್ತೀವಿ. ಅಸ್ಥಿ ಮಜ್ಜೆ ಅಂತ ಕರಿತಾ ಹೋಗ್ತೀವಿ. ಅಸ್ಥಿ ಮಜ್ಜೆ, ಅಸ್ಥಿ ಮಜ್ಜೆ ಅಂತ ಕರಿತಾ ಹೋಗ್ತೀವಿ. ಅಜ್ಜಿ ಮಜ್ಜೆ ಅಂತ ಬರಗಿದೆಯಾ? ಅಸ್ಥಿ ಮಜ್ಜೆ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಏನು ಮಾಡುತ್ತಪ್ಪ ಅಂದ್ರೆ ಲಿಸನ್ ಇಲ್ಲಿ ನೋಡ್ರಿ, ಇದಕ್ಕೂ ಕೂಡ ರಕ್ತನಾಳಗಳ ಸಂಪರ್ಕ ಇರಬೇಕಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ರಕ್ತ ಹಿಂಗ್ ಬರ್ತೈತಲ್ವಾ, ರಕ್ತನಾಳಗಳ ಸಂಪರ್ಕ ಇರ್ಬೇಕಲ್ವಾ? ಇಲ್ಲಿ ರಕ್ತ ಏನ್ ಮಾಡತ್ತಪ್ಪ ಅಂದ್ರ ಲಿಸನ್, ರಕ್ತ ಹಿಂಗ್ ಹರ್ಕೊಂಡು ಹೋಗ್ತೈತಲ್ವಾ, ಇಲ್ಲಿ ತನಕ ಕಬ್ಬಿಣವನ್ನ ತಗೊಂಡ್ ಬರ್ತಾ ಇದೆ. ಕಬ್ಬಿಣವನ್ನ ತಗೊಂಡ್ ಬರೋಕೆ ಇಲ್ಲಿಗೆ ಕಬ್ಬಿಣವನ್ನ ತಗೊಂಡ್ ಬಂದು ಇಲ್ಲಿ ಬಿಡ್ತೈತಿ. ಯಾರು ಸರ ತಗೊಂಡ್ ಬಂದು ಬಿಡರು ಅಂತಂದ್ರ ರಕ್ತನ ತಗೊಂಡ್ ಬರ್ತೈತಿ. ರಕ್ತದೊಳಗಡೆ ಯಾರು ತಗೊಂಡ್ ಬರ್ತಾರಂದ್ರ ಟ್ರಾನ್ಸ್ಮೆರಿನ್ ಅಂತೇಳಿ. ಟ್ರಾನ್ಸ್ಮೆರಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಸರ್, ಟ್ರಾನ್ಸ್ಮೆರಿನ್ ಆಗಿ ಕೆಲಸ ಮಾಡುವ ವಸ್ತು ಯಾವುದು ಸರ ಅಂತಂದ್ರ ಅದೇ ಬೀಟಾ ಗ್ಲೋಬುಮಿನ್. ಸೊ ಬೀಟಾ ಗ್ಲೋಬುಮಿನ್ ಟ್ರಾನ್ಸ್ಮೆರಿನ್ ಅನ್ನೋದು ಒಂದು ಕೆಲಸ ಕಂಡ್ರಿ. ಈ ಕೆಲಸವನ್ನ ಮಾಡುವ ಟ್ರಾನ್ಸ್ಮೆರಿನ್ ಅಂತ ಏನ್ರ ಸರ? ಟ್ರಾನ್ಸ್ಮೆರಿನ್ ಅಂದ್ರ ಯಾರು ಕಬ್ಬಿಣವನ್ನ ತಗೊಂಡೋಗಿ ಕೊಡ್ತಾರೋ ಅವ್ರನ್ನ ಟ್ರಾನ್ಸ್ಮೆರಿನ್ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಟ್ರಾನ್ಸ್ಮೆರಿನ್ ಆಗಿ ಕಾರ್ಯನಿರ್ವಹಿಸುವ ಪ್ರೋಟೀನ್ ಯಾವುದು? ಬೀಟಾ ಪ್ರೋಟೀನ್. ಹಾಗಾದ್ರೆ ತಗೊಂಡೋಗಿ ಎಲ್ಲಿ ಕೊಟ್ಟೈತಿ? ಎಲ್ಲಿ ಯಾವ್ಯಾವ ಅಂಗಾಂಶಕ್ಕೆ ಬೇಕು ಎಲ್ಲವಕ್ಕೂ ಕೊಡ್ತೈತಿ. ಬಟ್ ಮೇಜರ್ ಯಾರಿಗೆ ಕೊಡ್ತೈತಿ ಗೊತ್ತಾ? ಬೋನ್ ಮ್ಯಾರೋ ಕೊಡ್ತೈತಿ. ಯಾಕಂದ್ರೆ ಬೋನ್ ಮ್ಯಾರೋ ಏನು ಉತ್ಪಾದನೆ ಮಾಡ್ಬೇಕಂದ್ರ ರಕ್ತ ಉತ್ಪಾದನೆ ಮಾಡಬೇಕು. ಆ ರಕ್ತ ಉತ್ಪಾದನೆ ಆಗೋದು ಎಲ್ಲಿ ಸರ ಅಂತಂದ್ರ ರಕ್ತ ಉತ್ಪಾದನೆ ಆಗೋದು ಫ್ಯಾಕ್ಟರಿ ಅಂತ ಬರಿಬೇಡ. ಎಸ್ ಹೌದು, ಯಾವ ಫ್ಯಾಕ್ಟ್ರಿ? ಬ್ಲಡ್ ಫ್ಯಾಕ್ಟ್ರಿ. ಯಾವ್ದಾಗ್ರೆ ಬೋನ್ ಮ್ಯಾರೋ. ಈ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಉತ್ಪಾದನೆ ಆಗಬೇಕು ಅಂದ್ರೆ, RBC ಉತ್ಪಾದನೆ ಆಗ್ಬೇಕಂದ್ರೆ, ರೆಡ್ ಬ್ಲಡ್ ಸೆಲ್ ಉತ್ಪಾದನೆ ಆಗಬೇಕು ಅಂತಂದ್ರೆ ಅವ್ರೆ ಕಬ್ಬಿಣ ಬೇಕಲ್ವೇ? ರೆಡ್ ಕಲರ್ ಬರ್ಬೇಕಂದ್ರೆ ಕಬ್ಬಿಣ ಬೇಕಲ್ವೇ? ಆದ್ರೆ ಆ ಕಬ್ಬಿಣವನ್ನ ಯಾರು ತಗೊಂಡ್ ಬರ್ತಾರಂದ್ರ ಆದ್ರೆ ಟ್ರಾನ್ಸ್ಮೆರಿನ್ ಆ ಕಬ್ಬಿಣವನ್ನು ಯಾರು ತಗೊಂಡ್ ಬರ್ತಾರಂದ್ರ ಯಾರೋ ಒಬ್ರು ತಗೊಂಡ್ ಬರ್ತಾರಲ್ವಾ, ಆ ತಗೊಂಡ್ ಬರುವ ಕೆಲಸವನ್ನ ಟ್ರಾನ್ಸ್ಮೆರಿನ್ ಅಂತ ಕರಿತಾ ಹೋಗ್ತೀವಿ. ತಗೊಂಡ್ ಬರೋರು ಯಾರಂದ್ರ ಬೀಟಾ ಗ್ಲೋಬುಲಿನ್. ಈ ಬೀಟಾ ಗ್ಲೋಬುಲಿನ್ ಅನ್ನೋದು ಟ್ರಾನ್ಸ್ಮೆರಿನ್ ಆಗಿ ಏನ್ ಮಾಡ್ತಾ ಹೋಗ್ತೈತೆ ಅಂದ್ರ ಕೆಲಸ ಮಾಡ್ತಾ ಹೋಗ್ತೈತಿ. ಐ ರಿಪೀಟ್ ಒನ್ ಸೆಕೆಂಡ್, ನಿಮ್ಗೆ ಗೊಂದಲ ಆಗಿದೆ ಅಂತ ಗೊತ್ತು, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಗೊಂದಲ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಟ್ರಾನ್ಸ್ಮೆರಿನ್ಗೂ ಮತ್ತೆ ಬೀಟಾ ಗ್ಲೋಬುಲಿನ್ಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ. ಟ್ರಾನ್ಸ್ಮೆರಿನ್ ಅನ್ನೋದು ಒಂದು ಕೆಲಸ. ಆ ಕೆಲಸವನ್ನ ಮಾಡುವವರು ಯಾರು ಅಂದ್ರ ಬೀಟಾ ಗ್ಲೋಬುಲಿನ್. ಟ್ರಾನ್ಸ್ಮೆರಿನ್ ಅನ್ನೋದು ಕೆಲಸ. ಯಾರು ಕಬ್ಬಿಣವನ್ನ ತೆಗೆದುಕೊಂಡು ಹೋಗುತ್ತಾರೋ ಅವರು ಟ್ರಾನ್ಸ್ಮೆರಿನ್. ಆದ್ರೆ ತೆಗೆದುಕೊಂಡು ಹೋಗುವವರು ಯಾರು ಅಂತಂದ್ರೆ ಆದ್ರೆ ಅವರು ಬೀಟಾ ಗ್ಲೋಬುಲಿನ್ ಏನ್ ಮಾಡ್ತಪ್ಪ ಅಂದ್ರ ಕಬ್ಬಿಣವನ್ನ ತಗೊಂಡೋಗಿ ಬೋನ್ ಮ್ಯಾರೋ ಕೊಡ್ತೈತಿ. ಅವ್ರ ಬೋನ್ ಮ್ಯಾರೋ ಏನ್ ಮಾಡ್ತೈತಪ್ಪ ಅಂದ್ರೆ ಉತ್ಪಾದನೆ ಮಾಡ್ತೈತಿ. ಹಂಗಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ರಕ್ತ ಉತ್ಪಾದನೆ ಎಲ್ಲಿ ಆಗ್ತದೆ ಅಂತ ಗೊತ್ತಾಯ್ತು. ಆಗ ರಕ್ತ ಎಲ್ಲಿ ಸಾಯ್ತಾವ? ಬಹುತೇಕ ಎಲ್ಲರಿಗೂ ಗೊತ್ತಿದಾವ. ರಕ್ತ ಎಲ್ಲಿ ಸಾಯುತ್ತ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ನೀವು. ಹಾಗಾದ್ರೆ ಸರ ಏನೋ ಗುಲ್ಮಾದಲ್ಲಿ ಸಾಯುತ್ತಾ ಅಂತ, ಹೌದಲ್ವಾ? ಇದನ್ನೇ ಸ್ಟೇಟ್ಮೆಂಟ್ ಅನ್ನ ಎಕ್ಸಾಮ್ಸ್ ಸ್ವಲ್ಪ ವ್ಯತ್ಯಾಸ ಮಾಡಿ ಕೇಳ್ತಾನೆ ಕಣ್ರಿ. ಇದೇ ಸ್ಟೇಟ್ಮೆಂಟ್ ಅನ್ನ ಎಕ್ಸಾಮ್ಸ್ ಸ್ವಲ್ಪ ವ್ಯತ್ಯಾಸ ಮಾಡಿ ಕೇಳ್ಬಿಡ್ತಾನೆ. ಆದ್ರೆ ರಕ್ತವು ಎಲ್ಲಿ ಸಾಯುತ್ತದೆ? ರಕ್ತವು ಎಲ್ಲಿ ಸಾಯುತ್ತೆ ಅಂದ್ರೆ ಗುಲ್ಮಾ ಅಂತ ನಮಗೆ ಗೊತ್ತು. ಹಾಗಾದ್ರೆ ಸ್ಟೇಟ್ಮೆಂಟ್ ಸ್ವಲ್ಪ ಚೇಂಜು. ರಕ್ತವು ಕೇವಲ ಗುಲ್ಮಾದಲ್ಲಿ ಮಾತ್ರ ಸಾಯುತ್ತದೆ. ಸರಿನೋ ತಪ್ಪು ಅಂತೇಳಿ? ಎಸ್, ಕೇವಲ ಗುಲ್ಮಾದಲ್ಲಿ ಮಾತ್ರ ಸಾಯ್ತೈತಾ? ಇಲ್ಲ, ರಕ್ತ ಯಕೃತ್ನಲ್ಲೂ ಸಾಯುತ್ತಾ. ರಕ್ತ ಅಸ್ಥಿ ಮಜ್ಜೆಯಲ್ಲೂ ಕೂಡ ಸಾಯುತ್ತಾ. ಅಸ್ಥಿ ಮಜ್ಜೆಗೆ ಬಂದಂತ ರಕ್ತ ಇದಲ್ವಾ, ಈ ರಕ್ತದ ಒಳಗಡೆ ಕೆಲವೊಂದಿಷ್ಟು ಇಲ್ಲಿ ಸ್ವಲ್ಪ ಸೋಸುವಿಕೆ ಉಂಟಾಗ್ತದೆ ಕಣ್ರಿ. ಇದರಲ್ಲಿ ಸವಕಳಿ ಆಗಿರ್ತಕ್ಕಂಥ ರಕ್ತದ ಕಣಗಳೆಲ್ಲ ಏನಾಗ್ತಾ ಗೊತ್ತಾ, ಇಲ್ಲೇ ಉಳ್ಕೊಂಡು ಇಲ್ಲೂ ಕೂಡ ಕೆಲವೊಂದಿಷ್ಟು ಸತ್ತು ಹೋಗ್ತಾವ. ಹಾಗಾದ್ರೆ ನಿಮಗೆ ರಕ್ತವು ಎಲ್ಲಿ ಸಾಯುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ 100% ಗುಲ್ಮಾನೆ ಹಾಕಿ. ಸ್ಪ್ಲೀನ್ ಅಂತ ಕರಿತಾ ಹೋಗ್ತೀವಿ. ಸ್ಪ್ಲೀನ್ ಅಥವಾ ಗುಲ್ಮಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ರಕ್ತವು ಎಲ್ಲಿ ಸಾಯುತ್ತದೆ ಅಂದ್ರೆ ಗುಲ್ಮಾದಲ್ಲಿ ಸಾಯುತ್ತದೆ. ಹಾಗಾದ್ರೆ ಇನ್ ಕೇಸ್ ಏನಾದ್ರು ರಕ್ತವು ಕೇವಲ ಗುಲ್ಮಾದಲ್ಲಿ ಮಾತ್ರ ಸಾಯುತ್ತದೆ ಅಂದ್ರೆ ದಟ್ ಈಸ್ ರಾಂಗು. ರಕ್ತ ಯಕೃತ್ನಲ್ಲೂ ಸಾಯುತ್ತಾ, ಮೀನ್ಸ್ ಇಲಿ ಅಂತ ಕರಿತಾವೆ, ಅಲ್ಲೂ ಕೂಡ ಸಾಯುತ್ತಾ ರಕ್ತ. ಹಾಗಾದ್ರೆ ಬೋನ್ ಮ್ಯಾರೋದಲ್ಲೂ ಕೂಡ ಕೆಲವೊಂದು ಟೈಮ್ಲಿ ಏನಾಗುತ್ತಾ, ಸಾಯ್ತಾ ಹೋಗುತ್ತಾ. ಬಟ್ ಜಾಸ್ತಿಯಾಗಿ ರಕ್ತದ ಕಣಗಳು ಸಾಯೋದು ಎಲ್ಲಪ್ಪ ಅಂತಂದ್ರೆ ಅದು ನಮ್ಮ ಹಾಗಾದ್ರೆ ಗುಲ್ಮಾದ ಒಳಗಡೆ ಏನಾಗ್ತಾ ಹೋಗುತ್ತಪ್ಪ, ಸತ್ತು ಹೋಗುತ್ತಾ. ಹಿಂಗಾಗಿನೇ ನಾವು ಅದನ್ನ ಗ್ರೇವಿಯಾರ್ಡ್ ಆಫ್ ಬ್ಲಡ್ ಅಂತ ಕರಿತಾ ಹೋಗ್ತೀವಿ, ಅಥವಾ RBC ಅಂತ ಕರಿತೀವಿ. ಗ್ರೇವಿಯಾರ್ಡ್ ಅಂದ್ರೆ ಸ್ಮಶಾನ ಅಂತ ಅರ್ಥ. ರಕ್ತದ ಸ್ಮಶಾನ ಯಾವುದು ಸರ್ ಅಂದ್ರ ಗುಲ್ಮಾರ್ಗ್ ಅಲ್ಲ, ಗುಲ್ಮಾರ್ಗ್ ಬೇರೆ, ಅದು ಕಾಶ್ಮೀರದ ಹತ್ರ ಐತಿ. ಗುಲ್ಮಾರ್ಗ್ ಅನ್ನೋದು ಒಂದು ಹಿಲ್ ಸ್ಟೇಷನ್. ಹಾಗಾದ್ರೆ ಗುಲ್ಮಾ ಇದು ಹಾಗಾದ್ರೆ ರಕ್ತದ ಸ್ಮಶಾನ. ಗ್ರೇವಿಯಾರ್ಡ್ ಆಫ್ RBC ರಕ್ತದ ಸ್ಮಶಾನ ಅಂತ ಕರಿತಾ ಹೋಗ್ತೀವಿ. ರಕ್ತದ ಸ್ಮಶಾನ ಗ್ರೇವಿಯಾರ್ಡ್ ಆಫ್ RBC ಅಥವಾ ಬ್ಲಡ್ ಅಂತ ಬೇಕಾದ್ರೂ ಬರ್ಕೋ, ಸಮಸ್ಯೆ ಇಲ್ಲ. RBC
ಎಸ್ ಆರ್ ಬಿ ಸಿ ಹಾಗಾದ್ರೆ ರೆಡ್ ಬ್ಲಡ್ ಕಾರ್ಪಸಲ್ಸ್ಗಳು ಹಾಗಾದ್ರೆ ಗುಲ್ಮಾದಲ್ಲಿ ಸಾಯುತ್ತವೆ. ಹೌದು ಕರೆಕ್ಟ್, 100% ಕರೆಕ್ಟ್ ಕಂಡ್ರೆ ಸೆಂಟೆನ್ಸು. ಆದ್ರೆ ಗುಲ್ಮಾದಲ್ಲಿ ಮಾತ್ರ ಸಾಯುತ್ತವೆ ಅನ್ನೋದು ತಪ್ಪು. ಯಕೃತ್ನಲ್ಲೂ ಸಾಯ್ತವೆ. ಅಂಡ್ ಅಗೇನ್ ಇನ್ನೊಂದು ಯಾವುದು ಬೋನ್ ಮೆರದಲ್ಲಿ ಕೂಡ ಸತ್ತೋಗ್ತವೆ. ಆದ್ರೆ ಜಾಸ್ತಿ ಸಾಯೋದಿಲ್ಲಪ್ಪ ಅಂದ್ರೆ ಗುಲ್ಮ ಒಳಗಡೆ ಸಾಗುತ್ತಾ. ಈಗ ನಾನು ವಾಪಸ್ ನಮ್ಮ ಟಾಪಿಕ್ಗೆ ಬರ್ತಾ ಹೋಗ್ತೀನಿ, ಮತ್ತೆ ಡೈವರ್ಟ್ ಮಾಡ್ಕೊಳ್ಳೋದು ಬೇಡ. ಹಾಗಾದ್ರೆ ನಾವೀಗ ಏನ್ ಮಾತಾಡ್ತಾ ಇದೀವಿ ಅಂದ್ರೆ ಹಾಗಾದ್ರೆ ಪ್ರೋಟೀನ್ಸ್ಗಳ ಬಗ್ಗೆ ಮಾತಾಡ್ತಿದ್ವಿ. ಆ ಪ್ರೋಟೀನಲ್ಲಿ ಅಲ್ಬುಮಿನ್ ಪ್ರೋಟೀನ್ ಕಂಪ್ಲೀಟ್ ಆಯಿತು. ಹಾಗಾದ್ರೆ ಫೈಬ್ರೋನಜಿನ್ ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅಂಡ್ ಅಗೇನ್ ಗ್ಲುಬುಲಿನ್ ಬಗ್ಗೆ ಮಾತಾಡ್ತಾ ಇದ್ದೆ. ಗ್ಲುಬುಲಿನ್ ಒಳಗಡೆ 3 ಭಾಗ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದರಲ್ಲಿ ಒಂದು ಭಾಗವನ್ನು ಮಾತಾಡಿದ್ದೆ ಆಲ್ಫಾ ಗ್ಲುಬುಲಿನ್, ಇನ್ನೊಂದು ಭಾಗ ಮಾತಾಡ್ತಾ ಇದ್ದೆ ಬೀಟಾ ಗ್ಲುಬುಲಿನ್. ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಗೊತ್ತಾಯ್ತು. ಮತ್ತೆ ಅದ್ರ ಕೆಲಸ ಏನು, ಟ್ರಾನ್ಸ್ಫರಿನ್ ಆಗಿ ಏನು ಮಾಡ್ತಾ ಇದ್ದ, ಕೆಲಸ ಮಾಡ್ತಾ ಇದ್ದ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಮೂರನೇದು ಯಾವ್ದಂದ್ರ ಗಾಮಾ. ಮಾಮ ಅಂತ ಬರ್ಕೊಂಡಿದ್ರೆ ಮತ್ತೆ ಹಾಗಾದ್ರೆ ಗಾಮಾ ಗ್ಲುಬುಲಿನ್. ಗಾಮಾ ಗ್ಲುಬುಲಿನ್ ಎಸ್. ಹಾಗಾದ್ರೆ ಇದು ಎಲ್ಲಿ ಹುಟ್ಟುತ್ತಾ ಸರ, ಇದು ಎಲ್ಲಿ ಉಗಮ ಆಗುತ್ತಾ, ಇದು ಎಲ್ಲಿ ಉಗಮ ಆಗುತ್ತದೆ ಕೇಳಿಸ್ಕೊಳ್ಳಿ. ಇದು WBC ಯಲ್ಲಿ ಉಗಮ ಆಗುತ್ತಾ, WBC ಯಲ್ಲಿ ಉಗಮ ಆಗುತ್ತಾ, WBC ಯಲ್ಲಿ ಉಗಮ ಆಗುತ್ತಾ. WBC ಅಂತಂದ್ರೆ ಸರ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಉಗಮ ಆಗುತ್ತಾ. ಇದ್ರ ಕೆಲಸ ಏನು ಸರ್ ಅಂದ್ರೆ ಇದ್ರ ಕೆಲಸ ರೋಗಾಣುಗಳನ್ನು ಪತ್ತೆ ಅಥವಾ ರೋಗ ನಿರೋಧಕತೆ. ಹಾಗಾದ್ರೆ ರೋಗಾಣುವಿನ ವಿರುದ್ಧ ಹೋರಾಟ ಮಾಡೋದು. ಎಸ್, ರೋಗಾಣುವಿನ ವಿರುದ್ಧ ಹೋರಾಟ ಮಾಡೋ ಕೆಲಸವನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂತಂದ್ರೆ ಹಾಗಾದ್ರೆ ಗಾಮಾ ಗ್ಲುಬುಲಿನ್ ಅನ್ನೋದು ಏನ್ ಮಾಡ್ತಾ ಹೋಗುತ್ತಪ್ಪ ಅಂದ್ರೆ ಹೋರಾಟ ಮಾಡ್ತಾ ಹೋಗುತ್ತಾ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಗ್ಲುಬುಲಿನ್ ಎಲ್ಲಿ ಹುಟ್ಟುತ್ತೆ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಮೊದಲ 2 ಗ್ಲುಬುಲಿನ್ ಲಿವರಲ್ಲಿ ಆರಿಜಿನ್ ಆದ್ರೆ, ಲಿವರಲ್ಲಿ ಉಗಮ ಆದ್ರೆ ಗಾಮಾ ಗ್ಲುಬುಲಿನ್ ಅನ್ನೋದು ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್ ಒಳಗಡೆ ಅಥವಾ ಲಿಕೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಆ ಲಿಕೋಸೈಟ್ಸ್ ಒಳಗಡೆ ಏನಾಗುತ್ತಪ್ಪ ಅಂದ್ರೆ ಈ ಗಾಮಾ ಅನ್ನೋದು ಏನಾಗುತ್ತೆ, ಉಗಮ ಆಗ್ತಾ ಹೋಗುತ್ತಾ. ಇಷ್ಟು ನಿಮಗೆ ಆದರೆ ಗ್ಲುಬುಲಿನ್ ಬಗ್ಗೆ ಗೊತ್ತಿರಲಿ. ಇಲ್ಲಿ ನಮಗೆ ಪ್ಲಾಸ್ಮಾ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಇನ್ನು ಇತರೆ ಅಂಶಗಳಂತಂದೇನು ಬೇಕಿಲ್ಲ. ಲವಣಾಂಶಗಳು ಅಂತಂದ್ರೆ ವೇರಿಯೇಷನ್ ಆಗುತ್ತಾ, ಸಾಲ್ಟ್ ಅಂದ್ರೆ ಉಪ್ಪಿನಂಶ, ನೀರು ಅಂತ ಗೊತ್ತಿರತಕ್ಕಂಥದ್ದು. ನಮಗೆ ಬೇಕಾಗಿರೋದು ಪ್ರೋಟೀನ್ಸು. 2 ಪ್ರೋಟೀನ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ. ಇನ್ನೊಂದು ಪ್ರೋಟೀನ್ಸ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಇಷ್ಟು ಯಾವುದ್ರ ಬಗ್ಗೆ, ಪ್ಲಾಸ್ಮಾದ ಬಗ್ಗೆ ಗೊತ್ತಿರಲಿ. ಎಸ್, ಓಕೆ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಇನ್ನು 45% ಒಳಗಡೆ ಹಾಗಾದ್ರೆ RBC WBC ಪ್ಲೇಟ್ಲೆಟ್ಸ್ ಇದಾವೆ. RBC WBC ಪ್ಲೇಟ್ಲೆಟ್ಸ್ ಇದಾವ. ನಾವೀಗ ಒಂದೊಂದು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಫಸ್ಟ್ ನಾವೇನ್ ಮಾಡ್ಬಿಡೋಣ ಗೊತ್ತಾ, 3ಕ್ಕೂ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ಬಿಡೋಣ. 3ಕ್ಕೂ ಏನೇನು ವ್ಯತ್ಯಾಸ ಐತೆ ಅಂತೇಳಿ ಕಂಪೇರ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಕಂಪೇರ್ ಮಾಡಕ್ ಆಗದೆ ಇರೋದನ್ನ ಸಪ್ರೇಟ್ ಆಗಿ ಅಧ್ಯಯನ ಮಾಡೋಣ ಅಂತ. ಹಾಗಾದ್ರೆ ಬಂದ್ಬಿಡೋಣ. ಸೊ ರಕ್ತದ ಒಳಗಡೆ ಘನ ವಸ್ತುಗಳು ಏನಿದಾವಲ್ವಾ, ಸಾಲಿಡ್ ಪಾರ್ಟಿಕಲ್ಸ್ ಏನಿದಾವಲ್ವಾ, ರಕ್ತದ ಒಳಗಡೆ ಘನ ವಸ್ತುಗಳು ಏನಿದಾವಲ್ವಾ, ಈ ಘನ ವಸ್ತುಗಳನ್ನ ಮುಖ್ಯವಾಗಿ ನಾವು ಎಷ್ಟು ಭಾಗ ಮಾಡಿವಿ ಅಂದ್ರೆ 3 ಭಾಗ ಮಾಡಿ. 3 ಭಾಗ ಮಾಡಿ. ಯಾವ ಸರ 3 ಭಾಗ? ಒಂದನೇ ಭಾಗಕ್ಕೆ ಬರ್ತಾ ಹೋಗ್ತೀನಿ. ಮೊದಲನೇದು ಎರಿಥ್ರೋಸೈಟ್ ಅಂತೇಳಿ. ಎರಿಥ್ರೋಸೈಟ್ ಅಂತೇಳಿ ಮೊದಲನೇದು ಬರ್ತಾ ಹೋಗ್ತೀನಿ. ಎರಿಥ್ರೋಸೈಟ್ ಅಂತೇಳಿ. ಎರಡನೇದು ಲ್ಯೂಕೋಸೈಟ್ ಅಂತ. ಸೈಟ್ ಅಂದ್ರೆ ಕೋಶ ಅಂತ ಅರ್ಥ ಕಣ್ರಿ. ಸೈಟ್ ಅಂದ್ರೆ ಜೀವಕೋಶ ಅಂತ ಅರ್ಥ. ಸೈಟ್ ಅಂದ್ರೆ ಕೋಶ, ಸೆಲ್ ಐತಲ್ಲ, ಅದಕ್ಕೆ ನಾವು ಸೈಟ್ ಅಂತ ಕರಿತಾ ಹೋಗ್ತೀವಿ. ಸೆಲ್ ಬಗ್ಗೆ ಅಧ್ಯಯನ ಮಾಡೋದು ಸೈಟಾಲಜಿ ಅಂತೇಳಿ. ಹಾಗಾದ್ರೆ ಎರಿಥ್ರೋಸೈಟ್. ಹಾಗಾದ್ರೆ ಈ ಕಡೆ ಬಂದ್ರೆ ಲ್ಯೂಕೋಸೈಟ್ ಎರಿಥ್ರೋಸೈಟ್, ಲ್ಯೂಕೋಸೈಟ್ ಅಂಡ್ ಇನ್ನೊಂದು ಥ್ರೋಂಬೋಸೈಟ್ ಅಂತ. ಹಾಗಾದ್ರೆ ಈ ಘನವಸ್ತುಗಳನ್ನ 3 ಭಾಗ ಮಾಡ್ತಾ ಹೋದ್ವೆ. ಒಂದು ಎರಿಥ್ರೋಸೈಟ್, ಲ್ಯೂಕೋಸೈಟ್, ಥ್ರೋಂಬೋಸೈಟ್ ಅಂತ. ಹಾಗಾದ್ರೆ ಏನ್ ಸರ್ ಹಂಗಂದ್ರ ಬಹಳ ಸಿಂಪಲ್ ಕಣ್ರಿ. ಎರಿಥ್ರೋಸೈಟ್ ಅಂದ್ರೆ ಏನಿಲ್ಲ, ರೆಡ್ ಬ್ಲಡ್ ಸೆಲ್ಸ್ ಅಂತ ಅರ್ಥ ಅಷ್ಟೇ. ಎಸ್, ರೆಡ್ ಬ್ಲಡ್ ಸೆಲ್ಸ್. ಹಾಗಾದ್ರೆ ಲ್ಯೂಕೋಸೈಟ್ ಅಂದ್ರೆ ಏನಿಲ್ಲ ಕಣ್ರಿ, ವೈಟ್ ಬ್ಲಡ್ ಸೆಲ್ಸ್ ಅಂತ ಅರ್ಥ, WBC. ಹಾಗಾದ್ರೆ ಥ್ರೋಂಬೋಸೈಟ್ ಅಂದ್ರೆ ಏನು ಸರ್? ಥ್ರೋಂಬೋಸೈಟ್ ಅಂದ್ರೆ ಪ್ಲೇಟ್ಲೆಟ್ಸ್ ಅಂತ ಅರ್ಥ, ಪ್ಲೇಟ್ಲೆಟ್ಸ್. ಸೊ ಓದ್ಬೇಕಾದ್ರೆ ಒಂದು ಸಣ್ಣ ಚೇಂಜ್ ಮಾಡ್ಕೋಬೇಕಷ್ಟೇ. ಏನ್ ಚೇಂಜ್ ಮಾಡ್ಬೇಕು? ಇಮ್ಮಡಿ ಪುಲಕೇಶ ಮತ್ತೊಂದು ಹೆಸರು ಎರೆಯ ಅಂತ ಓದ್ಕೊಳ್ಳೋದು ಬದಲಿ ಎರೆಯನ ಮತ್ತೊಂದು ಹೆಸರು ಇಮ್ಮಡಿ ಪುಲಕೇಶ ಅಂತ ಅನ್ಕೊಂಡ್ರೆ ಮುಗಿದೈತ್ಕೊಂಡ್ರಿ. ಪದೇ ಓದ್ತಿರ್ಬೇಕಾದ್ರೆ ಇಮ್ಮಡಿ ಪುಲಕೇಶ ಅನ್ನೋ ಬದಲಿ ಎರೆಯ ಅಂತ 4-5 ಸರಿ ಓದ್ಬಿಟ್ರೆ ಅದು ನೆನಪಿದ್ದೇ ಇರ್ತೈತಿ. ಹಾಗಾದ್ರೆ ಸಮುದ್ರಗುಪ್ತನ ಮತ್ತೊಂದು ಹೆಸರು ಕಚ ಅಂತ ಓದೋ ಬದಲಿ ಕಚನ ಮತ್ತೊಂದು ಹೆಸರು ಸಮುದ್ರಗುಪ್ತ ಅಂತ ಓದ್ಕೊಂಡ್ಬಿಟ್ರೆ ಲಾಂಗ್ ಟರ್ಮ್ ನೆನಪಿರ್ತೈತಿ. ಅಮೋಘ ವರ್ಷನ ಮತ್ತೊಂದು ಹೆಸರು ಶರ್ವ ಅಂತಾನೆ ಓದ್ಕೊಳ್ಳೋ ಬದಲಾಗಿ ಶರ್ವನ ಮತ್ತೊಂದು ಹೆಸರು ಅಮೋಘ ಅಂತೇಳಿ ಓದ್ಕೊಂಡ್ಬಿಟ್ರೆ ಲಾಂಗ್ ಟರ್ಮ್ ನೆನಪಿರ್ತೈತಿ. ಇಲ್ಲಿ ಕೂಡ ಅಷ್ಟೇ, RBC ಅನ್ನ ಎರಿಥ್ರೋಸೈಟ್ ಎಂದು ಕರೆಯುತ್ತಾರೆ ಅನ್ನೋ ಬದಲಿ ಎರಿಥ್ರೋಸೈಟ್ ಅನ್ನ RBC ಎಂದು ಕರೀತಾರೆ ಅಂತ ಓದ್ಕೊಂಡ್ಬಿಡೋಣ. ಇದನ್ನೇ ಡಾಮಿನೇಟ್ ಮಾಡ್ಕೊಂಡ್ಬಿಡುವ. ಹೆಡ್ಡಿಂಗ್ ಇರ್ತಾವಲ್ವಾ, ಅವು ಚೆನ್ನಾಗಿ ನೆನಪಿರ್ತಾವ ಅಂತ ಅಷ್ಟೇ. ಓಕೆ, ಹಾಗಾದ್ರೆ ಎರಿಥ್ರೋಸೈಟ್ ಅಂದ್ರೆ ಏನು? ಹಾಗಾದ್ರೆ ರೆಡ್ ಬ್ಲಡ್ ಸೆಲ್ಸ್. ಲ್ಯೂಕೋಸೈಟ್ಸ್ ಅಂದ್ರೆ ಏನಾದ್ರೆ WBC.
ಅಂಡ್ ಏನು ಲೂಕೋ ಅಂತಂದ್ರೆ ಬಿಳಿ ಆಗಿರೋದು ಅಥವಾ ಬಣ್ಣ ಇಲ್ದಂಗಿರೋದು ಅಂತ ಅರ್ಥ ಕಣ್ರಿ. ಲ್ಯೂಕೋಸೈಟ್ಸ್ ಲೂಕೋ ಅಂದ್ರೆ ಬಿಳಿ ಆಗಿರೋದು ಅಥವಾ ವರ್ಣರಹಿತವಾಗಿರೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಆಗಿ ನೀವು ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಲುಕೋಪ್ಲಾಸ್ಟ್ ಅಂತ ಓದಿರ್ತೀರ. ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಲುಕೋಪ್ಲಾಸ್ಟ್ ಅಂದ್ರೆ ಬಣ್ಣ ಇಲ್ದಂಗಿರೋದು ಅಥವಾ ಬಿಳಿಯಾಗಿರೋದು ಅಂತ ಅರ್ಥ. ಎಲ್ಲಿರುತ್ತೆ ಲುಕೋಪ್ಲಾಸ್ಟ್? ರೂಟ್ಸ್ ಒಳಗಡೆ ಇರ್ತಾ ಹೋಗುತ್ತೆ, ಬೇರೆ ಒಳಗಡೆ ಲುಕೋಪ್ಲಾಟ್ಸ್ ಕಂಡು ಬರ್ತಾ ಹೋಗ್ತಾವ. ಇರ್ಲಿ, ಲೂಕೋ ಅಂತಂದ್ರೆ ವೈಟ್ ಆಗಿರೋದು ಅಂತ ಅರ್ಥ. ಕ್ರೋಮೋ ಅಂತಂದ್ರೆ ಬಣ್ಣವಾಗಿರೋದು ಅಂತ ಅರ್ಥ. ಕ್ರೋಮೋ ಅಂದ್ರೆ ವರ್ಣಗಳು ಅಂತ ಅರ್ಥ. ವರ್ಣತಂತು, ಕ್ರೋಮೋಸೋಮ್ಸ್ ಅಂತ ನೀವು ಕೇಳಿರ್ತೀರಾ. ಅಂಡಗೇನು ಥ್ರೋಂಬೋಸೈಟ್ಸ್. ಓಕೆ, ಬಂದ್ಬಿಡೋಣ. ಏನೇನು ವ್ಯತ್ಯಾಸ ಇದೆ ಸರ? ಏನು ವ್ಯತ್ಯಾಸ ಇದೆ ಫಸ್ಟ್ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಆರ್ ಬಿ ಸಿ ಇದೆ ಅಲ್ವಾ, ಹಾಗಾದ್ರೆ ಎರಿಥ್ರೋಸೈಟ್ಸ್ ಗಳಿದಾವಲ್ವಾ. ಇನ್ ಮುಂದೆ ನಾನು ಆರ್ ಬಿ ಸಿ ಅನ್ನೋ ಹತ್ರ ಎರಿಥ್ರೋಸೈಟ್ ಅಂತ ಹೇಳ್ತಾ ಹೋಗ್ತೀನಿ. ನಿಮಗೆ ಸ್ವಲ್ಪ ಡ್ರಿಲ್ ಆಗ್ಲಿ ಆ ಪದಗಳು ಅಂತೇಳಿ. ಈ ಎರಿಥ್ರೋಸೈಟ್ ಇತ್ತಲ್ವಾ, ಇವು ಹಾಗಾದ್ರೆ ಪ್ರೋಕ್ಯಾರಿಯೋಟ್ ಸೆಲ್ಸ್, ಪ್ರೋಕ್ಯಾರಿಯೋಟ್ ಜೀವಕೋಶಗಳು. ಸರ್ ಪ್ರೋಕ್ಯಾರಿಯೋಟ್ ಅಂತಂದ್ರ ನಮ್ಮಲ್ಲಿ ಸೆಲ್ಸ್ ಅಲ್ಲಿ ಎರಡು ರೀತಿಯ ಸೆಲ್ಸ್ ಗಳಿದಾವ, ಒಂದು ಪ್ರೋಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್ ಅಂತ. ಸರ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೋಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್? ಕ್ಯಾರಿಯೋಟಾಲಜಿ ಅಂತ ಒಂದು ಟಾಪಿಕ್ ಬರ್ತೈತೆ ಕಣ್ರಿ. ಕ್ಯಾರಿಯೋಲಜಿ ಅಥವಾ ಕ್ಯಾರಿಯೋಟಾಲಜಿ ಅಂತಂದ್ರ ಕೋಶ ಕೇಂದ್ರದ ಬಗ್ಗೆ ಅಧ್ಯಯನ ಮಾಡೋದನ್ನ ಕ್ಯಾರಿಯೋಟಾಲಜಿ ಅಂತ ಕರಿತಾ ಹೋಗ್ತೀವಿ. ಕ್ಯಾರಿಯೋಟಾಲಜಿ ಅಥವಾ ಕ್ಯಾರಿಯೋಟಾಲಜಿ ಅಂತಂದ್ರ ಟು ಸ್ಟಡಿ ಅಬೌಟ್ ದ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಕ್ಯಾರಿಯೋಟಾಲಜಿ ಅಂತ ಕರಿತಾ ಹೋಗ್ತೀವಿ. ಆ ಕ್ಯಾರಿಯೋಟಾಲಜಿಯ ಒಳಗಡೆ ಎರಡು ಭಾಗ ಮಾಡ್ತಾ ಹೋಗ್ತೀವಿ, ಒಂದು ಪ್ರೋಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್ ಸೆಲ್ಗಳು ಅಂತ. ಜೀವಕೋಶಗಳನ್ನ ಪ್ರೋಕ್ಯಾರಿಯೋಟ್ ಕೋಶಗಳು, ಯೂಕ್ಯಾರಿಯೋಟ್ ಕೋಶಗಳು ಅಂತ ಕರಿತಾ ಹೋಗ್ತೀವಿ. ಪ್ರೋಕ್ಯಾರಿಯೋಟ್ ಅಂದ್ರೆ ಏನು ಸರ? ಪ್ರೋಕ್ಯಾರಿಯೋಟ್ ಅಂದ್ರ ಈಸಿ ನೆನ್ಪಿಟ್ಕೋ, ಅಲ್ಲಿ ನ್ಯೂಕ್ಲಿಯಸ್ ಪೋಯ ಆಗಿದೆ ಅಂತೇಳಿ. ಪೋಯ ಅಂದ್ರೆ ಇಲ್ಲ ಅಂತ ಅರ್ಥ. ಯೂಕ್ಯಾರಿಯೋಟ್ ಅಂತಂದ್ರ ಎಸ್ ಇದೆ ಅಂತ ಅರ್ಥ. ಯು ಅಂದ್ರೆ ಎಸ್ ಅಂತ ನೆನ್ಪು ಮಾಡ್ಕೊಂಡ್ಬಿಡ್ಬೇಕು. ಓ ಎಸ್ ಇದೆ. ಹಾಗಾದ್ರೆ ಒಂದು ಸೆಲ್ ಅನ್ನ ನಾನು ತಗೊಳ್ತೀನಿ, ಆ ಸೆಲ್ ಸೂಕ್ಷ್ಮ ದರ್ಶಕದ ಮೂಲಕ ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ತೀಕ್ಷ್ಣವಾಗಿ ಸ್ವಲ್ಪ ಗಮನಿಸ್ತಾ ಹೋಗ್ತೀನಿ. ಅದ್ರೊಳಗಡೆ ನ್ಯೂಕ್ಲಿಯಸ್ ಕಾಣಿಸ್ತಾ ಇಲ್ಲ ಸರ್ ನನಗೆ, ನ್ಯೂಕ್ಲಿಯಸ್ ಕಾಣಿಸ್ತಾ ಇಲ್ಲ. ಅದು ಯಾವುದೇ ರೀತಿ ನ್ಯೂಕ್ಲಿಯಸ್ ಮೆಂಬ್ರೇನ್ಸ್, ನ್ಯೂಕ್ಲಿಯಸ್ ಏನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ನ್ಯೂಕ್ಲಿಯಸ್ ಇಲ್ಲ ಅಂತಂದ್ರೆ ಅದು ಪ್ರೋಕ್ಯಾರಿಯೋಟ್ ಸೆಲ್ಸ್ ಅಂತ ಹೇಳಿ. ನ್ಯೂಕ್ಲಿಯಸ್ ಇತ್ತು ಸರ, ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇದೆ, ಆದರೆ ಅದನ್ನ ಯೂಕ್ಯಾರಿಯೋಟ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾನು ಸೆಲ್ ಅನ್ನೋ ಚಾಪ್ಟರ್ ಪೂರ್ತಿ ಡೀಟೇಲ್ ಆಗಿ ಏನ್ ಮಾಡೋಣ, ಅಧ್ಯಯನ ಮಾಡೋಣ ಅಂತ ನಾನೀಗ. ಹಾಗಾದ್ರೆ ಎರಿಥ್ರೋಸೈಟ್ ಅನ್ನು ಎಂತ ಜೀವಕೋಶಗಳು ಅಂತ ಪ್ರಶ್ನೆ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಪ್ರೋಕ್ಯಾರಿಯೋಟ್ ಜೀವಕೋಶಗಳು. ಅಂದ್ರೆ ಪ್ರೋಕ್ಯಾರಿಯೋಟ್ ಅಂದ್ರೆ ಏನಿಲ್ಲ ಅದ್ರ ಒಳಗಡೆ, ಹಾಗಾದ್ರೆ ನ್ಯೂಕ್ಲಿಯಸ್ ಇಲ್ಲ. ಹಾಗಾದ್ರೆ ಇದ್ರ ಒಳಗಡೆ ಹಾಗಾದ್ರೆ ನ್ಯೂಕ್ಲಿಯಸ್ ಇರಲ್ಲ. ಹಾಗಾದ್ರೆ ನಾನು ಹಿಂಗ್ ಬರ್ದು ಬಿಡ್ತೀನಿ ಕಣ್ರಿ. ಅದ್ರ ನಿಮ್ಗೆ ಜಾಗಿದ್ರೆ ಬರ್ಕೋಬಹುದು. ಇಲ್ಲಿ ನ್ಯೂಕ್ಲಿಯಸ್ ಅಂತ ಬರೀತೀನಿ. ನ್ಯೂಕ್ಲಿಯಸ್ ಹಾಗಾದ್ರೆ ನ್ಯೂಕ್ಲಿಯಸ್ ಅಂತಂದ್ರೆ ಕೋಶ ಕೇಂದ್ರ ಅಂತ ಅರ್ಥ. ನ್ಯೂಕ್ಲಿಯಸ್ ಹಾಗಾದ್ರೆ ಎರಿಥ್ರೋಸೈಟ್ಸ್ ಅಲ್ಲಿ ಇರಲ್ಲ ಸರ್. ಲ್ಯೂಕೋಸೈಟ್ಸ್ ಅಲ್ಲಿ 100% ಇರುತ್ತೆ ಸರ್. ಹಾಗಾದ್ರೆ ಥ್ರೋಂಬೋಸೈಟ್ಸ್ ಅಲ್ಲಿ ಅಲ್ಲೂ ಕೂಡ ಇರಲ್ಲ. ಹಾಗಾದ್ರೆ ಇವುಗಳನ್ನು ನಾವು ಪ್ರೋಕ್ಯಾರಿಯೋಟ್ ಸೆಲ್ಸ್ ಅಂತ ಕರಿಬಹುದು. ಯೂಕ್ಯಾರಿಯೋಟ್ ಯು ಅಂದ್ರೆ ಎಸ್ ಇದೆ. ಹಾಗೇನಲ್ಲಿ ಪ್ರೋಕ್ಯಾರಿಯೋಟ್ ಸೆಲ್ಸ್ಗಳು ಯಾವುದರಲ್ಲಿ ಜೀವಕೋಶ, ಯಾವುದರಲ್ಲಿ ನ್ಯೂಕ್ಲಿಯಸ್ ಇರಲ್ವೋ ಅವು ಪ್ರೋಕ್ಯಾರಿಯೋಟ್ ಜೀವಕೋಶಗಳು ಅಂತ ಅರ್ಥ. ಇವೆಲ್ಲ ಜೀವಕೋಶಗಳು ಕಣ್ರಿ. ಸೈಟ್ ಅಂದ್ರೆ ಜೀವಕೋಶ ಅಂತ ಹೇಳ್ಬಿಟ್ಟಿದೀನಿ. ಮತ್ತೆ ಸೈಟ್ ಅಂದ್ರೆ 35 ಅನ್ನಕ್ಕೆ ಹೋಗ್ಬೇಡ್ರಿ ನೀವು, ಕಾಮರ್ಸ್ ಯಾರ ಇದ್ರ. ಸರ್ ಸೈಟ್ಸ್ ಅಂದ್ರೆ ಸೈಟೋಲಜಿ ಅಂತಂದ್ರೆ ಜೀವಕೋಶದ ಅಧ್ಯಯನ ಅಂತ ಅರ್ಥ, ಸೈಟೋಲಜಿ ಅಂತೇಳಿ. ಹಾಗಾದ್ರೆ ಎರಿಥ್ರೋಸೈಟ್ ಅಂದ್ರ RBC ಕೋಶಗಳು, ಕೆಂಪು ರಕ್ತ ಕಣದ ಕೋಶಗಳು ಅಂತ ಅರ್ಥ. ಲ್ಯೂಕೋ ಅಂದ್ರೆ ಬಿಳಿ ಅಂತ ಹೇಳಿದೀನಿ, ಬಿಳಿ ರಕ್ತದ ಕೋಶಗಳು ಅಂತ ಅರ್ಥ. ಥ್ರೋಂಬೋಸೈಟ್ಸ್ ಪ್ಲೇಟ್ಲೆಟ್ಸ್ ಕೋಶಗಳು ಅಂತ ಅರ್ಥ. ಹಾಗಾದ್ರೆ ಇದ್ರ ಒಳಗಡೆ ಈಗ ಗೊತ್ತಾಗ್ತಾ ಹೋಯ್ತು ನಿಮಗೆ. ಆದ್ರೆ ಎರಿಥ್ರೋಸೈಟ್ ಅನ್ನೋದು ಇದೊಂದು ಪ್ರೋಕ್ಯಾರಿಯೋಟ್ ಸೆಲ್ಲು. ಹಾಗಾದ್ರೆ ಲುಕೋಸೈಟೋ ಇದೊಂದು ಎಸ್ ಇದೆ ಯೂಕ್ಯಾರಿಯೋಟ್ ಸೆಲ್ಲು. ಯೂಕ್ಯಾರಿಯೋಟ್ ಸೆಲ್ಲು. ಕ್ಯಾರಿಯೋಟಾಲಜಿ ಅಂತಂದ್ರೆ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡೋದು. ಹಾಗಾದ್ರೆ ಥ್ರೋಂಬೋಸೈಟ್ಸ್ ಅನ್ನೋದು ಏನಾದ್ರೆ ಅಲ್ಲೂ ಕೂಡ ನ್ಯೂಕ್ಲಿಯಸ್ ಇಲ್ಲ. ಹಂಗಾರೆ ಯಾವುದು ಸರ್ ಅದು? ಪ್ರೋಕ್ಯಾರಿಯೋಟ್ ಸೆಲ್ಲು, ಪ್ರೋಕ್ಯಾರಿಯೋಟ್ ಕೋಶ. ನಿಮ್ಗೆ ಇದು ಸ್ವಲ್ಪ ಕಷ್ಟ ಅನಿಸಿದ್ರೆ ಓದ್ಕೊಳ್ಳೇಬೇಕು. ಯಾಕಂತಂದ್ರೆ ಪ್ರಶ್ನೆ ಪತ್ರಿಕೆ ಸ್ವರೂಪಗಳನ್ನು ನೀವು ಇತ್ತೀಚೆಗೆ ಗಮನಿಸಿರ್ತೀರ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡು ಈಗಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿರೋದು ತುಂಬಾ ಕಷ್ಟ ಆಗ್ತೈತಿ. ಅವಾಗೆಲ್ಲ ಬಹಳ ಈಸಿಯಾಗಿ ಬರ್ತಾ ಇದ್ವು. ಈಗ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದಾವ. ಹಿಂಗಾಗಿನೇ ಸ್ವಲ್ಪ ನೀವು ಡಿಫಿಕಲ್ಟ್ ಓದಲೇಬೇಕು. ಇಲ್ಲಾಂದ್ರೆ ಇನ್ನೊಬ್ಬನ ಯಾರೋ ಓದ್ತಾನೆ ಕಂಡ್ರೆ ಅಷ್ಟೇ, ನೀನೇ ಓದ್ಬೇಕಂತ ಏನೂ ಇಲ್ಲ. ಇನ್ನೊಬ್ರು ಯಾರು ಏನ್ ಮಾಡ್ತಾರೆ, ಓದ್ಕೊಳ್ತಾರೆ. ಯಾಕಂದ್ರೆ ಸಕ್ಸಸ್ ರೇಷಿಯೋ 1% ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ. ಅದನ್ನ ಅರ್ಥ ಮಾಡ್ಕೊಂಡು ಓದ್ಕೊಳ್ಳೇಬೇಕು. ಸಕ್ಸಸ್ ರೇಷಿಯೋ ನೀವು ಇಲ್ಲಿ ಕಾಂಪಿಟೇಷನ್ ಇರೋದು 100 ಜನರಿಗೆ ಒಬ್ಬನು ಕೂಡ ಅಪಾಯಿಂಟ್ ಆಗಲ್ಲ ಕಣ್ರಿ. ಹಿಂಗಾಗಿ ನಾನು ನಿಮಗೆ ಎದುರಿಸ್ತಾ ಇಲ್ಲ, ವಾಸ್ತವ ಸ್ಥಿತಿನ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಬಹಳ ಜನ ಏನ್ ಮಾಡ್ತಾರ, ಇಷ್ಟೊಂದು ಡೀಪ್ ಆಗಿ ಓದ್ಲೇಬೇಕಾ ಸರ, ನೀನು ಓದ್ಲಿಲ್ಲ ಅಂದ್ರೆ ಇನ್ನೊಬ್ಬನ ಅವನು ಓದ್ತಾನ, ಅವನ ಅಪಾಯಿಂಟ್ ಆಗ್ತಾನೆ ಕಂಡ್ರೆ ಅಷ್ಟೇ, ನೀನೇ ಓದ್ಬೇಕಂತ ಏನಿಲ್ವಲ್ಲ. ಹಿಂಗಾಗಿನೇ ಸೊ ಪೂರ್ತಿಯಾಗಿ ಸಾಧ್ಯವಾದಷ್ಟು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಈ ಪದಗಳನ್ನ ಪದೇ ಬರಿತಾ ಹೋಗಿ. ಈ ಪದಗಳನ್ನ ಬರಿತಾ ಹೋದ್ರೆ ಮಾತ್ರ ನಿಮ್ಗೆ ಏನಾಗಿರುತ್ತೆ, ನೆನಪಿರ್ತೈತಿ. ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನೋಡ್ಕೊಂತಿದ್ರೆ ಆಗಲ್ಲ ಅದು. ಎಸ್, ಯು ಮಸ್ಟ್ ರೈಟ್.
ಯು ಮಸ್ಟ್ ರೈಟ್. ಇಲ್ಲ ಅಂದ್ರೆ ಏನಾಗುತ್ತೆ ಸರ್, ಇಲ್ಲ ಅಂದ್ರೆ ಇನ್ನೊಬ್ಬನ ಅವನು ಬರೀತಾನೆ, ಅವ್ನು ಏನಾಗ್ತಾನೆ ಹಾಗಾದ್ರೆ ಪಾಸ್ ಆಗ್ತಾ ಹೋಗ್ತಾನೆ. ನೀನು ಆಮೇಲೆ ಅದೇ ಕಾರಣಗಳನ್ನು ಕೊಡಬೇಕಾಗುತ್ತೆ ಅಷ್ಟೇ. ಓಕೆ, ಹಾಗಾದ್ರೆ ಈಗ ಒಂದು ಪಾಯಿಂಟ್ ಗೊತ್ತಾಯ್ತು, ಪ್ರೋ ಕ್ಯಾರೆಟ್, ಯು ಕ್ಯಾರೆಟ್, ಪ್ರೋ ಕ್ಯಾರೆಟ್ ಅಂತೇಳಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಮತ್ತೇನು ಡಿಫ್ರೆನ್ಸ್ ಇದೆ ಸರ್? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹಾಗಾದ್ರೆ RBC, WBC ಪ್ಲೇಟ್ಲೆಟ್ಸ್ ಮತ್ತೇನಿದೆ? ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಮೈಟೋಕಾಂಡ್ರಿಯಾ. ಹಾಗಾದ್ರೆ ಮೈಟೋಕಾಂಡ್ರಿಯಾ ಐತಾ ಸರ್? ಹಾಗಾದ್ರೆ ಮೈಟೋಕಾಂಡ್ರಿಯಾ ಕಲರ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಮೈಟೋಕಾಂಡ್ರಿಯಾ ಹಾಗಾದ್ರೆ ಮೈಟೋಕಾಂಡ್ರಿಯಾ ಹಾಗಾದ್ರೆ ಮೈಟೋಕಾಂಡ್ರಿಯಾ ಹಾಗಾದ್ರೆ ಐತಾ? ಹಾಗಾದ್ರೆ ನಿಮ್ಗೆ ಗೊತ್ತಿರಲಿ, ಎರಿಥ್ರೋಸೈಟ್ಸ್ ಒಳಗಡೆ ಮೈಟೋಕಾಂಡ್ರಿಯಾ ಇರಲ್ಲ. ಮೈಟೋಕಾಂಡ್ರಿಯಾ ಅಂದ್ರೆ ಗೊತ್ತಲ್ಲ ನಿಮಗೆ, ಹಾಗಾದ್ರೆ ಜೀವಕೋಶ ಒಳಗಡೆ ಕಂಡು ಬರ್ತೈತೆ ಕಣ್ರಿ. ಅದು ಏನೋ ಡ್ಯುಯಲ್ ಮೆಂಬ್ರೇನ್ ಇರ್ತಕ್ಕಂಥ ಒಂದು ವಸ್ತು ಇದು. ಇದನ್ನ ನಿಮಗೆ ಸೆಲ್ ಪಾಠ ಮೇ ಬಿ ನೆಕ್ಸ್ಟ್ ಕ್ಲಾಸಲ್ಲಿ ಸೆಲ್ ಪಾಠ ಮಾಡ್ತೀನಿ, ಅವಾಗ ಹೇಳ್ತಾ ಹೋಗ್ತೀನಿ ಅಂತ. ಹಿಂಗಿರ್ತೈತಿ ಮೈಟೋಕಾಂಡ್ರಿಯಾ ಅಂತ, ಬೆಂಡೆ ಅಂತಕ್ಕಂಥ ಒಂದು ಕಂಡುಹಿಡಿದಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಹಾಗಾದ್ರೆ ಜೀವಕೋಶದ ಚಲಾವಣೆಯ ನಾಣ್ಯ ಅಥವಾ ಜೀವಕೋಶದ ಉಸಿರಾಟದ ಅಂಗ, ಶಕ್ತಿ ಉತ್ಪಾದನಾ ಕೇಂದ್ರ, ATP ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೈತಿ. ಇಂಥ ಮೈಟೋಕಾಂಡ್ರಿಯಾಗಳು ಒಂದು 30-40 ಇರ್ತಾವ ಒಂದು ಜೀವಕೋಶದ ಒಳಗಡೆ. ಆದ್ರೆ ಆ ಮೈಟೋಕಾಂಡ್ರಿಯಾ ಆದ್ರೆ RBC ಒಳಗಡೆ ಐತಾ ಅಂದ್ರೆ ಇಲ್ಲ. ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಲ್ಲಿ, RBC ಒಳಗಡೆ, ಕೆಂಪು ರಕ್ತ ಕಣದಲ್ಲಿ, ಎರಿಥ್ರೋಸೈಟ್ ಅಲ್ಲಿ ಮೈಟೋಕಾಂಡ್ರಿಯಾ ಇರಲ್ಲ. ಹಾಗಾದ್ರೆ ಲ್ಯೂಕೋಸೈಟು ಅದು ಇರಲ್ಲ. ಸಾರಿ, ಲ್ಯೂಕೋಸೈಟ್ಸ್ ಅಲ್ಲಿ ಇರುತ್ತೆ, ಥ್ರೋಂಬೋಸೈಟ್ಸ್ ಅಲ್ಲಿ ಇಲ್ಲಿ RBC ಇರುತ್ತೆ. ಸಾರಿ, ಏನು ಮೈಟೋಕಾಂಡ್ರಿಯಾ ಇರುತ್ತಾ? ಅಲ್ಲಿ ಮೈಟೋಕಾಂಡ್ರಿಯಾ ಇದ, ಇಲ್ಲೂ ಮೈಟೋಕಾಂಡ್ರಿಯಾ ಇದ. ಇಲ್ಲಿ ಏನಿದೆ ಹಾಗಾದ್ರೆ ಮೈಟೋಕಾಂಡ್ರಿಯಾ ಎರಿಥ್ರೋಸೈಟ್ ಮಾತ್ರ ಇಲ್ಲ, ಎರಿಥ್ರೋಸೈಟ್ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಮೈಟೋಕಾಂಡ್ರಿಯಾ ಆಯ್ತು. ನೆಕ್ಸ್ಟ್ ಬರ್ತಾ ಹೋಗ್ತೀನಿ DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಹಾಗಾದ್ರೆ DNA ಎಲ್ಲೆಲ್ಲಿದೆ ಸರ್? ಹಾಗಾದ್ರೆ ನ್ಯೂಕ್ಲಿಯಸ್ ಸೆಲ್. ಹಾಗಾದ್ರೆ ಸುಮ್ಮನೆ ಯೋಚನೆ ಮಾಡಿ, ಮಾನವನ ದೇಹದ ಜೀವಕೋಶದಲ್ಲಿ ಎಲ್ಲಿ DNA ಇರುತ್ತಾ? ಮಾನವನ ದೇಹದ ಜೀವಕೋಶದಲ್ಲಿ 2 ಹತ್ರ DNA ಇರುತ್ತಾ? ಸಸ್ಯಗಳಲ್ಲಾದ್ರೆ 3 ಹತ್ರ ಇರುತ್ತಾ? ಮಾನವನ ದೇಹದ ಜೀವಕೋಶ ಹಾಗಾದ್ರೆ ಅನಿಮಲ್ಸ್ ಸೆಲ್ ಅಲ್ಲಿ 2 ಹತ್ರ ಏನಿರುತ್ತಾ? DNA ಇರುತ್ತಾ? 2 ಹತ್ರ ಎಲ್ಲಿ ಅಂದ್ರೆ ಒಂದು ನ್ಯೂಕ್ಲಿಯಸ್ ಅಲ್ಲಿ ಇರುತ್ತಾ, ಇನ್ನೊಂದು ಮೈಟೋಕಾಂಡ್ರಿಯಲ್ ಇರುತ್ತಾ. ಅದೇ ಸಸ್ಯಗಳಿಗೆ ಹೋದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತಾ, ಮೈಟೋಕಾಂಡ್ರಿಯಲ್ ಇರುತ್ತಾ, ಕ್ಲೋರೋಪ್ಲಾಸ್ಟ್ ಅಲ್ಲೂ ಇರುತ್ತಾ. ನ್ಯೂಕ್ಲಿಯಸ್ ಅಲ್ಲಿ ಇರುತ್ತಾ, ಮೈಟೋಕಾಂಡ್ರಿಯಾ ಇರುತ್ತಾ, ಕ್ಲೋರೋಪ್ಲಾಸ್ಟಿಡ್ಗಳಲ್ಲೂ ಕೂಡ ಕಂಡು ಬರುತ್ತೆ. ಪ್ಲಾಸ್ಟಿಡ್ಗಳಲ್ಲಿ DNA ಇರ್ತೈತಿ. ಪ್ಲಾಸ್ಟಿಡ್ಗಳಲ್ಲಿ ಸಸ್ಯಗಳಲ್ಲಿ 3 ಹತ್ರ DNA ಇರುತ್ತಾ, ಹಾಗಾದ್ರೆ ಪ್ರಾಣಿಗಳಲ್ಲಿ 2 ಹತ್ರ DNA ಇರುತ್ತಾ? 2 ಹತ್ರ ಎಲ್ಲಿ ಸರ್ ಅಂದ್ರ, ಒಂದು ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತಾ, ಇನ್ನೊಂದು ಮೈಟೋಕಾಂಡ್ರಿಯಾ ಒಳಗಡೆ DNA ಇರುತ್ತಾ? ಯೋಚನೆ ಮಾಡು, ಇಲ್ಲಿ ನ್ಯೂಕ್ಲಿಯಸ್ಸು ಇಲ್ಲ, ಮೈಟೋಕಾಂಡ್ರಿಯಾನು ಇಲ್ಲ. ನ್ಯೂಕ್ಲಿಯಸ್ ಇಲ್ಲ, ಮೈಟೋಕಾಂಡ್ರಿಯಾ ಇಲ್ಲ ಅಂದ್ಮೇಲೆ ಯಾರು ಇರಕ್ ಚಾನ್ಸೇ ಇಲ್ಲ? DNA ಇರಕ್ ಚಾನ್ಸೇ ಇಲ್ಲ ಕಣ್ರಿ. DNA ಇರಕ್ ಚಾನ್ಸ್ ಇಲ್ಲ, ಅದೇ ಬಿದ್ದಿತ್ತೆ DNA ಇಲ್ಲ. ಹಾಗಾದ್ರೆ ಇವರಿಬ್ರು ಇಲ್ಲ ಅಂದ್ರೆ ನಾನು ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಯು ಕ್ಯಾರೆಟ್ ಅಲ್ಲಿ DNA ಐತೆ ಸರ, ನ್ಯೂಕ್ಲಿಯಸ್ ಐತದ್ಮೇಲೆ DNA ಇರಲೇಬೇಕಲ್ವೇ ಸರ್? ಇಲ್ಲಿ ಸರ ಆದ್ರೆ ಈಗ ಸರ ಹಾಗಾದ್ರೆ ಥ್ರೋಂಬೋಸೈಟ್ಸ್ ಅಲ್ಲಿ DNA ಐತಾ? ಇಲ್ಲಿ ನ್ಯೂಕ್ಲಿಯಸ್ DNA ಇಲ್ಲ, ಮೈಟೋಕಾಂಡ್ರಿಯಾ ಐತಲ್ವಾ ಅದ್ರೊಳಗಡೆ DNA ಇದೆ. ಅದಕ್ಕೆ ನಾವನ್ನ DNA ಅಂತ ಡೈರೆಕ್ಟ್ ಬರೆಯಲ್ಲ, mDNA ಪ್ರೆಸೆನ್ಸ್ ಅಂತ ಕರಿತಾ ಹೋಗ್ತೀವಿ. mDNA ಅಂದ್ರೆ ಮೈಟೋಕಾಂಡ್ರಿಯಾ DNA ಇದೆ. ಇಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಇರುವ DNA ಇಲ್ಲ, ಮೈಟೋಕಾಂಡ್ರಿಯಾದ DNA ಇದೆ. ಹಂಗಂದ್ರ DNA ಐತಿ ಅಂತ ಬರ್ಕೋ ಅಷ್ಟೇ, DNA ಇದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಏನಂತ ಕರಿತೀವಿ ಕನ್ನಡದಲ್ಲಿ? ಗಾಲ್ಗಿ ಸಂಕೀರ್ಣ. ಹಾಗಾದ್ರೆ ಜೀವಕೋಶದ ಒಳಗಡೆ ಎಲ್ಲ ಪ್ಯಾಕ್ ಮಾಡೋ ಕೆಲಸ ಮಾಡ್ತೈತೆ ಕಣ್ರಿ ಇದು. ಹಾಗಾದ್ರೆ ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನ ಪ್ಯಾಕ್ ಮಾಡೋ ಕೆಲಸ ಮಾಡೋದು ಜೀವಕೋಶದ ಒಳಗಡೆ, ಪ್ಯಾಕಿಂಗ್ ಮಾಡೋದೆಲ್ಲ ಯಾರು ಗೊತ್ತಾ? ನಮ್ಮ ಗಾಲ್ಗಿ ಕಾಂಪ್ಲೆಕ್ಸ್. ಈ ಗಾಲ್ಗಿ ಕಾಂಪ್ಲೆಕ್ಸ್ ಐತೆ ಸರ್ RBC ಒಳಗಡೆ? ದೇವ್ರನಿಗೂ ಇಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ ಸರ್. WBC ಒಳಗಡೆ ಐತಿ ಸರ್, ಪ್ಲೇಟ್ಲೆಟ್ಸ್ ಅಲ್ಲಿ ಐತಿ. ಗಾಲ್ಗಿ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ನ್ಯೂಕ್ಲಿಯಸ್ ಬಿಟ್ಟು ಎಲ್ಲ ಐತಿ ಕಣ್ರಿ. ಇಲ್ಲಿ ಎಲ್ಲದೂ ಐತಿ, ಇಲ್ಲಿ ಏನೂ ಇಲ್ಲ. ಹಾಗಾದ್ರೆ ಮತ್ತೆ ಏನ್ ತುಂಬ್ಕೊಂಡೆ ಸರ್? ಎಲ್ಲ ಖಾಲಿ ಜಾಗ ಐತಾ? ಆ ಖಾಲಿ ಜಾಗವೇ ಹಿಮೋಗ್ಲೋಬಿನ್ ತುಂಬ್ಕೊಂಡಿರೋದು. ಇಲ್ಲಿ ಯಾಕೆ ಇಲ್ಲ ಅಂತ ಹೇಳಕತ್ತೀನಿ ಗೊತ್ತಾ? ಇಲ್ಲದೆ ಇರೋದಕ್ಕೆ ಈ ನಮ್ಮ ಯಾವ ಇಲ್ಲದೆ ಇರೋದಕ್ಕೆ ನಮ್ಮ ರೆಡ್ ಬ್ಲಡ್ ಸೆಲ್ಸ್, ನಮ್ಮ ಏನು ಕೆಂಪು ರಕ್ತ ಕಣ ಹೆಂಗಿರ್ತಾವ ಗೊತ್ತಾ? ಹಿಂಗಿರ್ತಾವ ಕಣ್ರಿ, ಹಿಂಗಿರ್ತಾವ. ಮಧ್ಯದಲ್ಲಿ ಏನಾಗೈತೆ? ಹಿಂಗಾಗೈತೆ ನೋಡ್ರಿ. ಇದಕ್ಕೆ ನಾವು ದ್ವಿನಿಮ್ನ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾವು ದ್ವಿನಿಮ್ನ ಅಂತ ಕರಿತಾ ಹೋಗ್ತೀವಿ. ನಿಮ್ನ ಮಸೂರ ಅಂದ್ರೆ ಒಳಗಡೆ ಹೋಗಿರ್ತೈತಿ. ಹಾಗಾದ್ರೆ ನಿಮ್ನ ಅಂದ್ರೆ ಬೈಕಾನ್ಕೇವ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ಕಣ್ಣಿನ ಒಳಗಡೆ ಮೊಸರು ಐತಲ್ವಾ, ಅದು ಹಿಂಗಿರ್ತೈತಿ. ನಿಮ್ಮ ಕಣ್ಣಿನ ಒಳಗಡೆ ಮೊಸರು ಐತಲ್ವಾ, ಅದು ಹಿಂಗ್ ಇರ್ತೈತಿ. ಅದನ್ನ ದ್ವಿಪೀನ ಅಂತ ಕರಿತಾ ಹೋಗ್ತೀವಿ, ಬೈಕಾನ್ವೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಣ್ಣಿನಲ್ಲಿರೋದು ಏನಾದ್ರೆ ಬೈಕಾನ್ವೆಕ್ಸ್ ಮಸೂರ, ಇದೇನಾಗ್ರೆ ಬೈಕಾನ್ಕೇವ್ ಅಂದ್ರೆ ದ್ವಿನಿಮ್. ಯಾಕೆ ಸರ್ ಒಳಗಡೆ ಹಿಂಗ್ ಟೊಳ್ಳದಂಗ ಆಗೈತಿ? ಏನು ಇಲ್ಲ ಸರ್. ಮತ್ತೆ ಖಾಲಿ ಜಾಗ ಐತಾ? ಇಲ್ಲ. ಮತ್ತೆ ಖಾಲಿ ಜಾಗ ಏನ್ ತುಂಬ್ಕೊಂಡೈತಿ? ಹಿಮೋಗ್ಲೋಬಿನ್ ತುಂಬ್ಕೊಂಡೈತಿ ಸರ್, ಅಲ್ಲಿ ಹಿಮೋಗ್ಲೋಬಿನ್ ತುಂಬ್ಕೊಂಡೈತಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಆಯ್ತು. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಲೈಸೋಸೋಮ್ಸ್
ಲೈಸೋಸೋಮ್ಸು ಸರ್, ಲೈಸೋಸೋಮ್ಸ್ ಕೆಲಸ ಏನು ಸರ? ಲೈಸೋಸೋಮ್ ಸರ್ ಲೈಫ್ ನಾಶ ಮಾಡೋದು ಅಂತ ಅರ್ಥ, ನೆನ್ಪಿಟ್ಕೋ. ಎಸ್, ಹಾಗಾದ್ರೆ ಜೀವಕೋಶದ ಒಳಗಡೆ ಯಾವುದಾದ್ರೂ ವಸ್ತುಗಳಿದ್ವಂದ್ರೆ ಅವುಗಳಂತ್ರ ಹೋಗಿ ತಾನು ಸೂಸೈಡ್ ಮಾಡ್ಕೊಳ್ತೈತಿ. ತಾನು ಸೂಸೈಡ್ ಮಾಡ್ಕೊಳ್ಳುವ ಮೂಲಕ ಕೋಶವರ್ಧ ಒಳಗೆ ಇರತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಸಾಯಿಸುತ್ತ. ಇದು ನಾವು ಸೆಲ್ಸ್ ಚಾಪ್ಟರ್ ಹೇಳ್ತಾ ಹೋಗ್ತೀನಿ ಅಂತ ಈಗ ಜಸ್ಟ್ ಗೊತ್ತಿಲ್ಲ. ಲೈಸೋಸೋಮ್ಸು RBC ಒಳಗಡೆ ಇರಲ್ಲ, ಲ್ಯೂಕೋಸೈಟ್ಸ್ ಒಳಗಡೆ ಇರುತ್ತೆ, ಪ್ಲೇಟ್ಲೆಟ್ಸ್ ಅಲ್ಲಿ ಇರುತ್ತೆ, ಪ್ಲೇಟ್ಲೆಟ್ಸ್ ಒಳಗಡೆ ಇರುತ್ತೆ. ನಾಳೆ ಅಲ್ಲಿ ಒಂದು DNA ಸತ್ತೋಯ್ತು ಅಂದ್ರೆ ಅದನ್ನ ನಾಶ ಮಾಡಕ್ ಪಾಪ ಲೈಸೋಸೋಮ್ಸ್ ಹೋಗ್ಬೇಕಲ್ವೇ, ಇರುತ್ತಾ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಕೂಡ ಇರಲ್ಲ RBC ಒಳಗಡೆ. ಹಾಗಾದ್ರೆ ಲ್ಯೂಕೋಸೈಟ್ಸ್ ಇರುತ್ತೆ, ಇಲ್ಲಿ ಕೂಡ ಇರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ದೇ ಇರತೈತಿ. RBC ಒಳಗಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರಲ್ಲ. ಏನ್ ಕೆಲಸ ಮಾಡ್ತದೆ ಸರ್? ಇದು ಜೀವಕೋಶದ ಒಳಗಡೆ ಸಾಗಾಣಿಕೆ ಕೆಲಸ ಮಾಡ್ತದೆ ಕಣ್ರಿ. ಇದೊಂಥರ BMTC ಬಸ್ ಇದ್ದಂಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು. ಅದು ಬೆಂಗಳೂರು ಒಳಗಡೆ ಓಡಾಡ್ತೈತಿ, ಇದು ಜೀವಕೋಶದ ಒಳಗಡೆ ಓಡಾಡ್ತೈತಿ. ಅದು ಸಾಗಾಣಿಕೆ, ಇದು ಸಾಗಾಣಿಕೆ. ಎಸ್, ಹಾಗಾದ್ರೆ ಲೈಸೋಸೋಮ್ಸ್ ನಾಶ ಮಾಡೋದು, ಲೈಫ್ ನಾಶ ಮಾಡದೆ ಲೈಸೋಸೋಮ್ಸ್ ಕಣ್ರಿ. ಲೈಫ್ ನಾಶ ಮಾಡದೆ ಲೈಸೋಸೋಮ್ಸು. ರೈಬೋಸೋಮ್ಸು ಪ್ರೋಟೀನ್ ಉತ್ಪಾದನೆ ಮಾಡೋದು. ಪ್ರೋಟೀನ್ ಇಂಡಸ್ಟ್ರಿ ಅಂದ್ರೆ ಯಾವಾಗ ರೈಬೋಸೋಮ್ಸು ಇರಲಿ. ನಾನೀಗ ಬ್ಲಡ್ ಬಗ್ಗೆ ಮಾತಾಡ್ತೀನಿ, ಸೆಲ್ ಬಗ್ಗೆ ಮತ್ತೆ ಅವಾಗ ಮಾತಾಡೋಂತ ಡಿಫ್ರೆನ್ಸ್ ಹೇಳಕತ್ತೀನಿ ನಾನು. RBCಗೂ WBCಗೂ ಪ್ಲೇಟ್ಲೆಟ್ಸ್ಗೆ ಏನು ವ್ಯತ್ಯಾಸ ಅಂತೇಳಿ. ಆದರೆ ನ್ಯೂಕ್ಲಿಯಸ್ಸು ಇದರಲ್ಲೂ ಇಲ್ಲ, ಇದರಲ್ಲೇ ಇಲ್ಲ. ಲ್ಯೂಕೋಸೈಟ್ಸ್ ಎಲ್ಲ ಐತ್ ಕಣ್ರಿ. ಲ್ಯೂಕೋಸೈಟ್ಸ್ ಅಲ್ಲಿ ಎಲ್ಲ ಇದ್ರ ಒಳಗಡೆ ಏನೂ ಇಲ್ಲ. ಹಿಮೋಗ್ಲೋಬಿನ್ ಐತಿ, ಏನೂ ಇಲ್ಲ. ಆದ್ರೆ ಈ ಕಡೆ ಬಂದ್ಬಿಟ್ರೆ ನ್ಯೂಕ್ಲಿಯಸ್ ಬಿಟ್ಟು ಎಲ್ಲ ನ್ಯೂಕ್ಲಿಯಸ್ ಬಿಟ್ಟು ಎಲ್ಲ ಅಂಶಗಳು ಏನಾಗಿದಾವ ಇದ್ರೊಳಗಡೆ ಏನಾಗಿದಾವ ಅದರ ಪ್ರೆಸೆನ್ಸ್ ಇದೆ. ಸರ್ DNA ಐತಾ? MDNA ಇದೆ, ಮೈಟ್ರೋಕಾಂಡ್ರಿಯಾ DNA ಇದೆ, ನ್ಯೂಕ್ಲಿಯಸ್ DNA ಇಲ್ಲ. ಓಕೆ, ಹಾಗಾದ್ರೆ ಮತ್ತೇನು ವ್ಯತ್ಯಾಸ ಇದೆ ಸರ? ಮತ್ತೇನು ಡಿಫ್ರೆನ್ಸ್ ಇದೆ? ಹಾಗಾದ್ರೆ ಮತ್ತೇನು ಡಿಫ್ರೆನ್ಸ್ ಇದೆ? ನೆಕ್ಸ್ಟ್ ಸ್ಲೈಡ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವು ಹಂಗೆ ಕೆಳಗಡೆ ಕಂಟಿನ್ಯೂ ಮಾಡ್ತಾ ಹೋಗಿ, ನಾನು ಈ ಸ್ಲೈಡ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಮೊದಲನೇದು RBC, WBC, ಪ್ಲೇಟ್ಲೆಟ್ಸ್. ಓಕೆ, ಹಾಗಾದ್ರೆ ಸ್ವಲ್ಪ ಬರ್ತಾವ. ಮತ್ತೇನು ವ್ಯತ್ಯಾಸ ಇದೆ ಸರ? ಹಾಗಾದ್ರೆ ಮತ್ತೇನು ವ್ಯತ್ಯಾಸ ಇದೆ ಅಂದ್ರೆ ಅವುಗಳ ಪ್ರಮಾಣ ಎಷ್ಟಿರ್ತದೆ ಸರ? ಅವುಗಳು ಎಷ್ಟಿರ್ತಾವ ಸರ? RBC ಎಷ್ಟಿರ್ತಾವ? ಅವುಗಳ ಪ್ರಮಾಣ ಎಷ್ಟಿದ? ಹಾಗಾದ್ರೆ RBC 1 ಮಿಲಿಗ್ರಾಮ್ ರಕ್ತವನ್ನ ತಗೊಂಡ್ರೆ 1 ಮಿಲಿಗ್ರಾಮ್ ರಕ್ತವನ್ನ ತಗೊಂಡ್ರೆ ಅದ್ರ ಒಳಗಡೆ ಸುಮಾರು 5.5 ಲಕ್ಷ ಅಂತ ಎಕ್ಸಾಂಪಲ್ ಕೊಡ್ತಾನೆ. ದಟ್ ಇಸ್ ರಾಂಗು. 5.5 ದಶಲಕ್ಷ ಕಣಗಳಿರುತ್ತವ. 5.5 ದಶಲಕ್ಷ ಕಣಗಳು, 5.5 ದಶಲಕ್ಷ ಕಣಗಳಿರ್ತಾವ 1 ಮಿಲಿಗ್ರಾಮ್ ಅಲ್ಲಿ. 1 ಮಿಲಿಗ್ರಾಮ್ ಬ್ಲಡ್ನ ತಗೊಂಡ್ರೆ, ಒಂದು ಹನಿ ರಕ್ತ ಅಂತ ಅನ್ಕೋ, ಒಂದು ಹನಿ ರಕ್ತವನ್ನು ತಗೊಂಡ್ರೆ RBC ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ 5.5 ದಶಲಕ್ಷ ಅಥವಾ 5.5 ಮಿಲಿಯನ್ ಅಥವಾ 550 ಲಕ್ಷ. 5.5 ದಶಲಕ್ಷ 55 ಲಕ್ಷ. 55 ಲಕ್ಷ ಸರ್, ಎಕ್ಸಾಕ್ಟ್ ಆಗಿ 55 ಲಕ್ಷ ಇರಬೇಕಾ? ಇಲ್ಲ, ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು, ವ್ಯತ್ಯಾಸ ಆಗ್ತಾ ಇರ್ತೈತಿ. ಇದು ಸರಾಸರಿಯಾಗಿ 5.5 ದಶಲಕ್ಷ ಅಥವಾ 55 ಲಕ್ಷ. ಆದರೆ ಕೆಂಪು ರಕ್ತದ ಕಣಗಳು ಒಂದು ಹನಿ ಬ್ಲಡ್ ಅಲ್ಲಿ ಇರ್ತೈತಿ, ಒಂದು ಹನಿ ಬ್ಲಡ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗೇನು WBC ಎಷ್ಟಿರ್ತಾವ ಸರ? WBC ಬಹಳ ಇರಲ್ಲ, 7ರಿಂದ 10,000, 7K to 10K. K ಅಂದ್ರೆ 1000 ಅಂತ ಗೊತ್ತು. ಎಸ್, ಹಾಗಾದ್ರೆ K ಅಂದ್ರೆ ಕಿಲೋ ಅಂದ್ರೆ 1000 ಅಂತ ಅರ್ಥ. 7ರಿಂದ 10,000 ಇರ್ತೈತಿ. ಹಾಗಾದ್ರೆ ಇದು ಎಷ್ಟಿರ್ತಾವ ಸರ? ಪ್ಲೇಟ್ಲೆಟ್ಸ್ ಎಷ್ಟಿರ್ತಾವ ಸರ ಅಂತಂದ್ರ ಪ್ಲೇಟ್ಲೆಟ್ಸ್ ಸರಾಸರಿಯಾಗಿ 1.5 ಇಂದ 4 ಲಕ್ಷ ಇರ್ತಾವ. ನೋಡ್ರಿ, ಸ್ವಲ್ಪ ವ್ಯತ್ಯಾಸ ಆಗಿರ್ತವೆ ಎಲ್ಲ ಬುಕ್ದಲ್ಲೂ ಕೂಡ. ಕೆಲವೊಂದು ಪುಸ್ತಕದಲ್ಲಿ 1.5 to 3.5 ಅಂತ ಕೊಟ್ಟಿರ್ತಾನ, ಕೆಲವೊಂದು ಪುಸ್ತಕದಲ್ಲಿ 2 to 4 ಅಂತ ಕೊಟ್ಟಿರ್ತಾನ. ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತಾವ, ಸಮಸ್ಯೆ ಇಲ್ಲ. ಎಸ್, ಹಾಗಾದ್ರೆ 5 ಹಾಗಾದ್ರೆ ನಿಮಗೆ ಕೇಳ್ಬೋದು, ಹಾಗಾದ್ರೆ ಯಾವ್ದು ಬಹಳ ಕಡಿಮೆ ಐತಿ? ಒಂದು ರಕ್ತದ ಕಣದಲ್ಲಿ ಯಾವ ಕಣಗಳು ಬಹಳ ಕಮ್ಮಿ ಇದಾವ ಅಂದ್ರೆ WBC ಕಮ್ಮಿ ಇದಾವ. ಯಾವ ಜಾಸ್ತಿ ಇದಾವ ಅಂತಂದ್ರ RBC ಜಾಸ್ತಿ ಇದಾವ. ಹಾಗಾದ್ರೆ ರಕ್ತದಲ್ಲಿ ಅತ್ಯಂತ ಹೆಚ್ಚಾಗಿರೋದು ಅಂದ್ರೆ ರೆಡ್ ಬ್ಲಡ್ ಸೆಲ್ಸು. ಹಾಗಾದ್ರೆ RCBನೂ ಜಾಸ್ತಿ ಐತಿ, RBCನೂ ಜಾಸ್ತಿ ಇದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಅದೇ ಅನುಪಾತ ಕೇಳಿಬಿಡುತ್ತೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ. ಹಾಗಾದ್ರೆ ಇವುಗಳ ಅನುಪಾತ ಎಷ್ಟು ಅಂತಂದಾಗ ಹಾಗಾದ್ರೆ ನೀವು ಇದು ಬಹಳ ವ್ಯತ್ಯಾಸ ಕೊಟ್ಟಿರ್ತಾರ ಅಂದ್ರೆ ಒಂದು 40-50 ವ್ಯತ್ಯಾಸ ಇರ್ತೈತಿ ಬೇರೆ ಬೇರೆ ಪುಸ್ತಕ ನೀವು ನೋಡ್ತಾ ಹೋದಾಗ. ಹಾಗಾದ್ರೆ 550:1:25
550. ಯಾಕಂದ್ರೆ ಸ್ಕೂಲ್ ಬುಕ್ಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಕೆಲವೊಂದು ಪುಸ್ತಕ 600 ಅಂತ ಕೊಟ್ಟಿರ್ತಾರ, ಕೆಲವೊಂದು ಪುಸ್ತಕ 500 ಅಂತ ಕೊಟ್ಟಿರ್ತಾರ. ಯಾಕಂದ್ರೆ ಇದು ವ್ಯತ್ಯಾಸ ಆಗ್ಲೇಬೇಕಂದ್ರೆ, ಯಾಕೆ ನಾನು ಮೇಲ್ಗಡೆ ಹೇಳಿದೀನಿ ಇದು ಕೂಡ ವ್ಯತ್ಯಾಸ ಆಗ್ತಾ ಇರ್ತೈತೆ ಅಂತೇಳಿ. ಅದು ವ್ಯತ್ಯಾಸ ಆಗ್ತೈತೆ ಅಂದ್ರೆ ಇದು ವ್ಯತ್ಯಾಸ ಆಗ್ಲೇಬೇಕಲ್ವೇ. ಹಾಗಾದ್ರೆ 550:1:25 ಅನ್ನೋಷ್ಟು ಏನಿರ್ತೈತಪ್ಪ ಅಂದ್ರೆ ಇರ್ತಾ ಹೋಗ್ತೈತಿ. ಹಾಗಾದ್ರೆ ಲೋಯೆಸ್ಟ್ ಇರೋದೇ ಆದಾದ್ರೆ WBC, ಹೈಯೆಸ್ಟ್ ಇರೋದೇ ಆದಾದ್ರೆ RBC. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಮತ್ತೇನು ಸರ, ಲೈಫ್ ಟೈಮ್, ಜೀವಿತಾವಧಿ. ಒಂದು RBC ಉಗಮ ಆಯ್ತು ಅಂದ್ರೆ ಎಷ್ಟು ದಿವಸ ಬದುಕುತ್ತೆ ಸರ? ಎಷ್ಟು ದಿವಸ ಬದುಕುತ್ತೆ ಅಂದ್ರೆ 100 ರಿಂದ 120 ದಿನಗಳ ಕಾಲ ಬದುಕುತ್ತೆ. ಈಸಿ ನೆನ್ಪಿಟ್ಕೋಬಹುದು. ಒಂದು 3 ತಿಂಗಳು ಬದುಕುತ್ತೆ ಅಷ್ಟೇ. ಒಂದು 3 ತಿಂಗಳ ಕಾಲ ಏನಾಗತ್ತಾ ಬದುಕುತ್ತಾ, 2.5 3 ತಿಂಗಳ ಕಾಲ ಬದುಕುತ್ತಾ. 100ರಿಂದ ಆದರೆ ರೆಡ್ ಬ್ಲಡ್ ಸೆಲ್ಸ್ ಉಗಮ ಆಯಿತು ಅಂದ್ರೆ ಎಲ್ಲಿ ಉಗಮ ಆಗುತ್ತಾ? ಬೋನ್ ಮ್ಯಾರೋದಲ್ಲಿ. ಎಲ್ಲಿ ಸಾಯುತ್ತಾ? ಹಾಗಾದ್ರೆ ಸ್ಪ್ಲೀನ್ ಅಥವಾ ಅದು ಗುಲ್ಮಾದಲ್ಲಿ. ಆದ್ರೆ ಗುಲ್ಮದಲ್ಲಿ ಮಾತ್ರ ಸಾಯುತ್ತಾ? ಇಲ್ಲ, ಬೇರೆ ಕಡೆನೂ ಸಾಯಕ್ ಚಾನ್ಸಸ್ ಇದೆ. ಆದ್ರೆ ಬೇರೆ ಕಡೆನೂ ಸಾಯಕ್ ಚಾನ್ಸ್ ಇದೆ, ಬಟ್ ಬಹುತೇಕ ಗುಲ್ಮದೊಳಗಡೆ ಸತ್ತೋಗ್ತೈತಿ. ಹಾಗಾದ್ರೆ ಸೊ ಈಗ ಇದರ ಜೀವಿತಾವಧಿ 100 ರಿಂದ 120 ಸೆಕೆಂಡ್, ಅಪ್ರಾಕ್ಸಿಮೇಟ್ಲಿ ಒಂದು 3 ತಿಂಗಳು ಏನಾಗುತ್ತಾ ಬದುಕುತ್ತಾ. WBC ಎಷ್ಟು ದಿವಸ ಬದುಕುತ್ತಾ ಸರ? WBC ಎಷ್ಟು ದಿವಸ ಬದುಕುತ್ತ ಅಂದ್ರೆ ಇದು ಬಹಳ ದಿವಸ ಬದುಕಲ್ಲ, ಸುಮಾರು ಒಂದು 7 ರಿಂದ 10 ದಿನ ಬದುಕ್ತೈತಿ ಕಣ್ರಿ. ಬೇಗ ಸತ್ತೋಗ್ತೈತಿ. ಸೊ ಬೇಗ ಏನಾಗತ್ತಪ್ಪ ಅಂದ್ರೆ ಸತ್ತೋಗ್ತೈತಿ. WBC ಏನಾಗುತ್ತಾ? ಬೇಗ ಸತ್ತೋಗ್ತೈತಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. WBC 7 ರಿಂದ 10 ದಿನ ಏನಾಗುತ್ತಾ ಬದುಕ್ತಾ ಹೋಗುತ್ತಾ. ಆಗ ನೆಕ್ಸ್ಟ್ ಇದು 20 ದಿನ ಅಂತ ಬರ್ಕೊಳ್ಳಿ. ಇದು 20 ದಿವಸ, 13 to 20, ಇದು 10 ದಿವಸ. ಇದೊಂದು 10 ದಿವಸ ಬದುಕ್ತಾ ಹೋಗುತ್ತಾ. ಎಸ್ ಹಾಗಾದ್ರೆ ಪ್ಲೇಟ್ಲೆಟ್ಸ್ 10 ಡೇಸ್ ಬದುಕ್ತಾ ಹೋಗುತ್ತಾ. ಎಸ್ ಇದು ಸರಿ 13 ರಿಂದ 20 ದಿನ ಎಕ್ಸಾಕ್ಟ್ ಆಗ. ಇದ್ರ ಒಳಗಡೆ ಕೆಲವೊಂದಿಷ್ಟು ಅಂಶಗಳು ಬೇಗನೆ ಸತ್ತೋಗ್ತಾ ಕೊಂಡ್ರಿ, ಕೆಲವೊಂದಿಷ್ಟು 6-7 ಗಂಟೆಗೆ ಸತ್ತೋಗ್ತಾವ. ಇದ್ರ ಒಳಗಡೆ ನ್ಯೂಟ್ರೋಫಿಲ್ ಅಂತ ಬರ್ತೈತಿ. ಅದು ಒಂದು ಬಿಳಿ ರಕ್ತ ಕಣನೆ, ಅದು ನಾವೇನು ಮಾತಾಡ್ತಾ ಹೋಗ್ತೀನಿ ಅಂತ. ಅದು 6 ರಿಂದ 7 ಗಂಟೆಗೆ ಸತ್ತೋಗ್ಬಿಡ್ತೈತಿ. ಅತಿ WBC ಒಳಗಡೆ ಅತಿ ವೇಗವಾಗಿ ಸಾಯುವುದು ಯಾವ್ದು ಅಂತ ಕೇಳ್ತಾನೆ? ನ್ಯೂಟ್ರೋಫಿಲ್. ಅದು ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ನಾನಿನ್ನು ಒಂದೊಂದು ಮಾತಾಡ್ತಿಲ್ಲ, ಜಸ್ಟ್ ಕಂಪೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇದ್ರ ಪ್ರಮಾಣ ಎಷ್ಟು? 5.5 ಲಕ್ಷ. ಇದ್ರ ಪ್ರಮಾಣ ಎಷ್ಟು? 7,000 ರಿಂದ 10,000. ಇದು ಎಷ್ಟಾಗರೆ? 1.5 ರಿಂದ 4 ಲಕ್ಷ. ನೆಕ್ಸ್ಟ್ ಅನುಪಾತ 550:1:25. ಅಂಡ್ ಅಗೇನ್ ಜೀವಿತಾವಧಿ ಇದೊಂದು 3 ತಿಂಗಳು, ಇದು ಒಂದು 20 ದಿವಸ, ಅದು ಒಂದು 10 ದಿವಸ ಬದುಕುತ್ತೆ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಮತ್ತೇನು ವ್ಯತ್ಯಾಸ ಇದೆ ಸರ? ಇದರ ಮುಖ್ಯ ಕೆಲಸ ಏನು? ಇದರ ಮುಖ್ಯ ಕೆಲಸ ಏನಾಗರೆ ಅದು ಇದರ ಮುಖ್ಯ ಕಾರ್ಯ ಏನಿದೆ ಸರ? ಮೇಜರ್ ವರ್ಕ್ ಏನಿದೆ? ಹಾಗಾದ್ರೆ ಮುಖ್ಯ ಕೆಲಸ, ಮುಖ್ಯ ಕಾರ್ಯ ಏನು ಸರ? ಇಂದಿರಾ ಕ್ಯಾಂಟೀನ್ ಹೋಗಿ ತಿನ್ಕೊಂಬರ್ದ. ಎಸ್ ಇದ್ರ ಮುಖ್ಯ ಕಾರ್ಯ ಏನು? ಇದ್ರ ಮುಖ್ಯ ಕೆಲಸ ಏನಿದ್ರದ್ದು? ಹಾಗಾದ್ರೆ RBC ಮುಖ್ಯ ಕಾರ್ಯ ಹಾಗಾದ್ರೆ ಅನಿಲಗಳನ್ನು ಸಾಗಾಣಿಕೆ ಮಾಡೋದು. ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ಆಕ್ಸಿಜನ್ ಅನ್ನು ಏನ್ ಮಾಡೋದಾದ್ರೆ ಸಾಗಾಣಿಕೆ ಮಾಡೋದು. ಎಸ್ ಹಾಗಾದ್ರೆ ಒಂದೇ ಪದ ಹೇಳ್ಬಿಡ್ತೀನಿ, ಸಾಗಾಣಿಕೆ ಕೆಲಸ ಮಾಡೋದು, ಟ್ರಾನ್ಸ್ಪೋರ್ಟೇಷನ್. ಹಾಗಾದ್ರೆ ಏನೇನು ಅದ್ ಆಮೇಲೆ ಮಾತಾಡೋಣ. ಸಾಗಾಣಿಕೆ ಮಾಡೋದು. WBC ಮುಖ್ಯ ಕೆಲಸ ಏನು? WBC ಮುಖ್ಯ ಕೆಲಸ ಏನಪ್ಪ ಅಂದ್ರೆ ರೋಗಾಣು ವಿರುದ್ಧ ಹೋರಾಟ ಮಾಡೋದು, ರೋಗ ನಿರೋಧಕತೆ ಹಂಗಂದ್ರೆ ಆಂಟಿಬಾಡೀಸ್ ನ ಕ್ರಿಯೇಟ್ ಮಾಡುತ್ತಾ. ಅದ್ರೊಳಗೆ T ಲಿಂಫೋಸೈಟ್ಸ್, B ಲಿಂಫೋಸೈಟ್ಸ್ ಬರ್ತಾವ. ರೋಗ ನಿರೋಧಕತೆ. ಇದ್ರ ಕೆಲಸ ಏನು ಸರ? ರಕ್ತ ಹೆಪ್ಪುಗಟ್ಟಿಸುವುದು. ರಕ್ತ ಹೆಪ್ಪುಗಟ್ಟುವಿಕೆ. ಎಸ್ ಇನ್ ಕೇಸ್ ಏನಾದ್ರು ಚಿಕ್ಕದಾಗಿ ಗಾಯ ಆಯ್ತಂದ್ರೆ ಆ ಬ್ಲಡ್ ಕ್ಲಾಟ್ ಮಾಡೋದು. ಬ್ಲಡ್ ಅನ್ನು ಏನ್ ಮಾಡ್ತಾರೆ? ಕ್ಲಾಟ್ ಮಾಡೋದು. ಎಲ್ಲ ಟೈಮ್ ಕ್ಲಾಟ್ ಮಾಡಬಾರ್ದು. ಮತ್ತೆ ಆಪರೇಷನ್ ಮಾಡ್ಬೇಕಾದ್ರೆ ಏನು ಡಾಕ್ಟರ್ ಕೊಯ್ದಿರ್ತಾರೆ, ಅವಾಗ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ನಾವು ದಡ್ಡಾಗ್ಬಿಡ್ತೀವಿ. ಎಸ್ ಹಾಗಾದ್ರೆ ಅವಕ್ಕೆ ಬೇರೆ ಬೇರೆ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಹೆಪಾರಿನ್ ಅಂತ ಬರ್ತಾ ಹೋಗ್ತೈತಿ. ಎಸ್ ಅವಾಗ ಆಂಟಿ ಕ್ಲಾಟ್ಗಳ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇರಲಿ. ಹಾಗಾದ್ರೆ RBC ಮುಖ್ಯ ಕೆಲಸ ಸಾಗಾಣಿಕೆ, WBC ಮುಖ್ಯ ಕೆಲಸ ರೋಗ ನಿರೋಧಕತೆ. ಹಾಗಾದ್ರೆ ಪ್ಲೇಟ್ಲೆಟ್ಸ್ ನ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ರಕ್ತ ಎಪ್ಪುಗಟ್ಟೋದನ್ನ ಏನ್ ಮಾಡ್ಬೇಕಂದ್ರೆ ಹಾಗಾದ್ರೆ ತಡೆಯೋ ಕೆಲಸವನ್ನ ಮಾಡ್ತಾ ಹೋಗ್ತೈತಿ. ಇವಿಷ್ಟು ವ್ಯತ್ಯಾಸಗಳು. ಹಾಗಾದ್ರೆ ಇನ್ನೂ ಸ್ವಲ್ಪ ಮಾತಾಡ್ಬಿಡ್ತೀನಿ. ಹಾಗಾದ್ರೆ ಇದರಿಂದ RBC ಇಂದ ಯಾವ್ಯಾವ ರೋಗ ಬರ್ತಾವ ಸರ? ಅದು ಸ್ವಲ್ಪ ಮಾತಾಡೋಣ. ಈ ರೋಗಗಳ ಬಗ್ಗೆ ನಾವು ಡೀಟೇಲ್ ಆಗಿ ಆಮೇಲೆ ಅಧ್ಯಯನ ಮಾಡೋಣ ಅಂತ ಸಪ್ರೇಟ್ ಆಗಿ. ಇದು ಜಸ್ಟ್ ರೋಗದ ಹೆಸರು ಅಷ್ಟೇ ಬರೆದಿರ್ತೀನಿ. ಒಂದೇದು ಅನಿಮಿಯಾ ಅಂತ ಬರ್ತೈತಿ. ಅನಿಮಿಕ್ ಅಂತ ಕೂಡ ಕರಿತಾ ಹೋಗ್ತಾರೆ. ಅನಿಮಿಯಾ ಅಂದ್ರೆ ಒಂದೇ, ಅನಿಮಿಕ್ ಅಂತ ಕರಿತಾ ಹೋಗ್ತೀವಿ. ಅನಿಮಿಯಾ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀವಿ. ಸಿಕ್ಕಲ್ ನೆಕ್ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಸಿಕ್ಕಲ್ ನೆಕ್ ಅನಿಮಿಯಾ ಅಂದ್ರೆ ಕನ್ನಡದಲ್ಲಿ ಕುಡುಗೋಲು ಆಕಾರದ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಹಂಗಂದ್ರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ಅಂತ. ನೆಕ್ಸ್ಟ್ ತಲಸೆಮಿಯಾ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಲಿಸಿಥೆಮಿಯಾ ಹಂಗಂದ್ರೆ ಏನು ಸರ? ಹಂಗಂದ್ರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ಅಂತ. ಅನಿಮಿಯಾ ಫಸ್ಟ್ ರೋಗಗಳನ್ನು ಬರ್ಕೊಳ್ಳೋಣ, ವ್ಯತ್ಯಾಸ ಬರ್ಕೊಳ್ಳೋಣ. ಹಂಗಂದ್ರೆ ಏನು ಅಂತ ಇಲ್ಲಿ ನೋಡ್ಕೊಳ್ಳೋಣ ಅಂತ. ಈ ಕಡೆ ಯಾವ ಬರ್ತಾವ ಸರ? ಲ್ಯೂಕೋಸೈಡ್ಸ್ಗಳು. ಏನಾದ್ರು ಲೂಕೋಸೈಡ್ಸ್ ಗಳಿಂದ ಏನ್ ಬರ್ತೈತೆ ಅಂದ್ರೆ ಹಾಗಾದ್ರೆ ಲುಕ್ಯುಮಿಯಾ ಕಂಡು ಬರ್ತೈತಿ. ಲುಕ್ಯುಮಿಯಾ
ಲ್ಯುಕಿಮಿಯಾ ಅಂದ್ರೆ ಏನು ಸರ? ಬಹಳ ಸಿಂಪಲ್, ಬ್ಲಡ್ ಕ್ಯಾನ್ಸರ್ ಅಂತ ಅರ್ಥ. ಬ್ಲಡ್ ಕ್ಯಾನ್ಸರ್ ಹೆಂಗ್ ಬರ್ತೈತೆ ಅಂದ್ರೆ ಎಸ್, ಹಾಗಾದ್ರೆ WBC ಹೆಚ್ಚಾದರೆ ಲ್ಯುಕಿಮಿಯಾ ಬರ್ತೈತಿ. ಹೆಚ್ಚಾದರೆ ಲ್ಯುಕಿಮಿಯಾ ಬರ್ತೈತಿ. ಯಾವುದೇ ಕ್ಯಾನ್ಸರ್ ಅಂದ್ರೆ ಅದು ಅನ್ವಾಂಟೆಡ್ ಸೆಲ್ಸ್ ಗ್ರೋತ್ ಅಂತ ಅರ್ಥ. ಅನವಶ್ಯಕ ಜೀವಕೋಶಗಳ ಬೆಳವಣಿಗೆ ಆಗೋದನ್ನ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಅವಶ್ಯಕತೆ ಇಲ್ಲದೆ ಇರುವ ಜೀವಕೋಶಗಳ ಉತ್ಪಾದನೆಯನ್ನ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಲ್ಯುಕಿಮಿಯಾ ಎಕ್ಸ್ಟ್ರಾ ಬೆಳೀತು ಅಂತಂದ್ರೆ ಏನಾಗುತ್ತೆ? ಅದು ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಇದರಿಂದ ಏನು ಬರ್ತದೆ ಸರ? ಹಿಮೋಫೋಲಿಯಾ ಏನ್ ಸರ? ಹಿಮೋಫೋಲಿಯಾ ಅಂದ್ರ ರಕ್ತ ಎಪ್ಪುಗಟ್ಟೋದು ವಿಫಲ ಆಗುತ್ತಾ? ಇದ್ರ ಕೆಲಸ ರಕ್ತ ಎಪ್ಪುಗಟ್ಟೋದು. ಹಿಮೋಫೋಲಿಯಾ ಅಂದ್ರ ರಕ್ತ ಎಪ್ಪುಗಟ್ಟೋದು ಏನಾಗೋದು? ವಿಫಲ ಆಗೋದನ್ನ ಸರ್ ಏನಂತ ಕರಿತಾ ಹೋಗ್ತೀವಿ? ಹಾಗಾದ್ರೆ ಹಿಮೋಫೋಲಿಯಾ ಅಂತ ಕರಿತಾ ಹೋಗ್ತೀವಿ. ಇದನ್ನ ರಾಯಲ್ ಡಿಸೀಸಸ್ ಅಂತ ಕೂಡ ಕರಿತಾ ಹೋಗ್ತೀವಿ ಕಣ್ರಿ. ರಾಯಲ್ ಡಿಸೀಸಸ್ ಅಂತ ಕರಿತಾ ಹೋಗ್ತೀವಿ. ಹಂಗಂದ್ರೆ ಏನು ಸರ? ಹಂಗಂದ್ರೆ ಏನಿಲ್ಲ, ಹಿಮೋಫೋಲಿಯಾ ಬಿ ಅಂತಕ್ಕಂಥ ಒಂದು ರೋಗ ಇತ್ತು. ಅದು ನಮ್ಮ ಬ್ರಿಟನ್ ರಾಜಕುಮಾರ ಮತ್ತು ರಾಜಕುಮಾರಿ ಅವರಿಗೆ ಬರ್ತಾ ಇತ್ತು. ಬ್ರಿಟನ್ ರಾಜಕುಮಾರಿ ಅನ್ನೋಕ್ಕಿಂತ ಬ್ರಿಟನ್ ರಾಜಕುಮಾರನಿಗೆ ಬರ್ತಾ ಇತ್ತು. ಹಿಮೋಫೋಲಿಯಾ ಮ್ಯಾಕ್ಸಿಮಮ್ ಗಂಡ್ಮಕ್ಳಿಗೆ ಬರ್ತಾ ಇತ್ತು ಕಣ್ರಿ. ಇದು ಮ್ಯಾಕ್ಸಿಮಮ್ ಏನಾಗುತ್ತಾ? ಗಂಡ್ಮಕ್ಳಿಗೆ ಬರ್ತಾ ಹೋಗುತ್ತಾ. ಹಾಗಾದ್ರೆ ಯಾಕೆ ಸರ ಗಂಡ್ಮಕ್ಳಿಗೆ ಬರ್ತಾ ಐತಿ ಅಂತಂದ್ರೆ ಬಹಳ ಸಿಂಪಲ್. ನಮ್ಮಲ್ಲಿ ಏನು 23 ಜೊತೆ ವರ್ಣತಂತುಗಳಿದಾವಲ್ವಾ, ಅದರಲ್ಲಿ 11ನೇ ವರ್ಣತಂತುವಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತಾರ. ವ್ಯಾಲಿನ್ ಅನ್ನೋ ಒಂದು ಪ್ರೋಟೀನ್ ಬಂತು ಅಂದ್ರೆ ಹಿಮೋಫೋಲಿಯಾ ಬರ್ತೈತಿ. ಈ ರೋಗಗಳನ್ನ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡೋಣ ಅಂತ. ಅದಕ್ಕಿಂತ ಮೊದಲು ಫಸ್ಟ್ ವ್ಯತ್ಯಾಸಗಳನ್ನ ಇನ್ನೊಂದ್ಸರಿ ನಾವು ರಿವಿಷನ್ ಮಾಡ್ಕೊಂಡ್ಬಿಡೋಣ. ಸೊ ಹಾಗಾದ್ರೆ ಘನವಸ್ತುವಿನಲ್ಲಿ ರಕ್ತದ ಒಳಗಡೆ 2 ಭಾಗ ಮಾಡ್ಕೊಂಡಿದ್ವಿ. ಒಂದು ದ್ರವ ವಸ್ತು ಪ್ಲಾಸ್ಮಾ, ಇನ್ನೊಂದು ಘನ ವಸ್ತುಗಳು. ಹಾಗಾದ್ರೆ 3 ಘನವಸ್ತುಗಳು 3 ಭಾಗ ಮಾಡ್ಕೊಂಡಿವಿ. RBC, WBC, ಪ್ಲೇಟ್ಲೆಟ್ಸ್ ಅಂತ ಹೇಳಿ. ಸೊ ಆ 3ಕ್ಕೆ ಏನೇನು ವ್ಯತ್ಯಾಸ ಅನ್ನೋದನ್ನ ಗಮನಿಸ್ತಾ ಇದೀವಿ. RBC ಯಲ್ಲಿ ನ್ಯೂಕ್ಲಿಯಸ್ ಇಲ್ಲ, WBC ಯಲ್ಲಿ ನ್ಯೂಕ್ಲಿಯಸ್ ಇದೆ. ಹಾಗಾದ್ರೆ ಪ್ಲೇಟ್ಲೆಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇದೆ. ಇದು ಪ್ರೊಕ್ಯಾರಿಯೋಟು, ಯೂಕ್ಯಾರಿಯೋಟು, ಪ್ರೊಕ್ಯಾರಿಯೋಟು. ಇನ್ನು ಮೈಟೋಕಾಂಡ್ರಿಯಾ, DNA, ಗಾಲ್ಗಿ ಕಾಂಪ್ಲೆಕ್ಸು, ಲೈಸೋಸೋಮ್ಸು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವ್ಯಾವು ಕೂಡ RBC ಒಳಗಡೆ ಇಲ್ಲ. ಇವೆಲ್ಲವೂ WBC ಒಳಗಡೆ ಇದಾವ. ಅಂಡ್ ಇವೆಲ್ಲವೂ ಥ್ರೋಂಬೋಸೈಟ್ಸ್ ಪ್ಲೇಟ್ಲೆಟ್ಸ್ ಅಲ್ಲಿ ಇದಾವೆ. ಆದ್ರೆ ಪ್ಲೇಟ್ಲೆಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯಸ್ DNA ಅವೆರಡು ಇರಲ್ಲ. ನ್ಯೂಕ್ಲಿಯಸ್ ಇರಲ್ಲ ಅಂದಮೇಲೆ ನ್ಯೂಕ್ಲಿಯಸ್ DNA ಕೂಡ ಏನಾಗಿರಲ್ಲ, ಇರಲ್ಲ. ಜೊತೆ ಮತ್ತೇನು ವ್ಯತ್ಯಾಸ ಇದೆ ಸರ್ ಅಂತಂದ್ರೆ, ಹಾಗಾದ್ರೆ RBC ಹಾಗಾದ್ರೆ ಒಂದು ಅಣು ರಕ್ತದಲ್ಲಿ 5.5 ದಶಲಕ್ಷ ಇದ್ರೆ WBC 7,000ರಿಂದ 10,000 ಇರ್ತಾವ. ಪ್ಲೇಟ್ಲೆಟ್ಸ್ 1.5ರಿಂದ 4 ಲಕ್ಷ ಇರ್ತವೆ. ಅನುಪಾತ 550:1:25. ಲೈಫ್ ಟೈಮು ಇದು 100ರಿಂದ 120 ದಿನ ಆದ್ರೆ ಇದು 13ರಿಂದ 20 ದಿನ ಇರ್ತೈತಿ. ಇದು ಒಂದು 10 ದಿನ ಇರ್ತಾವ. ಇನ್ನು ಮೇಜರ್ ಫಂಕ್ಷನ್ ಏನಪ್ಪಾ ಅಂದ್ರೆ ಇದು ಟ್ರಾನ್ಸ್ಪೋರ್ಟೇಷನ್, ಇದು ಹಾಗಾದ್ರೆ ಹ್ಯೂಮಿಡಿಟಿ. ಈ ಕಡೆ ಬಂದ್ರೆ ಏನಾದ್ರೆ ರಕ್ತ ಬ್ಲಡ್ ಕ್ಲಾಟ್ ಆಗೋದು. ಇನ್ನು ಇವುಗಳಿಂದ ರೋಗಗಳು ಯಾವ ಬರ್ತಾವ ಸರ? ಅನಿಮಿಯಾ, ಸಿಕ್ಕಲ್ ನೆಕ್ ಅನಿಮಿಯಾ, ಥೆಲಸೆಮಿಯಾ, ಪಾಲಿಸಿಥೆಮಿಯಾ ಅಂತೇಳಿ. ಇನ್ನು ಲ್ಯುಕಿಮಿಯಾದಿಂದ ಲ್ಯುಕೋಸೈಟ್ಸ್ ಗಳಿಂದ ಜಾಸ್ತಿ ಆದ್ರೆ ಲ್ಯುಕಿಮಿಯಾ ಬರ್ತೈತಿ. ಇನ್ನು ಪ್ಲೇಟ್ಲೆಟ್ಸ್ ಕಡಿಮೆ ಆಯ್ತು ಅಂದ್ರೆ ಹಿಮೋಫೋಲಿಯಾ ಬರ್ತದೆ. ಅಂದ್ರೆ ಬ್ಲಡ್ ಏನಾಗಲ್ಲ, ಸರಿಯಾಗಿ ಕ್ಲಾಟ್ ಆಗಲ್ಲ. ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ RBC ಬಗ್ಗೆ ಡಿಸ್ಕಸ್ ಮಾಡೋಣ. ಇಷ್ಟರಂಗ ನಾನು ಕಂಪೇರ್ ಮಾಡಿದ್ದೀನಿ ಅಷ್ಟೇ. ಈಗ ಯಾವುದನ್ನ ಕಂಪೇರ್ ಮಾಡಕ್ಕಾಗಿಲ್ವೋ ಅವುಗಳನ್ನ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಡಿಸ್ಕಸ್ ಮಾಡೋಣ. ಆಮೇಲೆ ಫೋಟೋ ತಗೊಂಡು ಕೇಳಿಸ್ಕೊಳ್ಳಿ. ಈಗ RBC ಬಗ್ಗೆ ಮಾತಾಡ್ತಾ ಹೋಗುವ. ಹಾಗಾದ್ರೆ RBC ನಾನು ನಿಮ್ಗೆ ಹೇಳ್ತಾ ಹೋದೆ. ಹಾಗಾದ್ರೆ ಇದನ್ನ ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಎರಿಥ್ರೋಸೈಟ್ ಅಂತ ಕರಿತಾ ಹೋಗ್ತೀವಿ. ಎರಿಥ್ರೋಸೈಟ್ ಅಂತ ಕರಿತಾ ಹೋಗ್ತೀವಿ. RBC ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಎರಿಥ್ರೋಸೈಟ್ ಅಂತ ಕರಿತಾ ಹೋಗ್ತೀವಿ. RBC ರೆಡ್ ಬ್ಲಡ್ ಸೆಲ್ಸ್ ಎರಿಥ್ರೋಸೈಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಯಾವ ಆಕಾರದ ಇರ್ತೈತಪ್ಪ ಅಂತಂದ್ರ ದ್ವಿನಿಮ್ನ ಆಕಾರದಲ್ಲಿ ಇರ್ತೈತಿ. ದ್ವಿನಿಮ್ನ ಆಕಾರದಲ್ಲಿ ಕಂಡು ಬರ್ತೈತಿ. ಸರ್ ದ್ವಿನಿಮ್ನ ಆಕಾರ ಅಂದ್ರೆ ಏನು ಸರ? ಬೈ ಕಾನ್ಕೇವ್ ಅಂತಂದ್ರೆ ಹಿಂಗ್ ಒಳಗಡೆ ಚಾಚ್ಕೊಳ್ಳೋದು ಕಣ್ರಿ. ಈ ಕಡೆ ಐತಲ್ವ ಇದು ಕಾನ್ಕೇವ್. ಇದು ಕಾನ್ಕೇವ್, ಒಳಗಡೆ ಗುಹೆ ಕೇವ್ ಇದ್ದಂಗೆ ಇರ್ಬೇಕಂದ್ರೆ ಅಷ್ಟೇ. ಕೇವ್ ಅಂದ್ರೆ ಗುಹೆ ಇದ್ದಂಗೆ ಇರ್ಬೇಕು. ಹಾಗಾದ್ರೆ ಸೊ ದ್ವಿನಿಮ್ನ ಅಂದ್ರೆ ಹೆಂಗಿರುತ್ತಪ್ಪ ಅಂದ್ರೆ ಹಿಂಗಿರ್ತೈತಿ ಕಣ್ರಿ, ಹಿಂಗಿರ್ತೈತಿ. ಇದು ನಿಮ್ನ ಆಯ್ತು, ಮಾನೋ ನಿಮ್ನ ಆಯ್ತು. ಮಾನೋ ಅಂದ್ರೆ ಸಿಂಗಲ್, ಈ ಕಡೆ ಇನ್ನೊಂದು ಬರೋದು. ಈ ರೀತಿ ಆಯ್ತು ಅಂದ್ರೆ ಇದು ನಾವೇಂತ ಕರಿತಾ ಹೋಗ್ತೀವಿ ಗೊತ್ತಾ? ಹಾಗಾದ್ರೆ ಇದು ನಾವು ಬೈಕಾನ್ಕೇವ್ ಅಂತ ಕರಿತಾ ಹೋಗ್ತೀವಿ. ದ್ವಿನಿಮ್ನ ಆಕಾರ. ಅದು ಉಲ್ಟಾ ಇತ್ತಂದ್ರೆ ದ್ವಿಪೀನ ಅಂತ ಕರಿತೀವಿ. ಹಿಂಗಿದ್ರೆ ದ್ವಿಪೀನ. ಇದು ನಮ್ಮ ಕಣ್ಣಿನ ಮೊಸರು, ಯಾವ ಕಣ್ಣಿನಲ್ಲಿರೋ ಮೊಸರು ಯಾವುದು ಅಂದ್ರೆ ದ್ವಿಪೀನ. ಏನಾದ್ರೆ ಬೈ ಕಾನ್ವೆಕ್ಸ್, ಇದು ಅದು ಬೈ ಕಾನ್ಕೇವ್. ಹಾಗಾದ್ರೆ ಕೆಂಪು ರಕ್ತ ಕಣಗಳು ಏನಾಗಿರ್ತಾವಪ್ಪ ಅಂತಂದ್ರ ಹಾಗಾದ್ರೆ ದ್ವಿನಿಮ್ನ ಆಕಾರ ಇರ್ತಾವ. ಸರ ಇದ್ರ ಒಳಗಡೆ ಏನು ಇಲ್ಲ ಅಂತ ಹೇಳಿರಲ್ಲ ಸರ. ಹಾಗಾದ್ರೆ ನ್ಯೂಕ್ಲಿಯಸ್ ಇಲ್ಲ, ಮೈಟೋಕಾಂಡ್ರಿ ಇಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ, ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲ ಅಂದ್ರೆ ರೈಬೋಸೋಮ್ಸ್ ಇಲ್ಲ. ಯಾಕೆ ರೈಬೋಸೋಮ್ಸ್ ಎಲ್ಲಿರ್ತಾವ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಟ್ಕೊಂಡಿರ್ತಾವ. ನ್ಯೂಕ್ಲಿಯಸ್ ಇಲ್ಲ, DNA ಇಲ್ಲ. ಮತ್ತೆ ಏನೈತಿ ಸರ? ಇದ್ರ ಒಳಗಡೆ
ಹಿಮೋಟಿನ್ ಅಂತಕ್ಕಂಥ ಒಂದು ಸಂಯುಕ್ತ ಇದೆ. ಹಿಮೋಟಿನ್ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಅರ್ಥ. ಇದ್ರೊಳಗಡೆ ಹಾಗಾದ್ರೆ ಇದ್ರೊಳಗಡೆ ಏನಿದೆ ಗೊತ್ತಾ, ಹಿಮೋಗ್ಲೋಬಿನ್ ಇದೆ ಕಣ್ರಿ. ಇದ್ರೊಳಗಡೆ ಹಿಮೋಗ್ಲೋಬಿನ್ ಇದೆ. ಏನು ಸರ್ ಹಿಮೋಗ್ಲೋಬಿನ್ ಅಂತಂದ್ರ? ಹಿಮೋಗ್ಲೋಬಿನ್ ಅಂತಂದ್ರೆ ಏನು ಸರ? ಹಿಮೋ ಅಂದ್ರ ಕಬ್ಬಿಣ ಅಂತ ಅರ್ಥ. ಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್ ಅಂದ್ರ ಕಬ್ಬಿಣ ಅಷ್ಟೇ ಇಲ್ಲ, ಇದು ಶುದ್ಧವಾದ ಕಬ್ಬಿಣ ಅಲ್ಲ ಕಣ್ರಿ, ಇದೊಂದು ಸಂಯುಕ್ತವಾಗಿರ್ತೈತಿ. ಹಾಗಾದ್ರೆ ಕಬ್ಬಿಣ ಅಂದ್ರ ಫೆರಸ್ ಯಥಾವತ್ತಾಗಿ ಹಂಗೆ ಇಲ್ಲ. ಹೆಮಾಟಿನ್ ಅಂತಕ್ಕಂಥ ಒಂದು ಕಬ್ಬಿಣದ ಸಂಯುಕ್ತ ಇದೆ. ಹಾಗಾದ್ರೆ ಹಿಮ್ ಅಂದ್ರೆ ಕಬ್ಬಿಣ ಅಂತ ಅರ್ಥ, ಗ್ಲೋಬಿನ್ ಅಂದ್ರೆ ಒಂದು ಪ್ರೋಟೀನ್. ಹಾಗಾದ್ರೆ ಹಿಮ್ ಅಂದ್ರೆ ಏನು ಸರ್ ಅಂದ್ರ, ಹಿಮ್ ಅಂದ್ರೆ ಕಬ್ಬಿಣ, ಫೆರಸ್ಸು ಕಬ್ಬಿಣ ಅಂತ ಅರ್ಥ. Fe3 ಮೇಲ್ಗಡೆ ಇದೊಂದು ಸಂಯುಕ್ತ ಇದೆ. ಹಾಗಾದ್ರೆ ಗ್ಲೋಬಿನ್ ಅನ್ನೋದು ಏನು ಸರ? ಇದೊಂದು ಪ್ರೋಟೀನ್ ಇದೆ. ಹಾಗಾದ್ರೆ ಹಿಮೋಗ್ಲೋಬಿನ್ ಅನ್ನೋದು ಅದೊಂದು ಪ್ರೋಟೀನು. ಎಂಥ ಪ್ರೋಟೀನ್ ಅಂದ್ರೆ ಕಬ್ಬಿಣದ ಅಂಶವನ್ನು ಹೊಂದಿರೋ ಪ್ರೋಟೀನು. ಹಾಗಾದ್ರೆ Fe3 ಅಂತಲ್ವಾ, ಇದನ್ನ ನಾವು ಹಿಮೋ ಅನ್ನೋದಕ್ಕಿಂತ ಹಿಮೋಟಿನ್ ಅಂತ ಕರಿತಾ ಹೋಗ್ತೀವಿ. ಹೆಮಾಟಿನ್ ಅಂತ ಕರಿತಾ ಹೋಗ್ತೀವಿ. ಹೆಮಾಟಿನ್ ಸಂಯುಕ್ತ ಆಗಿರ್ತೈತಿ. ಹೆಮಾಟಿನ್ ಅನ್ನೋದು ಏನು ಸರ? ಹೆಮಾಟಿನ್ ಎಂಬುದು ಒಂದು ಕಬ್ಬಿಣದ ಸಂಯುಕ್ತ. ಹೆಮಾಟಿನ್ ಅನ್ನೋದು ಒಂದು ಕಬ್ಬಿಣದ ಸಂಯುಕ್ತ. ಕಬ್ಬಿಣದ ಏನಾಗಿರ್ತೈತಪ್ಪ ಅಂದ್ರೆ ಒಂದು ಸಂಯುಕ್ತವಾಗಿದೆ, ಇನ್ನೊಂದು ವಸ್ತುವಿನ ಜೊತೆಗೆ ಮಿಶ್ರಣ ಆಗಿರತಕ್ಕಂಥದ್ದು ಕಬ್ಬಿಣದ ಸಂಯುಕ್ತ. ಹಾಗಾದ್ರೆ ಕಬ್ಬಿಣ ಡೈರೆಕ್ಟ್ ಶುದ್ಧವಾದ ಕಬ್ಬಿಣ ಅಲ್ಲ, ಇದು ಡೈರೆಕ್ಟ್ ಫೆರಸ್ ಅಲ್ಲ ಕಂಡ್ರೆ, ಅದು ಫೆರಸ್ ಆಕ್ಸೈಡ್ ರೂಪದಲ್ಲಿ ಇರ್ತೈತಿ. ಫೆರಸ್ ಆಕ್ಸೈಡ್ ರೂಪದಲ್ಲಿ ಇರ್ತೈತಿ. ಇರ್ಲಿಲ್ಲ ಅಂದ್ರೆ ಆಕ್ಸಿಜನ್ ತಗೊಂಡು ಆಕ್ಸೈಡ್ ಆಗ್ತೈತಿ. ಸರ್ ಇದೊಂದು ಹೆಮಾಟಿನ್ ಅಂತಕ್ಕಂಥ ಒಂದು ಕಬ್ಬಿಣದ ಸಂಯುಕ್ತವನ್ನು ಹೊಂದೈತಿ. ಸೊ ಗ್ಲೋಬಿನ್ ಅಂದ್ರೆ ಪ್ರೋಟೀನ್ ಇದೆ. ಇದ್ರ ಕೆಲಸ ಏನು ಸರ? ಈ ಹಿಮೋಗ್ಲೋಬಿನ್ ಅಂತ ಹೇಳಿದ್ರಲ್ವಾ, ಹಿಮೋಗ್ಲೋಬಿನ್ ಐತಲ್ವಾ, ಹಿಮೋಗ್ಲೋಬಿನ್ ಒಳಗಡೆ ಈ ಕಬ್ಬಿಣದ ಅಂಶ ಐತಲ್ವಾ, ಈ ಕಬ್ಬಿಣದ ಅಂಶ ಇರೋದ್ರಿಂದನೇ ರಕ್ತವು ಕೆಂಪಾಗಿದೆ. ರಕ್ತ ಕೆಂಪಾಗಿದೆ. ಹಾಗಾದ್ರೆ ಕೆಂಪು ರಕ್ತ ಕಣ ಕೆಂಪಾಗಿದೆ ಯಾಕೆ ಅಂತಂದ್ರೆ ಅದೃಷ್ಟ ನಿನಗೆ ಅದಕ್ಕೆ ಅಂತ ಕೇಳಬೇಡ. ಕೆಂಪು ರಕ್ತ ಕಣ ಯಾಕೆ ಕೆಂಪಾಗಿದೆ ಅಂದ್ರೆ ಅದರಲ್ಲಿ ಹಿಮೋಗ್ಲೋಬಿನ್ ಅಂಶ ಇದೆ. ಹಾಗಾದ್ರೆ ಸರ್ ಕೆಂಪು ರಕ್ತ ಕಣ ಕೆಂಪಾಗಿರ್ಲೋ ಕಾರಣ ಹಿಮೋಗ್ಲೋಬಿನ್ ಆದ್ರೆ ರಕ್ತವು ಕೆಂಪಾಗಿರ್ಲೋ ಕಾರಣ ಏನು? ರಕ್ತವು ಕೆಂಪಾಗಿರ್ಲೋ ಕಾರಣ ಇಲ್ಲ ಐತಿ ನೋಡ್ರಿ. ರಕ್ತವು ಕೆಂಪಾಗಿರ್ಲೋ ಕಾರಣ ನೋಡ್ರಿ, ಯಾವ ರಕ್ತ ಜಾಸ್ತಿ ಐತಿ? ಇದು ಬರೇ 7,000 ಇಂದ 10,000, ಅದು ಬರೇ 1.5 4 ಲಕ್ಷ. ಇದು ಎಷ್ಟಿದೆ? 55 ಲಕ್ಷ. 5.5 ದಶಲಕ್ಷ ಅಂದ್ರೆ ಒಂದೇ, 55 ಲಕ್ಷ ಅಂತಂದ್ರು ಒಂದೇ. ಹಿಂಗಾಗಿ ಕೆಂಪು ರಕ್ತ ಕಣಗಳು ಜಾಸ್ತಿ ಇದೆ ಅಂದಮೇಲೆ ರಕ್ತ ಏನಾಗಿರ್ಬೇಕು? ಕೆಂಪಾಗಿರ್ಬೇಕು. ರಕ್ತವು ಕೆಂಪಾಗಿರ್ಲು ಕಾರಣ ಕೆಂಪು ರಕ್ತ ಕಣಗಳು ಜಾಸ್ತಿ ಇದಾವೆ. ಕೆಂಪು ರಕ್ತ ಕಣ ಕೆಂಪಾಗಿರ್ಲು ಕಾರಣ ಕಬ್ಬಿಣದ ಅಂಶವನ್ನು ಹೊಂದಿರುವ ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ ಯಾವ ರೂಪದಲ್ಲಿದೆ ಅಂದ್ರೆ ಸಂಯುಕ್ತ ರೂಪದಲ್ಲಿದೆ. ಯಾವ ಸಂಯುಕ್ತ? ಹೆಮಾಟಿನ್ ಅಂತಕ್ಕಂಥ ಸಂಯುಕ್ತ ರೂಪದಲ್ಲಿದೆ. ಹಿಮೋಗ್ಲೋಬಿನ್ ಎಂಬುದು ಒಂದು ಪ್ರೋಟೀನ್, ಅದೊಂದು ವರ್ಣಕ ಅಂತ ಬೇಕಾದ್ರೂ ಕರ್ಕೋಬಹುದು. ಅದೊಂದು ಪಿಗ್ಮೆಂಟ್. ಯಾವ್ದು ಪಿಗ್ಮೆಂಟು? ರಕ್ತದ ಬಣ್ಣಕ್ಕೊಂದು ಪಿಗ್ಮೆಂಟ್ ಅಂತ ಕೂಡ ಏನ್ ಮಾಡ್ಬೋದಾದ್ರೆ ಕರ್ಕೋಬಹುದು. ಹಾಗಾದ್ರೆ ಈಗ ಬರೋಣ, ಈ ಹಿಮೋಗ್ಲೋಬಿನ್ ಕೆಲಸ ಏನು ಸರ? ಹಿಮೋಗ್ಲೋಬಿನ್ನ ಕೆಲಸ ಏನಾಗಿದೆ? ಇದರ ಕಾರ್ಯ ಏನು ಸರ? ಇದರ ಕಾರ್ಯ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಂಯೋಜನೆ ಮಾಡೋದು. ಸಂಯೋಜನೆ ಹಿಡ್ಕೊಳ್ಳೋದು ಅಂತ ಅರ್ಥ ಕಣ್ರಿ. ಹಾಗಾದ್ರೆ ಆಮ್ಲಜನಕ ಶ್ವಾಸಕೋಶಕ್ಕೆ ಹೋಗಿರ್ತೈತಲ್ವೇ, ಶ್ವಾಸಕೋಶಕ್ಕೆ ನೀನು ಉಸಿರಾಟದ ಮೂಲಕ ಆಮ್ಲಜನಕ ತಗೊಂಡಿರ್ತಲ್ವೇ, ಅಲ್ಲಿ ಏನ್ ಮಾಡ್ತದೆ ಗೊತ್ತಾ? ಅಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಆಮ್ಲಜನಕವನ್ನು ಹಿಡ್ಕೊಳ್ತೈತಿ. ಆದ್ರೆ ಈ ಆಮ್ಲಜನಕವನ್ನು ಹಿಡ್ಕೊಳ್ಳೋದು RBC ಕಂಡ್ರೆ, RBC ಒಳಗಡೆ ಯಾರು ಅಂದ್ರೆ ಹಿಮೋಗ್ಲೋಬಿನ್ ಆಮ್ಲಜನಕವನ್ನ ತನ್ನ ಒಳಗಡೆ ಹಿಡ್ಕೊಳ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ಹೋಗಿ ಜೀವಕೋಶಕ್ಕೆ ಆಮ್ಲಜನಕವನ್ನು ಕೊಟ್ಟು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ವಾಪಸ್ ಮತ್ತೇನ್ ಮಾಡ್ತಪ್ಪ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸೀದಾ ಹಾರ್ಟಿಗೆ ಬಂದು ಹಾರ್ಟಿಂದ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೈತಿ, ಮತ್ತೆ ಆಮ್ಲಜನಕ ಹಿಡ್ಕೊಳ್ತೈತಿ. ಹಿಂಗ ಆಮ್ಲಜನಕವನ್ನು ಹಿಡ್ಕೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡೋದು. ಹಿಂಗ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಸಂಯೋಜನೆ ಮಾಡುವ ಕೆಲಸ ಯಾರ್ದು ಗೊತ್ತಾ? ಹಿಮೋಗ್ಲೋಬಿನ್ ಕೆಲಸ. ಆದ್ರೆ ಹಿಮೋಗ್ಲೋಬಿನ್ ಕಬ್ಬಿಣವನ್ನ ಟ್ರಾನ್ಸ್ಫರ್ ಮಾಡಲ್ಲ. ಹಿಮೋಗ್ಲೋಬಿನ್ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಾಗಾಣಿಕೆ ಮಾಡ್ತೈತಿ, ಗೊತ್ತಿರಲಿ. ಆದ್ರೆ ಹಿಮೋಗ್ಲೋಬಿನ್ ಕೆಲಸ ಏನಪ್ಪ ಅಂದ್ರೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಂಯೋಜನೆ. ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಏನ್ ಮಾಡತ್ತಪ್ಪ ಅಂದ್ರೆ ಸಂಯೋಜನೆ ಮಾಡ್ತೈತಿ. ಸಂಯೋಜನೆ ಅಂದ್ರೆ ಕೂಡ್ಸೋದು ಅಂತ ಅರ್ಥ ಕಣ್ರಿ. ತಗೊಂಡು ಹೋಗಿ ಹೆಲ್ಪ್ ಮಾಡ್ತೈತಿ. ಆದ್ರೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳ ಸಂಯೋಜನೆ ಮಾಡೋದು ಯಾರಪ್ಪ ಅಂತಂದ್ರೆ ಆದ್ರೆ ಹಿಮೋಗ್ಲೋಬಿನ್ ಕರ್ಕೊಂಡು ಹೋಗ್ತೈತಿ. ಹಾಗಾದ್ರೆ ಇದ್ರದ್ದು ಮುಖ್ಯ ಫಂಕ್ಷನ್ ಏನು ಅಂತ ಗೊತ್ತಾಯ್ತು ಇವಾಗ. ಸಾಗಾಣಿಕೆ ಮಾಡೋದು ಅಂತ ಅರ್ಥ. ಈಗ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಯಿತು ಅಂತಂದ್ರೆ ಸಾಗಾಣಿಕೆ ಕಡಿಮೆ ಆಗ್ತೈತಿ, ಆದ್ರೆ ಉಸಿರಾಟದ ತೊಂದರೆ ಆಗ್ತೈತಿ. ಯಾಕೆ ಉಸಿರಾಟ ತೊಂದರೆ ಅಲ್ಲ, ನಿಶಕ್ತಿ ಆಗ್ತೈತಿ, ಆಯಾಸ ಆಗ್ತೈತಿ. ಯಾಕೆ? ಜೀವಕೋಶಗಳಿಗೆ ಸರಿಯಾಗಿ ಆಮ್ಲಜನಕ ಸಪ್ಲೈ ಆಗಲ್ಲ. ಜೀವಕೋಶಗಳಿಗೆ ಆಮ್ಲಜನಕ ಸಪ್ಲೈ ಮಾಡೋ ಕೆಲಸ ಯಾರ್ದಾಗಾದ್ರೆ ಯಾರ್ದು? ಹಿಮೋಗ್ಲೋಬಿನ್ದು. ಜೀವಕೋಶಕ್ಕೆ ಕಬ್ಬಿಣದ ಅಂಶವನ್ನು ಟ್ರಾನ್ಸ್ಫರ್ ಮಾಡೋದು ಯಾರಾಗಾದ್ರೆ ಬೀಟಾ ಗ್ಲೂಬಿನ್ ಅಂತ ಹೇಳಿದ್ರೆ ಆವಾಗಲೇ ಟ್ರಾನ್ಸ್ಮಿರಿನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಹೋಗೋಣ. ಆದ್ರೆ ಹಿಮೋಗ್ಲೋಬಿನ್ ಕೆಲಸ ಏನು ಅಂತ ನಿಮ್ಗೆ ಏನಾಯ್ತಾಗ ಗೊತ್ತಾಯ್ತು. ಇದು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತಾ, ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತಾ? ಸರ್ ಎಷ್ಟಿರ್ಬೇಕು ಹಿಮೋಗ್ಲೋಬಿನ್?
ರಕ್ತದ ಒಳಗಡೆ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು, ರಕ್ತದ ಒಳಗಡೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದ ಒಳಗಡೆ ಎಷ್ಟು ಹಿಮೋಗ್ಲೋಬಿನ್ ಹೊಂದಿರಬೇಕು, ಹಾಗಾದ್ರೆ ಸ್ವಲ್ಪ ಬರ್ತೋಗೋಣ. ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರಬೇಕು, ಹಿಮೋಗ್ಲೋಬಿನ್ ಪ್ರಮಾಣ ಆ ರಕ್ತದ ಒಳಗಡೆ ಹಿಮೋಗ್ಲೋಬಿನ್ ಪ್ರಮಾಣ ಇದು ನಿಮ್ಮ ಎಕ್ಸಾಮಿಗೆ ಬರಲಿಲ್ಲ ಅಂತಂದ್ರೂ ಕೂಡ ನಾಳೆ ಯಾರೋ ನಿಮ್ಮ ರಿಲೇಷನ್ ಹಾಸ್ಪಿಟ್ಲಾಗ ಅದಂದ್ರೆ ಅಲ್ಲಿ ಬ್ಲಡ್ ಚೆಕ್ ಮಾಡಿರ್ತಾರಲ್ವಾ, ಅವಾಗ ನೀವು ನೋಡಕರ ಬೇಕಂಡ್ರಿ, ನಿನ್ನ ಕೈಲಿ ಕೊಡ್ತಾರ ಅವರು, ಚೆನ್ನಾಗಿ ಪ್ರಿಂಟ್ ಮಾಡೇ ಕೊಡ್ತಾರ. ಕರೆಕ್ಟ್ ಕರೆಕ್ಟ್. ನೀನೇನು ನೋಡ್ತೀಯ, ಲಾಸ್ಟಿಗೆ ನೆಗೆಟಿವ್ ಪಾಸಿಟಿವ್ ಅಷ್ಟೇ ನೋಡಬಾರ್ದು. ಹಿಮೋಗ್ಲೋಬಿನ್ ಎಷ್ಟಿರಬೇಕು ಅಂತಂದು ಬರ್ದಿರ್ತಾರ, ಎಷ್ಟು ಐತಿ ಅಂತ ಕೂಡ ಬರ್ದಿರ್ತಾರೆ, ಅಲ್ಲಿ ಸ್ಟ್ಯಾಂಡರ್ಡು ಬರ್ದಿರ್ತಾರ, ಇಷ್ಟಿರಬೇಕಿತ್ತು, ಎಷ್ಟು ಐತಿ ಅಂತ ಕೂಡ ಬರ್ದಿರ್ತಾರೆ, ಅದು ನಿಮ್ಗೆ ಗೊತ್ತಿರ್ಬೇಕು. ಆದ್ರೆ ಹಿಮೋಗ್ಲೋಬಿನ್ ಎಷ್ಟಿರ್ಬೇಕು ಸರ, ಆದರೆ ಮೇಲ್ಗಳಿಗೆ ಅಥವಾ ಪುರುಷರಿಗೆ ಎಷ್ಟಿರ್ಬೇಕಪ್ಪ ಅಂದ್ರೆ, ಪುರುಷರಿಗೆ ಎಷ್ಟಿರ್ಬೇಕು ಹಿಮೋಗ್ಲೋಬಿನ್ ಅಂತಂದ್ರೆ, ಪುರುಷರಾಗಿದ್ರ ಅವರಿಗೆ 12 to 16 ಗ್ರಾಮ್ ಪರ್ DL. ಹಂಗಂದ್ರೆ ಏನಂತ ಹೇಳಿದೀನಿ ನಾನು, ಡೆಸಿಲೀಟರ್. ಸರ್ ಡೆಸಿಲೀಟರ್ ಅಂದ್ರೆ ಏನು ಅಂತೇಳಿ ನಾವು ಅವಾಗ ಅಧ್ಯಯನ ಮಾಡಿದ್ವಿ. ಡೆಸಿಲೀಟರ್ ಅಂತಂದ್ರೆ ಆದ್ರೆ 1 ಲೀಟರ್ಗೆ 10 ಭಾಗ ಅಂತೇಳಿ. ಆದ್ರೆ ಪುರುಷರಿಗೆ 12 to 16 ಡೆಸಿಲೀಟರ್, 12 to 16 ಗ್ರಾಮ್ ಪರ್ ಡೆಸಿಲೀಟರ್. 1 ಡೆಸಿಲೀಟರ್ ಒಳಗಡೆ 12 to 16 ಗ್ರಾಮ್ ಇರಬೇಕು. ಹಾಗೆ ಅದೇ ಮಹಿಳೆಯರಿಗೆ ಬಂದ್ರೆ 10 to 16 ಡೆಸಿಲೀಟರ್ ಬೇಕು. ಅವ್ರು ಸ್ವಲ್ಪ ಕಡಿಮೆ ಇದ್ರೆ ನಡೀತೈತಿ. 10 to 16 ಡೆಸಿಲೀಟರ್, 16 ಡೆಸಿಲೀಟರ್ ಅದು ಇರಬೇಕು. ಕಮ್ಮಿ ಇದ್ರೆ ನಡೀತಾವೆ ಅವ್ರು ಸ್ವಲ್ಪ. ನೆಕ್ಸ್ಟ್ ಅಗೇನು ಅದೇ ಪಾಪು ಮಕ್ಕಳಿಗೆ ಬಂದರೆ, ಚಿಕ್ಕ ಮಕ್ಕಳಿಗೆ 11 to 17 ಡೆಸಿಲೀಟರ್ ಇರ್ತೈತೆ ಕಣ್ರಿ. 17 ಗ್ರಾಮ್ ಪರ್ ಡೆಸಿಲೀಟರ್. DL ಅಂದ್ರೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬರಂಗಿದ್ರ. ಹಾಗಾದ್ರೆ ಮಕ್ಕಳಿಗೆ 11 to 17 ಗ್ರಾಮ್ ಪರ್ ಡೆಸಿಲೀಟರ್ ಇರ್ತೈತಿ. ಇಷ್ಟು ಹಿಮೋಗ್ಲೋಬಿನ್ ಇರಬೇಕು. ಇದು ಜಾಸ್ತಿ ಆದ್ರೂ ಕಷ್ಟ ಆಗ್ತೈತಿ, ಕಡಿಮೆ ಆದ್ರೂ ಕಷ್ಟ ಆಗ್ತೈತಿ ಕಣ್ರಿ. ಇದು ಕಡಿಮೆ ಆದರೆ ಆಮ್ಲಜನಕವನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಆಮ್ಲಜನಕವನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಜಾಸ್ತಿ ಆದರೆ ಅವಶ್ಯಕತೆಗಿಂತ ಜಾಸ್ತಿ ಆಮ್ಲಜನಕ ಸಪ್ಲೈ ಆಗ್ತೈತಿ, ನೀನು ಜಾಸ್ತಿ ಉಸಿರಾಟ ಮಾಡ್ಬೇಕಾಗ್ತೈತಿ. ಇದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಹಿಂಗೆ ಇರಬೇಕು. ಬಾಡಿ ಒಳಗಡೆ ರಕ್ತ ಇರ್ತೈತಿ, ಕೆಲವೊಂದಿಷ್ಟು ಜನಕ್ಕೆ ಹಿಮೋಗ್ಲೋಬಿನ್ ಇರಲ್ಲ. ಬಾಡಿ ಒಳಗಡೆ ರಕ್ತ ಇರ್ತೈತಿ. ರಕ್ತ ಭಯಂಕರ ತಿಂದಿರ್ತಾನೆ, ಫುಲ್ ಎಲ್ಲ ದಪ್ಪ ಇರ್ತಂಡ್ರವ. ಹಾಗಾದ್ರೆ ಆನೆ ಮರಿ ಇದ್ದಂಗೆ ಇರ್ತಾನವ, ಸುನಿಲ್ಲ ಎಲ್ಲೋದವ. ಸರ್ ದಪ್ಪ ಇರ್ತಾನೆ, ಆದ್ರೆ ಡಾಕ್ಟರ್ ಹೇಳ್ತಾರೆ ನಿನ್ನ ಮೈಯಾಗ ರಕ್ತನೇ ಇಲ್ಲ ಅಂತೇಳಿ, ಹೆದಿನ ಹೊಡ್ಕಂತಾನವ. ಬೇಡ. ಹಾಗಾದ್ರೆ ಏನ್ ಹೇಳಕತ್ತೀರ ಡಾಕ್ಟ್ರ ನೀವು, ಬಾಡಿಗೆ ಇಷ್ಟಕ್ಕಂದ್ರೆ ರಕ್ತ ಇಲ್ಲ ಅಂತ ಹೇಳ್ತೀಯಲ್ವಾ, ರಕ್ತ ಚುಚ್ಚಿದ ರಕ್ತ ಆಚೆ ಬರ್ತೈತಿ. ರಕ್ತದೊಳಗಡೆ RBCಗಳ ಸಂಖ್ಯೆ ಕಡಿಮೆ ಆಗಿರ್ತೈತಿ. RBCಗಳ ಸಂಖ್ಯೆ ಕಡಿಮೆ ಆಗೈತಿ. RBCಗಳ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ 100% ಹಿಮೋಗ್ಲೋಬಿನ್ ಪ್ರಮಾಣ ಏನಾಗಿರ್ಬೇಕು, ಕಡಿಮೆ ಆಗಿರಲೇಬೇಕು. ಹಾಗಾದ್ರೆ ಸಮಸ್ಯೆ ಏನಾಗ್ತದೆ ಗೊತ್ತಲ್ಲ ನಿಮಗೆ, ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲಿಲ್ಲ ಅಂದ್ರೆ ಆಯಾಸ ಆಗಲೇಬೇಕು, ಶಕ್ತಿ ಕಡಿಮೆ ಆಗಲೇಬೇಕು, ನಿಶಕ್ತಿ ಆಗಲೇಬೇಕು, ಬೇಗ ಸುಸ್ತಾಗಲೇಬೇಕು, ಬೇಗ ಹಸುವಾಗಲೇಬೇಕು. ಅದನ್ನೇ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಅದೇ ರೋಗವನ್ನೇ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಈಗ ನಿಮಗೆ ಅನಿಮಿಯಾ ಅಂದ್ರೆ ಗೊತ್ತಾಯ್ತು. ಅನಿಮಿಯಾ ಅಂತಂದ್ರೆ ಏನು ಸರ್, ಅನಿಮಲ್ ಅಲ್ಲ. ಅನಿಮಿಯಾ ಅಂತಂದ್ರೆ ಗೊತ್ತಾಯ್ತು. ಅನಿಮಿಯಾ ಅಂತಂದ್ರೆ ಹಾಗಾದ್ರೆ ಹಿಮೋಗ್ಲೋಬಿನ್ನ ಪ್ರಮಾಣ ಅಥವಾ RBCಗಳ ಪ್ರಮಾಣ ಕಡಿಮೆ ಆಗೋದು. ಆಗ ರಕ್ತದಲ್ಲಿ RBCಗಳ ಪ್ರಮಾಣ ಕಡಿಮೆ ಆಗೋದನ್ನ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಅನಿಮಿಯಾ ಮ್ಯಾವ್ ಅಂತ ಬರ್ತಿದ್ದೀರಾ. ಅನಿಮಿಯಾ ಅಂದ್ರೆ ರಕ್ತದಲ್ಲಿ ರಕ್ತ ಕಡಿಮೆ ಆಗೋದಲ್ಲ ಕಣ್ರಿ, ರಕ್ತದಲ್ಲಿ RBC ಕಡಿಮೆ ಆಗೋದು. RBC ಕಡಿಮೆ ಸರ್, ನಾನು ಯಾವುದೋ ಪುಸ್ತಕ ನೋಡಿದೆ, ಹಾಗಾದ್ರೆ ಅಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗದೆ ಅಂತ ಹೇಳಿದ್ರಲ್ವಾ. RBC ಕಡಿಮೆ ಆಗ್ಯಾವ ಅಂತಂದ್ಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರಲೇಬೇಕು. RBC ಕಡಿಮೆ ಆಗೈತೆ ಅಂದ್ರೆ ಹಿಮೋಗ್ಲೋಬಿನ್ ಏನಾಗಲೇಬೇಕಂದ್ರೆ ಕಡಿಮೆ ಆಗಲೇಬೇಕು. ಸೊ ರಕ್ತದಲ್ಲಿ RBC ಕಡಿಮೆ ಆಗೋದನ್ನ ನಾವೇನಂತ ಕರಿತಾ ಹೋಗ್ತೀವಿ, ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಸರ್ ಮತ್ತೆ ಏನ್ ಮಾಡ್ಬೇಕು ಸರ್, RBC ಕಮ್ಮಿ ಆದ್ರ ಅಂದ್ರೆ RCB ಮ್ಯಾಚ್ ನೋಡಕ್ ಹೋಗ್ಬೇಕಾ? ಇಲ್ಲ. RBC ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಬಹಳ ಸಿಂಪಲ್. RBC ಯಾಕೆ ಕಡಿಮೆ ಆಗ್ತಾವ, ಫಸ್ಟ್ ಆಫ್ ಆಲ್ ಸರ ಯಾಕೆ ಕಡಿಮೆ ಆಗ್ತಾವ ಅಂದ್ರೆ ನಿಮ್ದು ಹಾಗಾದ್ರೆ B9 ಮತ್ತೆ B12 ವಿಟಮಿನ್ ಕೊರತೆ ಆಗಿರ್ತೈತಿ. ವಿಟಮಿನ್ ಕೊರತೆ ಹಾಗಾದ್ರೆ ವಿಟಮಿನ್ ಏನಾಗಿರುತ್ತೆ, ಕೊರತೆ ಆಗಿರುತ್ತೆ. ಇವಕ್ಕೆ ಮೆಡಿಸಿನ್ ಸಿಗ್ತದೆ ಕಂಡ್ರೆ, ಟ್ಯಾಬ್ಲೆಟ್ ಕೂಡ ಸಿಗ್ತಾವ. ಈ ಅನಿಮಿಯಾ ಟ್ಯಾಬ್ಲೆಟ್ಗಳು ಕೂಡ ಏನಾಗ್ತಾ ಹೋಗ್ತಾವೆ, ಸಿಗ್ತಾ ಹೋಗ್ತಾವ. ಇದು ಕಾಮನ್ ಆಗಿ ಬರ್ತಕ್ಕಂಥ ರೋಗ ಇದು. ಹಾಗಾದ್ರೆ B9 ಮತ್ತೆ B12. ಹಾಗಾದ್ರೆ ನಾಳೆ ಪ್ರಶ್ನೆ ಕೇಳ್ಬೋದು, ಅನಿಮಿಯಾ ಯಾಕೆ ಉಂಟಾಗುತ್ತದೆ? ವಿಟಮಿನ್ಗಳ ಕೊರತೆ. ಯಾವ ವಿಟಮಿನ್ಗಳ ಕೊರತೆ? B9 ಮತ್ತೆ B12ಗಳ ವಿಟಮಿನ್ಗಳ ಕೊರತೆಯಿಂದ ಅನಿಮಿಯಾ ರೋಗ ಉಂಟಾಗ್ತದೆ. ಇನ್ನೊಂದು ಅನಿಮಿಯಾ ಇಟ್ಕೊಂಡ್ರಿ, ಇದು ಏನೋ ಪರವಾಗಿಲ್ಲ ವಾಸಿ ಮಾಡ್ಕೋಬಹುದು. ಇನ್ನೊಂದಿದೆ ಸಿಕ್ಕಲ್ ನೆಕ್ ಅನಿಮಿಯಾ ಅಂತೇಳಿ, ಕುಡುಗೋಲು ಕೋಶ ಅನಿಮಿಯಾ ಅಂತೇಳಿ. ಸರ್ ಸಿಕ್ಕಲ್ನೆಸ್ ಅನಿಮಿಯಾ ಅಂತ ಇದೆ ಪಾಪ, ಇದು ಬಂತಂದ್ರೆ ಬಹಳ ಕಷ್ಟ ಆಗ್ತದೆ. ಸಿಕ್ಕಲ್ ನೆಕ್ ಅನಿಮಿಯಾ ಅಂತ ಬರ್ತೈತೆ ಕಣ್ರಿ. ಏನು ಸರ್ ಸಿಕ್ಕಲ್ ನೆಕ್ ಅನಿಮಿಯಾ ಅಂತಂದ್ರ, ಹಂಗಂದ್ರೆ ಏನು ಸರ್ ಸಿಕ್ಕಲ್ ನೆಕ್ ಅಂದ್ರ? ಇದು ಪಾಪ ವಂಶವಾಹಿಯಿಂದ ಬಂದಂತ ರೋಗ ಇದು. ಇದನ್ನ ಯಾವುದೋ ವಿಟಮಿನ್ಗಳ ಕೊರತೆಯಿಂದ ಬಂದಿರತಕ್ಕಂಥಲ್ಲ, ಇದೊಂದು ವಂಶವಾಹಿಗಳಿಂದ ಬಂದಿರತಕ್ಕಂಥ ಒಂದು ರೋಗ. ಏನಾಗಿರುತ್ತೆ ಸರ ಅಂತಂದ್ರೆ, ಹಾಗಾದ್ರೆ ನಮ್ಮಲ್ಲಿ ಮಾನವನ 46 ವರ್ಣತಂತುಗಳೇನಿದಾವಲ್ವಾ, ಆ 46 ವರ್ಣತಂತುಗಳಿದಾವಲ್ವಾ, ಅದರಲ್ಲಿ
11ನೇ ವರ್ಣತಂತು ಐತಲ್ವಾ, 11ನೇ ವರ್ಣತಂತು ಐತಲ್ವಾ, ಈ 11ನೇ ವರ್ಣತಂತು ಕ್ರೋಮೋಸೋಮ್ಸು 11ನೇ ವರ್ಣತಂತು ಐತಲ್ವಾ, ಅದರಲ್ಲಿ ಗ್ಲುಟಾಮಿಕ್ ಆಸಿಡ್ ಇರ್ತೈತಿ ಕಣ್ರಿ. ಆ 11ನೇ ವರ್ಣತಂತುವಿನಲ್ಲಿ ಗ್ಲುಟಾಮಿಕ್ ಆಸಿಡ್ ಇರ್ತೈತಿ. ಗ್ಲುಟಾಮಿಕ್ ಆಸಿಡ್ ಇರಬೇಕು, ಆದರೆ ಗ್ಲುಟಾಮಿಕ್ ಬದಲಾಗಿ ಏನಾದ್ರು ವ್ಯಾಲಿನ್ ಅನ್ನೋ ಒಂದು ಪ್ರೋಟೀನ್ ಬಂತು ಅಂದ್ರೆ ಅದೊಂದು ಅಮೈನೋ ಆಸಿಡ್ ವ್ಯಾಲಿನ್ ಅನ್ನೋದು. ಸೊ ಅದು ಒಂದು ವ್ಯಾಲಿನ್ ಅನ್ನೋದು ನಾವೇನ್ ತಗೊಳ್ಬೇಕಾಗಿಲ್ಲ, ಆಹಾರದ ಮೂಲಕ ಅದು ಬಾಡಿ ಒಳಗಡೆ ಕ್ರಿಯೇಟ್ ಆಗ್ತೈತಿ. ನಿಮಗೆ ಫುಡ್ ಚಾಪ್ಟರ್ ಬಂದಾಗ ಹೇಳ್ತಾ ಹೋಗ್ತೀನಿ ಅಂತ. ಅಮೈನೋ ಆಸಿಡ್ ಅಲ್ಲಿ 2 ರೀತಿ ಇದಾವ. ಒಂದು ನಾವು ಆಹಾರದ ಮೂಲಕ ತಗೋಬೇಕು, ಅವನ ಅವಶ್ಯಕ ಅಮೈನೋ ಆಸಿಡ್ಸ್. ಇನ್ನೊಂದು ನಾವು ತಗೊಳ್ಳೋದು ಬೇಡ, ಬಾಡಿ ಒಳಗಡೆ ಉತ್ಪಾದನೆ ಆಗ್ತೈತಿ, ಅದನ್ನ ಅನವಶ್ಯಕ ಅಂತ ಕರಿತಾ ಹೋಗ್ತೀವಿ. ನಮ್ಮಲ್ಲಿ ಒಂದು ವ್ಯಾಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. ಅಮೈನೋ ಆಸಿಡ್ ಅಂದ್ರೆ ಒಂದೇ, ಪ್ರೋಟೀನ್ ಅಂದ್ರೆ ಒಂದೇ. ಒಂದು ವ್ಯಾಲಿನ್ ಐತಲ್ವಾ, ಇನ್ ಕೇಸು ಈ 11ನೇ ವರ್ಣತಂತುವಿನಲ್ಲಿ ಗ್ಲುಟಾಮಿಕ್ ಬದಲಿಗೆ ಗ್ಲುಟಾಮಿಕ್ ಆಮ್ಲದ ಬದಲಿಗೆ ಗ್ಲುಟಾಮಿಕ್ ಆಸಿಡ್ ಆಮ್ಲದ ಬದಲಿಗೆ ವ್ಯಾಲಿನ್ ಪ್ರೋಟೀನ್ ಅಂದ್ರೂ ಒಂದೇ, ಅಮೈನೋ ಆಸಿಡ್ ಅಂದ್ರೂ ಒಂದೇ. ವ್ಯಾಲಿನ್ ಪ್ರೋಟೀನ್ ಸಂಯೋಜನೆ ಆಗಿತ್ತು ಅಂದ್ರೆ ಆಗ ಏನಾಗ್ತದೆ ಸರ, ಈ ವ್ಯಾಲಿನ್ ಪ್ರೋಟೀನ್ ಅಟ್ರಾಕ್ಟ್ ಮಾಡ್ತಕಂಡ್ರಿ. ಏನು ಮಾಡ್ತಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ರಿ. ಇಲ್ಲಿ ನೋಡ್ರಿ, ಈ ಕಡೆ ಸ್ವಲ್ಪ ಗಮನಿಸ್ತಾ ಬನ್ನಿ. ಹಿಂಗಿರ್ಬೇಕು ಅಂತ ಹೇಳಿದ್ರೆ ನಾನು RBC ಹಿಂಗಿರ್ಬೇಕು. ಹಿಂಗಿದ್ರೆ ಮಧ್ಯದಲ್ಲಿ ಏನಿರ್ತೈತಿ, ಹಿಮೋಗ್ಲೋಬಿನ್ ಇರ್ತೈತಿ. ಹಿಂಗಿದ್ರೆ ಮಧ್ಯದಲ್ಲಿ ಹಿಮೋಗ್ಲೋಬಿನ್ ಇರ್ತೈತಿ ಕಣ್ರಿ. ಈಗ ನೋಡ್ರಿ, ಇದು ಹಿಂಗಿತ್ತಲ್ವಾ, ಇದು ಈ ಕಡೆ ಸೈಡ್ ಹಿಂಗ್ ಹೋಗಿತ್ತಲ್ವಾ, ಹಂಗ್ ಹೋಗಿರೋದ್ನ ಈ ಕಡೆ ಸೈಡ್ ಎಳ್ಕೊಳುತ್ತಾ, ದೋಸ್ತ ಅಲ್ಲೇ ನೋಕಿ ಬಾ ನನ್ನ ಜೊತೆಗೆ ಹಿಂಗೆ ಇರು ಅಂತೇಳಿ. ಆಗ ಅದು ಆ ಕಡೆ ಹೋಗಿ ಟ್ರೈ ಮಾಡ್ತಿರ್ತೈತಿ. ಅದು ಹಿಂಗ್ ಬೆಂಡ್ ಆಗೈತಲ್ವಾ, ಅದು ಹಿಂಗ್ ಬೆಂಡ್ ಆಗ್ಬೇಕಂದ್ರೆ ಆ ಕಡೆ ಇರೋದು, ಆ ಕಡೆ ಇರೋದು ಏನಾಗಿದೆ, ಹಿಂಗ್ ಬೆಂಡ್ ಆಗಿದೆ. ಇದು ಹಿಂಗ್ ಬೆಂಡ್ ಆಗ್ಬೇಕಲ್ವೇ, ಇದು ಏನ್ ಮಾಡ್ತಾ ಗೊತ್ತ, ಇದು ಹೇಳಿತೆ ಬಾ ನೇನ್ ಆ ಕಡೆ ಹೋಗಿ ಬಾ ಅಂತೇಳಿ ಹಿಂಗೆ ಎರಡು ಏನ್ ಮಾಡ್ತಾವ, ಒಂದಕ್ಕೊಂದು ಅಂಟ್ಕೊಳ್ತಾವ. ಅಂಟ್ಕೊಂಡ್ರಲ್ಲಿ ನೋಡೋಬತ್ತಲ್ಲಿ ಅರ್ಥ ಆಗಿದೆ ನಿಮ್ಗೆ. ಇವಾಗ ಏನಕ್ಕೆ ಜಾಗಿಲ್ಲ, ಅಲ್ಲಿ ಹಿಮೋಗ್ಲೋಬಿನ್ ಇರಕ್ ಜಾಗಿಲ್ಲ. ಹಾಗಾದ್ರೆ ಇದನ್ನ ನಾವು ಇದು ಒಂಥರ ನೋಡಕ್ಕೆ ಕುಡುಗಲ್ ಕಣ್ಣಂಗ್ ಕಾಣೈತೆ ನೋಡ್ರಿ. ಇದನ್ನೇ ಸಿಕ್ಕಲ್ ನೆಕ್ ಅನಿಮಿಯಾ ಅಂತ ಕರಿತಾ ಹೋಗ್ತೀವಿ. ಸರ್ ಇದಕ್ಕೆ ಯಾವ್ದೋ ಒಂದು ಪ್ರೋಟೀನ್ ಗೇಟ್ ಹೇಳ್ರಿ ಸರ್. ನಾನು ಪ್ರೋಟೀನ್ ಇನ್ನೂ ಹೇಳಕ್ಕಾಗಲ್ಲ, ಯಾಕಂದ್ರ ಇದು ವಂಶವಾಹಿ ರೋಗ. ಇದು ವಂಶವಾಹಿ ರೋಗ, ಹೆರಿಡಿಟಿ ಮೂಲಕ ಬರ್ತೈತೆ ಕಣ್ರಿ. ಅದು ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ. ಸರ್ ವಂಶವಾಹಿ ರೋಗ, ಇದನ್ನ ಜೆನೆಟಿಕ್ ಲೇಸರ್ನ ಬಳಕೆ ಮಾಡ್ಕೊಂಡು ಇದು ಮಾಡ್ಬೋದು, ಸಮಸ್ಯೆ ಇಲ್ಲ. ಬಟ್ ಆದ್ರೆ ಅದಕ್ಕಿನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರಬೇಕು. ಹಾಗಾದ್ರೆ ಈ ಒಂದು ಸಿಕ್ಕಲ್ ನೆಕ್ ಅನಿಮಿಯಾವನ್ನ 2047ಕ್ಕೆ ನಿರ್ಮೂಲನೆ ಮಾಡುವ ಗುರಿನ ಹಾಕಿದೆ ನಮ್ಮ ಭಾರತ ಸರ್ಕಾರ. 2047ಕ್ಕೆ ಸಿಕ್ಕಲ್ ನೆಕ್ ಕುಡುಗೋಲು ಕೋಶ, ಸಿಕ್ಕಲ್ ನೆಕ್ ಅಥವಾ ಸಿಕ್ಕಲ್ ಸೆಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸಿಕ್ಕಲ್ ನೆಕ್ ಅಂದ್ರೂ ಒಂದೇ, ಸಿಕ್ಕಲ್ ಸೆಲ್ ಅಂದ್ರೂ ಒಂದೇ, ಕುಡಗೋಲು ಕೋಶ ಅನಿಮಿಯಾ ಅಂತ ಕೂಡ ಕರಿತಾ ಹೋಗ್ತೀವಿ. ಸಿಕ್ಕಲ್ ನೆಕ್ ಅನಿಮಿಯಾದ ನಿರ್ಮೂಲನೆ ಗುರಿಯನ್ನು ಹೊಂದಿದ್ದೀವಿ. ನಿರ್ಮೂಲನೆಯ ಗುರಿಯನ್ನು ಹೊಂದಿದ್ದೀವಿ. ಟಾರ್ಗೆಟ್ ಹಾಕೊಂಡಿವಿ, ಹೆಂಗಾರ ಮಾಡಿ 2047 ಬರೋ ವೇಳೆಗೆ ಸ್ವತಂತ್ರ ದಿನಾಚರಣೆಯ ಶತಮಾನೋತ್ಸವಕ್ಕೆ ಈ ಅನಿಮಿಯಾವನ್ನು ಸರ್ವನಾಶ ಮಾಡಿಬಿಡೋಣ ಅಂತ. ನೆಕ್ಸ್ಟ್ ಮುಂದಕ್ಕೆ ಬರೋಣ. ಅನಿಮಿಯಾ ಗೊತ್ತಾಯ್ತು, ಸಿಕ್ಕಲ್ ಸೆಲ್ ಅನಿಮಿಯಾ ಅಥವಾ ಸಿಕ್ಕಲ್ ನೆಕ್ ಅನಿಮಿಯಾ ಅಂದ್ರೆ ಅಂತ ಗೊತ್ತಾಗ್ತಾ ಹೋಯ್ತು. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಇನ್ನೆರಡು ರೋಗಗಳು ಇದಾವೆ ಕಣ್ರಿ. ಒಂದು ತೆಲಸಮಿಯಾ, ಇನ್ನೊಂದೇನಪ್ಪ ಅಂದ್ರೆ ಪಾಲಿಸಿಥೆಮಿಯಾ ಅಂತ. ಇವೆರಡು ವಿಚಿತ್ರ ನೋಡ್ರಿ. ಒಂದ್ ಸೆಕೆಂಡ್ ಸ್ವಲ್ಪ ಇಲ್ಲಿ ಗಮನಿಸ್ತಾ ಬನ್ನಿ. ಇಲ್ಲಿ ನೋಡ್ರಿ, ಇದೊಂದು ರಕ್ತನಾಳ ಐತೆ ಅಂತ ಅನ್ಕೊಳ್ಳುವ, ಬ್ಲಡ್ ಇದೆ ಅಂತ ಅನ್ಕೊಳ್ಳುವ, ತರ ಚೇಂಜ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ರಕ್ತನಾಳ ಇದೆ ಅಂತ ಅನ್ಕೊಳ್ಳುವ, ಯಾವ್ದೊಂದು ಆರ್ಟ್ರಿನೋ ಅಥವಾ ವೀನಸ್, ಯಾವ್ದೋ ಒಂದು ರಕ್ತನಾಳ ಇದೆ ಅಂತ ಅನ್ಕೊಳ್ಳುವ. ಅಪಧಮನಿನೋ ಅಭಿಧಮನಿ, ಯಾವ್ದೊಂದು ರಕ್ತನಾಳ ಐತಲ್ವಾ. ಈಗ ರಕ್ತ ಅದ್ರ ಮೂಲಕ ಹೋಗ್ಬೇಕು. ಇನ್ ಕೇಸು ರಕ್ತದ ಕಣಗಳು ದೊಡ್ಡವಾಗ್ಬಿಟ್ರೆ, ಬಹಳ ದೊಡ್ಡವಾಗ್ಬಿಟ್ರೆ ನೋಡ್ರಿ, ರಕ್ತ ಸಂಚಾರ ಕಷ್ಟ ಆಗ್ತೈತಿ ಕಣ್ರಿ. ರಕ್ತನಾಳ ಅಷ್ಟೇ ಇರ್ತೈತಿ, ರಕ್ತದ ಕಣಗಳು ದೊಡ್ಡವಾದವಪ್ಪ. ರಕ್ತದ ಕಣಗಳು ಏನಾದ್ರು ದೊಡ್ಡವಾಗ್ಬಿಟ್ರೆ, ರಕ್ತಗಳ ಕಣಗಳ ಗಾತ್ರ ದೊಡ್ಡದಾಯ್ತಂದ್ರೆ, RBC ದೊಡ್ಡದಾಯ್ತಂದ್ರೆ, RBC ಏನಾದ್ರು ದೊಡ್ಡದಾಯ್ತು ಅಂದ್ರೆ ಆಗ ರಕ್ತ ಸಂಚಾರ ಮಾಡೋದು ಬಹಳ ಕಷ್ಟ ಆಗ್ತೈತಿ. ರಕ್ತ ಫಾಸ್ಟ್ ಆಗಿ ಹೋಗಲ್ಲ. ರಕ್ತ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ, ಅದರಲ್ಲೂ ಎಸ್ಪೆಷಲಿ ಹೃದಯಕ್ಕೆ ಹೋಗುತ್ತಿರುವ ರಕ್ತ ಜಾಸ್ತಿ ಫಾಸ್ಟ್ ಹೋಗ್ತಾ ಇರ್ತೈತಿ. ಅದು ಇದು ಹೃದಯದಿಂದ ಅಂಗಾಂಶಗಳಿಗೆ ಹೋಗುವ ರಕ್ತ ಫಾಸ್ಟ್ ಹೋಗ್ತಾ ಇರ್ತೈತಿ. ಹೃದಯಕ್ಕೆ ಹೋಗ್ಬೇಕಾದ್ರೆ ಸ್ಲೋ ಆಗಿ ಹೋಗ್ತೈತಿ. ಅಭಿಧಮನಿಯಲ್ಲಿ ಸ್ಲೋ ಆಗಿ ಹೋಗ್ತೈತಿ, ಅಪಧಮನಿಯಲ್ಲಿ ಫಾಸ್ಟ್ ಆಗಿ ಹೋಗ್ತೈತಿ. ಅದನ್ನ ನೆಕ್ಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಪಾರ್ಟ್ ಬಂದಾಗ ಹೇಳ್ತಾ ಹೋಗ್ತೀನಿ ಅಂತ, ಎಲ್ಲಿ ಫಾಸ್ಟ್ ಆಗಿ ಹೋಗ್ತೈತಿ, ಎಲ್ಲಿ ಸ್ಲೋ ಆಗಿ ಹೋಗ್ತೈತಿ, ಇಂಜೆಕ್ಷನ್ ಯಾವ್ದಕ್ಕೆ ಮಾಡಬೇಕು, ಅಭಿಧಮನಿ ಮಾಡಬೇಕು, ಅಪಧಮನಿ ಮಾಡಬೇಕು, ಅದನ್ನೆಲ್ಲ ನಾನು ಸರ್ಕ್ಯುಲೇಷನ್ ಬಂದಾಗ ಹೇಳ್ತಾ ಹೋಗ್ತೀನಿ ಅಂತ. ಇಲ್ಲಿ ಈ ರಕ್ತಗಳ ಕಣಗಳ ಗಾತ್ರ ಜಾಸ್ತಿ ಆಗೈತಲ್ವಾ, ಅವಾಗ ಸರಿಯಾಗಿ ಪಾಪ ಹೃದಯ ಕಾಯ್ತಾ ಕುಂತಿರ್ತೈತಿ. ಹೃದಯ ಇವ್ನು ಯಾವಾಗ ಪಾಯಿಂಟ್ ಆಗಿ ಬರ್ತಾನ ಅಂತ ಹೇಳಿ ಹೃದಯ ಕಾಯ್ಕಂತ ಕುಂತಿರ್ತೈತಿ. ಈ ಹೃದಯ ಈ ಹೊರಗೆ ತಾಲಿಗೆ ಹೋಗ್ತಾನೆ ಇಲ್ಲ ಕಣ್ರಿ. ಫುಲ್ ಏನಾಗ್ಯಾವ, ದೊಡ್ಡವಾಗ್ಬಿಟ್ಟವ. ಹೃದಯ ನೋಡ್ತೈತಿ, ಯಾಕೆ ಬಂದಂಗೆ ಕಾಣೋಣ ಅಂತೇಳಿ ತನ್ನ ಕಾರ್ಯವನ್ನು ನಿಲ್ಲಿಸ್ತೈತಿ. ಅದನ್ನೇ ಹೃದಯಾಘಾತ ಅಂತ ಕರಿತೀವಿ. ಇದಕ್ಕೆಲ್ಲ ಬೇರೆ ಬೇರೆನೂ ಆಗ್ತೈತಿ. ಒಂದು ಹೃದಯ ಹೇಳ್ತೈತಿ, ನೀನು ಬಂದ್ರೆ ನಾನು ಪಂಪ್ ಮಾಡ್ತೀನಿ ಅಂತೇಳಿ.
ರಕ್ತ ಬಂದ್ರೆ ಹೃದಯ ಏನ್ ಮಾಡುತ್ತಾ, ಪಂಪ್ ಮಾಡುತ್ತಾ. ಎಸ್, ಅದ್ ಹೆಂಗ್ ಪಂಪ್ ಮಾಡ್ತಾನ ನಾವು ಮುಂದಿನ ಕ್ಲಾಸ್ ಮಾತಾಡ್ತೋಗೋಣ ಹೃದಯದ ಬಗ್ಗೆ. ಹಾಗಾದ್ರೆ ಈ ಇನ್ ಕೇಸ್ ನನ್ನ ಟಾಪಿಕ್ ಹೃದಯ ಅಲ್ಲಿ ಇವಾಗ ಇನ್ ಕೇಸ್ ಇವ್ನು ಬರಕ್ಕೆ ಆಗ್ತಾರೆ, ಯಾಕೆ ಬರಕ್ ಆಗ್ತಾರೆ ಸರ್? ಸರಿಯಾಗಿ ಏನಾಗ್ಬಿಟ್ಟವನೆ, ತಿಂದು ದಪ್ಪ ಆಗ್ಬಿಟ್ಟವನೆ. ಹಾಗಾದ್ರೆ ಕೆಂಪು ರಕ್ತ ಕಣಗಳ ಗಾತ್ರದಲ್ಲಿ ದೊಡ್ಡದಾಗ್ತೈತಲ್ವಾ, ಆಗ ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ತೈತಿ. ಆಗ ರಕ್ತ ಸಂಚಾರಕ್ಕೆ ಅಡೆತಡೆ ಆದಾಗ ರಕ್ತ ಸರಿಯಾಗಿ ಸಂಚಾರ ಆಗಲ್ವಲ್ಲ, ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಪಾಲಿಸಿಥೆಮಿಯಾ ಅಂತ ಕರಿತಾ ಹೋಗ್ತೀವಿ. ಪಾಲಿಸಿಥೆಮಿಯಾ ರೋಗ ಅಂತ ಕರಿತಾ ಹೋಗ್ತೀವಿ. ನಿಮ್ಮ ಆಡೋ ಭಾಷೆ ನೀವು ಬರ್ಕೊಳ್ರಿ. ಪಾಲಿಸಿಥೆಮಿಯಾ ರೋಗ ಅಂದ್ರೆ ಏನ್ ಸರ? ಆರ್ಬಿಸಿಗಳ ಗಾತ್ರ ದೊಡ್ಡದಾಗುವ ಮೂಲಕ ಆರ್ಬಿಸಿಗಳ ಗಾತ್ರ ದೊಡ್ಡದಾಗುವ ಮೂಲಕ ರಕ್ತ ಸಂಚಾರಕ್ಕೆ ಕಷ್ಟ ಸಾಧ್ಯವಾಗಿ ಕೊನೆಗೆ ಏನಾಗ್ತೈತಪ್ಪ ಅಂದ್ರ ಹೃದಯಘಾತ ಆಗ್ತೈತಿ. ಇದನ್ನ ಅಂತ ಕರಿತಾ ಹೋಗ್ತೀವಿ ಅಂದ್ರ ಪಾಲಿಸಿಥೆಮಿಯಾ ಅಂತ ಕರಿತಾ ಹೋಗ್ತೀವಿ. ಪಾಲಿಸಿಥೆಮಿಯಾ ಸರ್, ಹೃದಯಘಾತ ಆದಾಗ ಪಾಲಿಸಿ ಮಾಡಿಸಿದ್ರೆ ಉಳ್ಕಂತೀಯ, ಅದೇ ಪಾಲಿಸಿಥೆಮಿಯಾ. ಎಸ್, ಪಾಲಿಸಿಥೆಮಿಯಾ ಸುಮ್ಮನೆ ನೆನ್ಪಿಟ್ಕೋ ಅಷ್ಟೇ. ಎಸ್, ಹೃದಯಘಾತ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಇನ್ನೊಂದಿದ ಎಸ್, ಥೆಲಸೆಮಿಯಾ ಅಂತ. ಇದು ಪಾಪ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತೈತೆ ಕಣ್ರಿ, ಥೆಲಸೆಮಿಯಾ. ಸರ್, ನಮ್ಮ ಊರಾಗ ದೊಡ್ಡನದಾನ ಸರ, ಅವ್ನು ಚಿಕ್ಕವನಿದ್ದಾಗ ಕಂಡು ಬಂದಿತ್ತು. ಹಾಗಾದ್ರೆ ಥೆಲಸೆಮಿಯಾ ಅಂತಕ್ಕಂಥ ಒಂದು ರೋಗ ಇದೆ. ಏನ್ ಸರ ಥೆಲಸೆಮಿಯಾ ಅಂತಂದ್ರ ಈ ರಕ್ತ ಐತಲ್ವ, ಏನು ಈ ರಕ್ತನಾಳ ಐತಲ್ವಾ, ಸೇಮ್ ಅದನ್ನೇ ಇಲ್ಲಿ ಬರ್ಕೊಂಬೋದು. ಇಲ್ಲೊಂದು ರಕ್ತನಾಳ ಇದಲ್ವಾ, ಇಲ್ಲಿ ಕಣದ ಗಾತ್ರ ದೊಡ್ಡದಾಗಲ್ಲ ಕಣ್ರಿ. ಕಣದ ಗಾತ್ರ ದೊಡ್ಡದಾಗಲ್ಲ, ಆ ಕಣದ ಗಾತ್ರ ಚಿಕ್ಕದಾಗ್ಬಿಡ್ತೈತಿ. ಇಲ್ಲಿ ದೊಡ್ಡದಾಗಿದ ನೋಡ್ರಿ, ಅದಕ್ಕೆ ದೊಡ್ಡ ಹೆಸರು ಕೊಟ್ಟಿವಿ. ಅಲ್ಲಿ ಚಿಕ್ಕದಾಗಿದ. ಅರೆ, ಕಣಗಳ ಗಾತ್ರ ಚಿಕ್ಕದಾಯ್ತು ಅಂದ್ರೆ ನಿಮ್ಗೆ ಅರಡೆ ಅರ್ಥ ಆಗ್ಬಿಟ್ಟೈತಿ. ಹಿಮೋಗ್ಲೋಬಿನ್ ಇಡಿಸುತ್ತಾರ ಒಳಗಡೆ ಇಲ್ಲ. ಕಣದ ಗಾತ್ರ ಚಿಕ್ಕದಾಯ್ತು ಅಂದ್ರೆ ಅದ್ರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಆಗ್ತೈತಿ. ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಆಯ್ತು ಅಂದ್ರೆ ಕರೆಕ್ಟ್ ಪಾಠ ಕೇಳಿದ್ರೆ ಹಿಂಗಾದ್ರೆ ಮುಂದೆ ಗೊತ್ತಾಗಿರ್ತೈತಿ. ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಯ್ತಂದ್ರೆ ಆಮ್ಲಜನಕ ಹಿಡಿದಿಟ್ಕೊಳಕ್ಕಾಗಲ್ಲ. ಅಂದ್ರೆ ಮುಂದಕ್ಕೆ ತಗೊಂಡು ಹೋಗಕ್ಕಾಗಲ್ಲ. ಜೀವಕೋಶಗಳಿಗೆ ಆಮ್ಲಜನಕ ಸಿಗಲ್ಲ. ಆಮ್ಲಜನಕ ಸಿಗಲಿಲ್ಲ ಅಂತಂದ್ರೆ ಮೈಟೋಕಾಂಡ್ರಿಯಾ ಕೆಲಸ ಏನ್ ಮಾಡಲ್ಲ, ಶಕ್ತಿ ಉತ್ಪಾದನೆ ಮಾಡಲ್ಲ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನೆ ಮಾಡಲಿಲ್ಲ ಅಂದ್ರೆ ಆಯಾಸ ಆಗ್ತೈತಿ. ಒಂದ್ ತಾಸು ಆದ್ರೆ ಸಾಕು, ವಿಡಿಯೋ ಕ್ಲೋಸ್ ಮಾಡುವಂತಗೆಪ್ಪ ಸಾಕು ಅಂತ ಅನಿಸ್ತಿರ್ತೈತಿ. ಹಂಗ ಅನಿಸ್ತೈತಿ ಅಂತಂದ್ರೆ ಥೆಲಸೆಮಿಯಾ. ಹಾಗಾದ್ರೆ ಥೆಲಸೆಮಿಯಾ ಅಂತಂದ್ರ ಹಾಗಾದ್ರೆ ರಕ್ತದ ಕಣಗಳು ಚಿಕ್ಕವಾಗಿರ್ತಾವ. ಚಿಕ್ಕ ಗಾತ್ರದ ಆರ್ಬಿಸಿ ಕಣಗಳು, ಆರ್ಬಿಸಿ ಕಣಗಳು, ಚಿಕ್ಕ ಗಾತ್ರದ ಆರ್ಬಿಸಿ ಕಣಗಳು ಇರ್ತಾವ. ಆದ್ರೆ ಚಿಕ್ಕ ಗಾತ್ರದ ಆರ್ಬಿಸಿ ಕಣಗಳು ಇರೋದ್ರಿಂದ ಅವಾಗ ಏನಾಗ್ತೈತೆ ಗೊತ್ತಾ, ಅವಾಗ ಹಿಮೋಗ್ಲೋಬಿನ್ ಕಡಿಮೆ ಸಂಗ್ರಹ ಮಾಡ್ತೈತಿ. ಹಿಮೋಗ್ಲೋಬಿನ್ ಕಡಿಮೆ ಸಂಗ್ರಹ ಮಾಡೋದ್ರಿಂದ ಜೀವಕೋಶಗಳಿಗೆ ಹಿಮೋಗ್ಲೋಬಿನ್ ಸಿಗಲ್ಲ. ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಥೆಲಸೆಮಿಯಾ ಅಂತ ಕರಿತಾ ಹೋಗ್ತೀವಿ. ಇಷ್ಟು ನಿಮಗೆ ಆರ್ಬಿಸಿ ಬಗ್ಗೆ ಗೊತ್ತಿರಲಿ, ರೆಡ್ ಬ್ಲಡ್ ಸೆಲ್ಸ್ ಬಗ್ಗೆ ಗೊತ್ತಿರಲಿ. ನಾವಿನ್ನು WBC ಬಗ್ಗೆ ಮಾತಾಡಬೇಕು, ಪ್ಲೇಟ್ಲೆಟ್ಸ್ ಬಗ್ಗೆ ಮಾತಾಡಬೇಕು, ಸ್ಪೆಷಲ್ ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡಬೇಕು. ಆಮೇಲೆ ನಾವು ರಕ್ತದ ಪ್ರಿಸರ್ವೇಷನ್, ಬ್ಲಡ್ ಪ್ರಿಸರ್ವೇಷನ್ ಹೆಂಗ್ ಮಾಡ್ತಾ ಹೋಗ್ತಾರ, 196 ಡಿಗ್ರಿ ಸೆಲ್ಸಿಯಸ್ ಮಾಡಬೇಕು, ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಅದು ಹೆಂಗ್ ಮಾಡ್ತಾರ, ಏನು ಯಾವ್ಯಾವ ಪ್ರಾಣಿಗಳ ರಕ್ತದಲ್ಲಿ ಏನೇನು ಇರ್ತೈತಿ, ಯಾವ್ದ್ರಲ್ಲಿ ಇಮೋಸಯಾನ್ ಏನಿರ್ತೈತಿ, ಇಮೋಸಿಲ್ ಯಾವ್ದ್ರಾಗ ಇರ್ತೈತಿ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.